ನಮಸ್ತೆ ಫ್ರೆಂಡ್ಸ್, ಲಾಸ್ಟ್ 1 ವೀಕಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಊರಿಗೆ ಹೋಗಿಬಿಟ್ಟಿದ್ದೆ. ಸೊ ಇವಾಗ ಕಂಟಿನ್ಯೂ ಮಾಡಿ ಮುಗಿಸೋಣ. ಸೊ ಏಪ್ರಿಲ್ ಮೇ ಮಂತು ಇದನ್ನು ಮುಗಿಸ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟು ಮೇ ಮಂತನ್ನ ಕಂಪ್ಲೀಟಾಗಿ ಮುಗಿಸೋಣ. ಮೇ ಮತ್ತು ಜೂನ್ ಆ ಥರ ತೊಗೊಂಡು ಮುಗಿಸೋಣ. ಆನಂತರ ಇಲ್ಲಿವರೆಗೂ ಮುಗಿದ ನಂತರ ಮತ್ತೆ ಮಾರ್ಚ್ ಆಗಿತ್ತಲ್ವ, ಸೊ ಇಂದಿಗೆ ಫೆಬ್ರವರಿ, ಜನವರಿ, ಡಿಸೆಂಬರ್ವರೆಗೂ ಕರೆಂಟ್ ಅಫೇರ್ಸ್ ಮುಗಿಸ್ತೀನಿ. ಡೋಂಟ್ ವರಿ, ಓಕೆನಾ. ಸೊ ಈ ಮಂತಲ್ಲಿ ಇನ್ನೂ ಒಂದು 2-3 ವಿಡಿಯೋ ಕರೆಂಟ್ ಅಫೇರ್ಸೇ ಮಾಡೋಣ. ಸೊ ನಿಮಗೆ ಧೈರ್ಯ ಬರುತ್ತೆ. ಲಾಸ್ಟ್ 1 ವೀಕಿಂದ ಊರು ಹೊರಟಾಗಿದೆ, ಹಾಗಾಗಿ ಸ್ವಲ್ಪ ಪರ್ಸನಲ್ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ಮುಗಿಸೋಣ. ಡೋಂಟ್ ವೆರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್. ಏಪ್ರಿಲ್ ಮೇ ಕರೆಂಟ್ ಅಫೇರ್ಸ್. ಫಸ್ಟ್ ಕರೆಂಟ್ ಅಫೇರ್ಸ್ ನೋಡಿ ಫ್ರೆಂಡ್ಸ್, ಬಯೋಫಾರ್ಮಾ ಶಕ್ತಿ ಯೋಜನೆ ಇದು ಬಜೆಟ್ ಇಂಟ್ರೊಡ್ಯೂಸ್ ಮಾಡಿರೋದು. ಯೂನಿಯನ್ ಬಜೆಟ್ 26-27 ಯೂನಿಯನ್ ಬಜೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು ಶಕ್ತಿ ಯೋಜನೆ ಅಂತ. ಬಯೋಫಾರ್ಮಾ ಹೆಸರಲ್ಲಿ ಗೊತ್ತಾಗ್ಬಿಡುತ್ತೆ. ಬಯೋಫಾರ್ಮಾ ಶಕ್ತಿ ಯೋಜನೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮೆಡಿಸಿನ್ ಸಂಬಂಧಪಟ್ಟಿದಂತ ಬಯೋ ಅನ್ನೋ ವರ್ಡಲ್ಲಿ ಗೊತ್ತಾಗ್ಬಿಡುತ್ತೆ. ಫಾರ್ಮಾಸಿಟಿಕಲ್ ಗೊತ್ತಾಗ್ಬಿಡುತ್ತೆ. ಬಟ್ ಶಕ್ತಿ ಯೋಜನೆ ಅಂತ ಕೊಟ್ಬಿಟ್ರೆ ಗೊತ್ತಾಗಲ್ಲ. ಕೇಂದ್ರ ಸರ್ಕಾರ ಪರಿಚಯದ ಶಕ್ತಿ ಯೋಜನೆ. ನಮ್ಮ ಸ್ಟೇಟಲ್ಲಿ ಆದ್ರೆ ನೀವು ಶಕ್ತಿ ಅಂದಿದ ತಕ್ಷಣನೇ ನೀವೇನು ಮಾಡ್ತೀರಾ, ಬಸ್ ಫ್ರೀ ಕೊಟ್ಟಿರೋದು ಅಂತ ಅನ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಇದು ಎಲ್ಲಿ ಕೇಳ್ತಿದ್ದಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಕೇಳ್ತಿರೋದು ಎಲ್ಲಿ ಹೇಳಿ, ಇದು ಕೇಂದ್ರ ಸರ್ಕಾರದಲ್ಲಿ ಯೂನಿಯನ್ ಬಜೆಟ್ ಇಂಟ್ರೊಡ್ಯೂಸ್ ಮಾಡಿರೋದು. ಶಕ್ತಿ ಅಂದರೆ ನೋಡಿ ಇಲ್ಲಿ ಫುಲ್ ಫಾರ್ಮ್ ಸ್ಟ್ರಾಟಜಿ. ಶಕ್ತಿ ಅಂದರೆ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ನಾಲೆಡ್ಜು, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಮೂಲಕ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ನ ಅಡ್ವಾನ್ಸ್ ಮಾಡೋದಕ್ಕೆ ಹೊರಟಿರುವಂಥ ಒಂದು ಸ್ಕೀಮ್ ಇದೆ. ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿದ್ದಲ್ವ ಶಕ್ತಿ ಯೋಜನೆ. ಕೇಂದ್ರ ಸರ್ಕಾರವು 2026-27 ಬಜೆಟ್ನಲ್ಲಿ ಈ ಯೋಜನೆಯನ್ನು ಘೋಷಿಸಿದೆ. ಓಕೆ, ಈ ಯೋಜನೆಯು ಜೀವೌಷಧ, ಓಕೆ, ಸೊ ಬಯೋಫಾರ್ಮ್ ಅಂದರೆ ಜೀವೌಷಧಗಳ ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಓಕೆ, ಸೊ ಇಲ್ಲಿ ಬನ್ನಿ, ಬಜೆಟ್ ಎಷ್ಟು 10,000 ಕೋಟಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ 5 ಇಯರ್ಸ್ಗೆ. ಉದ್ದೇಶ ನೋಡಿ, ಇಲ್ಲಿ ಉದ್ದೇಶ ಡೈರೆಕ್ಟಾಗಿ ಕೇಳ್ತಾರೆ. ಲಸಿಕೆಗಳು, ಮೊನೋಕ್ಲೋನಲ್ ಆಂಟಿಬಾಡಿ ಮತ್ತು ಜೀನ್ ಥೆರಪಿಗಳ ಸಂಶೋಧನೆಗೆ ಮತ್ತು ಉತ್ಪಾದನೆಗೆ ಭಾರತವನ್ನು ಮುಂಚೂಣಿಯನ್ನು ತರೋದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಯಾವ್ದು ಯೋಜನೆ ಇದು? ಬಯೋಫಾರ್ಮಾ. ಮೂಲ ಸೌಕರ್ಯ, 3 ಹೊಸ ರಾಷ್ಟ್ರೀಯ ಔಷಧೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆ ಮತ್ತು 7 ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಮೇಲ್ದರ್ಜೆಗೇರಿಸುವುದು. ಅದೇನೇನು ಆ್ಯಕ್ಷನ್ ತಗೊಂಡಿದ್ದಾರೆ ಅಂತ ಅದೇನು ಅಗತ್ಯ ಇಲ್ಲ, ಡೋಂಟ್ ವರಿ. ಕ್ಲಿನಿಕಲ್ ಟ್ರಯಲ್ಸ್, ಔಷಧಿ ಅಭಿವೃದ್ಧಿಯನ್ನು ವೇಗಗೊಳಿಸಲು 1,000ಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಕ್ಲಿನಿಕಲ್ ಟ್ರಯಲ್ ಸೈಟ್ಗಳ ಜಾಲವನ್ನು ನಿರ್ಮಿಸುವುದು. ಅಲ್ಲಿ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಅಂತದ್ದು. ಸೊ ಬಯೋಫಾರ್ಮಾ ಶಕ್ತಿ ಯೋಜನೆ ಈ ಸರಿ ಬಜೆಟ್, ಯೂನಿಯನ್ ಬಜೆಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಸಂಬಂಧಪಟ್ಟಿದ್ದು ನೋಡಿ, ಇಲ್ಲಿ ಲಸಿಕೆಗಳು, ಇಲ್ಲಿ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಸೆಕ್ಟರ್ ಸಂಬಂಧಪಟ್ಟಿದ್ದು. ಲಸಿಕೆಗಳು, ಮೊನೋಕ್ಲೋನಲ್ ಆಂಟಿಬಾಡೀಸ್ಗಳು, ಜೀನ್ ಥೆರಪಿನ ಸಂಶೋಧನೆ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ, ಭಾರತವನ್ನು ಮುಂಚೂಣಿಗೆ ತರೋದಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಯೋಜನೆ ಆಗಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್ ಚಿನ್ನ ನೋಡಿ. ಚಿನ್ನಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ ಇದೆ ಫ್ರೆಂಡ್ಸ್. ಏನು, ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ. ವೆರಿ ಇಂಪಾರ್ಟೆಂಟ್. ಪ್ರೈವೇಟ್ ಸೆಕ್ಟರ್ ಬರ್ತಾ ಇದೆ ಒಂದು ಮೈನಿಂಗಲ್ಲಿ, ಚಿನ್ನದ ಗಣಿಗಾರಿಕೆನಲ್ಲಿ. ಖಾಸಗಿ ಚಿನ್ನದ ಗಣಿಗಾರಿಕೆ ಯೋಜನೆಯು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜೊನ್ನಗಿರಿಯ ಗಣಿಯಲ್ಲಿ ಪ್ರಾರಂಭವಾಗಲಿದೆ. ನೋಡಿ, ಇಲ್ಲಿವರೆಗೂ ಯೂಶಲಿ ಈ ಚಿನ್ನದ ಗಣಿಗಾರಿಕೆ ಗೌರ್ಮೆಂಟ್ ಸೆಕ್ಟರ್ ಅಂಡರ್ಲೇ ಬರುತ್ತೆ. ಓಕೆನಾ, ಗೌರ್ಮೆಂಟ್ ಅಂಡರ್ಲೇ ಬರೋದು ಇದು. ಬಟ್ ಫಸ್ಟ್ ಟೈಮ್ ಇದನ್ನ ಖಾಸಗಿಯವರು ಕೊಡ್ತಾ ಇದ್ದಾರೆ. ಎಲ್ಲಿ? ಜೊನ್ನಗಿರಿ, ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಹತ್ರ ಬರುತ್ತೆ. ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಕರ್ನೂಲ್, ಸೊ ಅಲ್ವಾ. ಸೊ ಅಲ್ಲಿ ಆ ಜಿಲ್ಲೆನಲ್ಲಿ ಜೊನ್ನಗಿರಿ ಏರಿಯಾದಲ್ಲಿ ಚಿನ್ನದ ಗಣಿ ಆಲ್ರೆಡಿ ಇತ್ತು. ಅದರಲ್ಲಿ ಒಂದು ಪಾರ್ಟನ್ನು ಪ್ರೈವೇಟ್ ಅವರಿಗೆ ಕೊಟ್ಟಿದ್ದಾರೆ, ಸೊ ಗಣಿಗಾರಿಕೆ ಮಾಡೋದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಫಸ್ಟ್ ಟೈಮೇ ಕೊಟ್ಟಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಎಲ್ಲಿ ಅಂತ ಗೊತ್ತಿರಲಿ ನಿಮಗೆ. ಖಾಸಗಿ ಚಿನ್ನದ ಗಣಿಗಾರಿಕೆ ನಡೀತಿರೋದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಜೊನ್ನಗಿರಿ ಅಂತ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಂಡಿಯಾದಲ್ಲಿ ಚಿನ್ನದ ಬಗ್ಗೆ ನೋಡೋದಾದ್ರೆ ನೀವು, ಗೋಲ್ಡ್ ಬಗ್ಗೆ, ಸೊ ಟೋಟಲ್ ಎಷ್ಟು ನಮಗೆ ನಿಕ್ಷೇಪ ಆದ್ರೆ ಸಿಗುತ್ತೆ, ಚಿನ್ನದ ಅದಿರಿನ ನಿಕ್ಷೇಪ ಸಿಗುತ್ತೆ ಅಂತಂದ್ರೆ ನೋಡಿ, ಫಸ್ಟ್ ಇಲ್ಲಿ ನೋಡಿ, ನಿಕ್ಷೇಪ ಇರೋದು ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳೋದು ಬೇರೆ. ಯಾವ ರಾಜ್ಯಗಳಲ್ಲಿ ಚಿನ್ನದ ಗಣಿಗಾರಿಕೆ ಅತಿ ಹೆಚ್ಚು ನಡೀತಾ ಇದೆ ಅಂತಂದ್ರೆ 2 ಬೇರೆ ಬೇರೆ ಆಗಿರುತ್ತೆ. ಸೊ ಡೆಪಾಸಿಟ್, ಗೋಲ್ಡ್ ಡೆಪಾಸಿಟ್ಸ್ ಜಾಸ್ತಿ ಇರೋದು ಎಲ್ಲಿ ಅಂದ್ರೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಬಿಹಾರದಲ್ಲಿ. ನೆನ್ಪಿಟ್ಕೊಳ್ಳಿ, ಬಿಹಾರದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಿರೋ ಚಿನ್ನನ, ಬಟ್ ಎಷ್ಟು ರಿಸರ್ವ್ ಇರೋದು ಬಿಹಾರದಲ್ಲಿ. ನೆಕ್ಸ್ಟ್ ರಾಜಸ್ಥಾನ, ನೆಕ್ಸ್ಟ್ ಕರ್ನಾಟಕ ಇದೆ. ಆದ್ರೆ ಉತ್ಪಾದಕ ರಾಜ್ಯಗಳು, ಅತಿ ಹೆಚ್ಚು ಉತ್ಪಾದಕ ರಾಜ್ಯಗಳಲ್ಲಿ ಫಸ್ಟ್ ನೋಡಿ ಕರ್ನಾಟಕ 97%. ಅಂದ್ರೆ ಒಟ್ಟಾರೆ ಚಿನ್ನದ ಉತ್ಪಾದನೆಯಲ್ಲಿ 97% ಕರ್ನಾಟಕ ಒಂದೇ ರಾಜ್ಯದಲ್ಲಿ ಉತ್ಪಾದನೆ ಆಗ್ತದೆ. ಎಲ್ಲಿ ಪರ್ಟಿಕ್ಯುಲರ್ಲಿ ನೋಡಿ, ಹಟ್ಟಿ, ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಆಗ್ತಾ ಇರೋದು. ಡೆಪಾಸಿಟ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಬಿಹಾರ ನೆನ್ಪಿಟ್ಕೊಳ್ಳಿ, ನೀವು ಕನ್ಫ್ಯೂಸ್ ಆಗಬಾರ್ದು, ಕರ್ನಾಟಕ ಅಂತ ಹಾಕ್ಬಿಡಬಾರ್ದು. ಅತಿ ಹೆಚ್ಚು ನಿಕ್ಷೇಪ ಹೊಂದಿರೋ ರಾಜ್ಯ ಬಿಹಾರ, ಬಟ್ ಉತ್ಪಾದನೆ ಜಾಸ್ತಿ ಆಗ್ತಿರೋದ್ರಲ್ಲಿ ಕರ್ನಾಟಕದಲ್ಲಿ. ಈ ತರ ಗೊತ್ತಿಲ್ಲ ನಿಮಗೆ. ಅದು ಬಿಟ್ರೆ ದೇಶಗಳು ಅತಿ ಹೆಚ್ಚು ಉತ್ಪಾದಿಸೋದು ಚೀನಾ ಇದೆ, 10% ಬರುತ್ತೆ, ಬಟ್ ಚೀನಾ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ಸಾಕಿಷ್ಟೇ. ಇಷ್ಟು ನೆನ್ಪಿಟ್ಕೊಳ್ಳಿ. ಚಿನ್ನಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಖಾಸಗಿ ಗಣಿ ಜೊನ್ನಗಿರಿನಲ್ಲಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ ಸರಳ್ AI ಏನಕ್ಕೆ ಸಂಬಂಧಪಟ್ಟಿದೆ? ಸಿಂಪಲ್ ಕ್ವಶನ್, ಹಂಗೆ ಡೈರೆಕ್ಟ್ ಆಗಿ ಕೇಳ್ತಾ ನೋಡಿದ್ದು. ಸರಳ್ AI, ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ.
ವಿಜ್ಞಾನ ಮತ್ತು ಜನಸಾಮಾನ್ಯರ ನಡುವಿನ ಕೊಂಡಿ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ, ಹೆಡ್ಡಿಂಗಲ್ಲಿ ತಿಳ್ಕೊಬೇಕು. ಸರಳ್ AI ಅನ್ನೋದು ಏನು? ಸೈನ್ಸ್ ಅಂದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ, ಮತ್ತು ಜನಸಾಮಾನ್ಯ ನಡುವಿನ ಕೊಂಡಿಯಾಗಿ ಕನೆಕ್ಷನ್ ಆಗಿ ಇದು ಆಕ್ಟ್ ಮಾಡುತ್ತೆ. ಅಂದ್ರೆ ಈಸಿಯಾಗಿ ಸೈನ್ಸ್ ಅರ್ಥ ಆಗೋ ಥರ. ಹೇಗೆ ಅಂತ ನೋಡಿ, ಭಾರತದ ಅತ್ಯುನ್ನತ ಸಂಶೋಧನಾ ಸಂಸ್ಥೆಯಾದ, ನೆನ್ಪಿಟ್ಕೊಳ್ಳಿದ್ದು, ಅನುಸಂಧಾನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನವು ದೇಶದ ವೈಜ್ಞಾನಿಕ ಸಂಶೋಧನೆಗಳು ಹಾಗೂ ಜನಸಾಮಾನ್ಯರ ನಡುವೆ ಇರುವ ಸಂವಹನ, ಕಮ್ಯುನಿಕೇಶನ್ ಗ್ಯಾಪ್, ಸಂವಹನದ ಅಂತರವನ್ನು ತಗ್ಗಿಸುವ, ಮಿಟಿಗೇಟ್ ಮಾಡಬೇಕು ಉದ್ದೇಶದಿಂದ ಸರಳ್ AI ಎಂಬ ನೂತನ ಕೃತಕ ಬುದ್ಧಿಮತ್ತೆ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ. ಒಂದು ಮಾಡೆಲ್ ಡೆವಲಪ್ ಮಾಡಿದರೆ ನೋಡಿ, ನೋಡಿ ಇಲ್ಲಿ ಆಕ್ಚುಲಿ ಪಾಯಿಂಟ್ ಇರೋದು, ಅತ್ಯಂತ ಸಂಕೀರ್ಣವಾದ ಸಂಶೋಧನಾ ದತ್ತಾಂಶಗಳನ್ನು, ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಸಾಮಾನ್ಯ ಜನಕ್ಕೆ ಸೈನ್ಸ್ ಅಲ್ಲಿ ಬರೆಯೋ ಪ್ರಬಂಧಗಳೆಲ್ಲ ಅರ್ಥ ಆಗತ್ತಾ? ಅವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಸೊ ಆ ದತ್ತಾಂಶಗಳನ್ನ ಏನ್ ಮಾಡಬೇಕು, ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥವಾಗುವಂತೆ ಸರಳೀಕರಿಸೋದು. ಸೈನ್ಸ್ ಥಿಯರಿಗಳೇನಿರ್ತಾವಲ್ವ, ಅದು ರಿಸರ್ಚ್ ಪೇಪರ್ಗಳೇನಿರ್ತಾವಲ್ಲ, ಅದು ನಮಗೆಲ್ಲ ಖಂಡಿತ ಅರ್ಥ ಆಗಲ್ಲ. ಸೊ ಅದನ್ನ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ಸಾಮಾನ್ಯ ಜನಕ್ಕೂ ಅರ್ಥ ಆಗೋ ರೀತಿಯಲ್ಲಿ ಈ AI ಯೂಸ್ ಮಾಡ್ಕೊಂಡು, ಸರಳ್ AI ಯೂಸ್ ಮಾಡ್ಕೊಂಡು ಸರಳೀಕರಣಗೊಳಿಸುವುದು ಇದರ ಪ್ರೈಮರಿ ಉದ್ದೇಶ ಆಗಿದೆ. ಸೈನ್ಸ್ ಅನ್ನೋದು ಬುದ್ಧಿವಂತರಿಗೆ ಮಾತ್ರ ಸೀಮಿತನ, ಜನಸಾಮಾನ್ಯರಿಗೆ ಬೇಕಲ್ವಾ? ಅದನ್ನ ಈಸಿ ಮಾಡೋದು ಇದರ ಉದ್ದೇಶ, ಸರಳವಾಗಿ ಮಾಡೋದು ಅಂತ AI ಕುರಿತು. ಸೊ ವಿಜ್ಞಾನಿಗಳು ಸಿದ್ಧಪಡಿಸುವ ಅತ್ಯಂತ ಕ್ಲಿಷ್ಟಕರವಾದ ಸಂಶೋಧನಾ ಪ್ರಬಂಧಗಳನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಸರಳ ಭಾಷೆಗೆ ಈ AI ಪರಿವರ್ತಿಸಲಿದೆ. ಸರಳ್ ಪೂರ್ಣ ರೂಪ ನೋಡಿ ಏನಿದು, ಸಿಂಪ್ಲಿಫೈಡ್ ಅಂಡ್ ಆಟೋಮೇಟೆಡ್ ರಿಸರ್ಚ್ ಆಂಪ್ಲಿಫಿಕೇಶನ್ ಅಂಡ್ ಲರ್ನಿಂಗ್ ಅಂತ. ಓಕೆ, ಈ ತಂತ್ರಜ್ಞಾನವು ಕನ್ನಡವೂ ಸೇರಿದ್ರೆ, ಕನ್ನಡದಲ್ಲಿ ಬರುತ್ತಿದ್ದು ಒಟ್ಟು 18 ಪ್ರಾದೇಶಿಕ ಭಾಷೆಗಳಲ್ಲಿ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಕೊಡಲಾಗುತ್ತೆ, ಆನಂತರ ಎಲ್ಲ ಭಾಷೆಗಳಿಗೂ ಇನ್ಕ್ರೀಸ್ ಮಾಡಲಾಗುತ್ತೆ. ಸರಳ್ AI ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಸರಳ್ AI ಏನು ಸಂಬಂಧಪಟ್ಟಿದೆ ಅಂದ್ರೆ ಸೈನ್ಸು ಮತ್ತೆ ಸಾಮಾನ್ಯ ಜನರ ನಡುವಿನ ಅಂತರವನ್ನ ಕಡಿಮೆ ಮಾಡೋದಕ್ಕೆ, ಆ ಸೈನ್ಸ್ ರಿಲೇಟೆಡ್ ಇರುವಂತಹ ವಿಷಯಗಳೇನಿದೆ ಅದನ್ನು ಸರಳವಾಗಿ ಸಾಮಾನ್ಯರ ಭಾಷೆಗೆ ಪರಿವರ್ತಿಸಿ ಕೊಡುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಇರೋದು. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ಬಾಹ್ಯಾಕಾಶಕ್ಕೆ ಕಣ್ಣಿಡಲು 2 ಹೊಸ ಟೆಲಿಸ್ಕೋಪ್ ಸ್ಥಾಪನೆಗೆ ವೆರಿ ಇಂಪಾರ್ಟೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ ಬರುತ್ತೆ. ಬಾಹ್ಯಾಕಾಶನ ಅಬ್ಸರ್ವ್ ಮಾಡೋದಕ್ಕೆ, ಓಕೆನಾ, ಇದನ್ನ ನಾವು ಕಾಸ್ಮಾಸ್ನ ಅಬ್ಸರ್ವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಟೆಲಿಸ್ಕೋಪ್ನ 2 ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಸಲ ಬಜೆಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ 2 ಟೆಲಿಸ್ಕೋಪ್ಗಳು. ಯಾವ್ಯಾವುದು ನೋಡಿ, ಒಂದು ನ್ಯಾಷನಲ್ ಲಾರ್ಜ್ ಅಂತಿದೆ, ಇದು ಲಾರ್ಜ್ ಅಂತ ಬರಬೇಕು. ಓಕೆನಾ, ಲಾರ್ಜ್ ಅನ್ಕೊಳ್ಳಿ. ಸೊ ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್ ಅಂತ, ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್. ಇನ್ನೊಂದು ನೋಡಿ ಇಲ್ಲಿ ನ್ಯಾಷನಲ್ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಅಂತ. ಇವೆರಡನ್ನ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದೆ. ಏನಕ್ಕೆ, ಎಲ್ಲಿ ಅಂತ ಕೇಳಬಹುದು. ಎಲ್ಲಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. 2 ಟೆಲಿಸ್ಕೋಪ್ ಹೆಸರು ನೆನಪಿಟ್ಕೊಳ್ಳಿ, ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್ ಒಂದು, ನ್ಯಾಷನಲ್ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಒಂದು. ಓಕೆ ನೋಡಿ, ಬಜೆಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರಿ ಬಜೆಟ್ ಅಲ್ಲಿ. ಎಲ್ಲಿ ವೆರಿ ಇಂಪಾರ್ಟೆಂಟ್, ಲಡಾಖ್ನಲ್ಲಿ ಯಾಕೆ ಅಂತ ಹೇಳ್ತೀನಿ ನೋಡಿ, ಆಮೇಲೆ ನೋಡೋಣ. ಲಡಾಖ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ನೋಡಿ. ಇದು ಫಸ್ಟ್ ಇದು ನೋಡೋಣ, ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್. ಇದ್ರ ಉದ್ದೇಶ ಏನಪ್ಪಾ, ಸೌರ ಕಾಂತೀಯತೆ, ಸೋಲಾರ್ ಮ್ಯಾಗ್ನೆಟಿಸಮ್ ಮತ್ತು ಸೌರ ಚಲನಶೀಲತೆಯನ್ನು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾದ 2 ಮೀಟರ್ ಅಪಾರ್ಚರ್ ರಡಾರ್ ಅಂತ. ಓಕೆ, ಏನನ್ನ, ಸೌರ ಕಾಂತೀಯತೆ ಮತ್ತು ಸೌರ ಚಲನಶೀಲತೆಯನ್ನ ರಿಸರ್ಚ್ ಮಾಡೋಕ್ಕೋಸ್ಕರ ಇರೋದು. ಎಲ್ಲಪ್ಪ, ಲಡಾಖ್ನ ಪ್ಯಾಂಗಾಂಗ್ ಸೋ ಲೇಕ್, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇದು ಪ್ಯಾಂಗಾಂಗ್ ಸೋ ಲೇಕು ಇಂಡಿಯಾ ಮತ್ತೆ ಚೈನಾ ನಡುವೆ 2 ಕಡೆಗೂ ಸೇರ್ಕೊಂಡಿದೆ. ಇದು ಚೈನಾಗೆ ಜಾಸ್ತಿ ಸೇರುತ್ತೆ. ಇದೊಂದು ಸರೋವರ ಫ್ರೆಂಡ್ಸ್, ಇದು ಸರೋವರ. ಇದ್ರ ಮಧ್ಯದಲ್ಲಿ ಬಾರ್ಡರ್ ಪಾಸ್ ಆಗುತ್ತೆ. ಸೊ ಈ ಕಡೆಗಿರೋದು ಚೈನಾ, ಈ ಕಡೆಗಿರೋದು ಇಂಡಿಯಾ. ಸೊ ಜಾಸ್ತಿ ಭಾಗ ಚೈನಾಗೆ ಸೇರ್ಕೊಳ್ಳುತ್ತೆ, ಸ್ವಲ್ಪ ಭಾಗ ಇಂಡಿಯಾಗೆ ಸೇರುತ್ತೆ. ಸೊ ಪ್ಯಾಂಗಾಂಗ್ ಸೋ ಲೇಕ್ ಅಂತ ಬರುತ್ತೆ. ಇದು ಲಡಾಖ್ನಲ್ಲಿ ಬರೋದು. ಇದು ಆ ಸರೋವರದ ಬಳಿ ಇರುವಂತಹ ಮೇರಾಕ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಮಹತ್ವ ಏನದು ನೋಡಿ, ಇದು ಮಹತ್ವ ನೋಡಿ, ಇದು ಕೊಡೈಕೆನಾಲ್ ಮತ್ತು ಉದಯ್ಪುರ ನಂತರದ 3ನೇ ಭೂ ಆಧಾರಿತ ಲ್ಯಾಂಡ್ ಬೇಸ್ಡ್, ಓಕೆ, ಭೂ ಆಧಾರಿತ ಸೌರ ವೀಕ್ಷಣಾಲಯವಾಗಿದೆ, ಅಬ್ಸರ್ವೇಟರಿ ಇದೊಂದು. ಓಕೆ, ಇದು 3ನೇದು ಫ್ರೆಂಡ್ಸ್. ಆಲ್ರೆಡಿ ನೋಡಿ 1899 ಕೊಡೈಕೆನಾಲ್ ಅಲ್ಲಿ ಬ್ರಿಟಿಷರ್ ಇಂಟ್ರೊಡ್ಯೂಸ್ ಮಾಡಿದ್ರು ಏನನ್ನ, ಈ ಅಬ್ಸರ್ವೇಟರಿನ. ಅದು ಬಿಟ್ಟರೆ ಸ್ವತಂತ್ರ ನಂತರ 1975 ಉದಯ್ಪುರದಲ್ಲಿ ಇಂಡಿಯನ್ ಗೌರ್ಮೆಂಟ್ ಮಾಡಿತ್ತು. ಇದು 3ನೇದು ಲ್ಯಾಂಡ್ ಬೇಸ್ಡ್ ಬರ್ತಾ ಇರೋದು. ಎಲ್ಲ ಇದು ಪ್ಯಾಂಗಾಂಗ್ ಸೋ ಸರೋವರದ ಹತ್ರ ಮೇರಾಕ್ ಅನ್ನೋ ಪ್ಲೇಸ್ ಅಲ್ಲಿ ಇದನ್ನ ತರ್ತಾ ಇದ್ದಾರೆ. ಲ್ಯಾಂಡ್ ಬೇಸ್ಡ್ ಅಂದ್ರೆ ಭೂಮಿನಲ್ಲೇ ಇರ್ತದೆ, ಆಕಾಶವನ್ನು ಅಬ್ಸರ್ವ್ ಮಾಡೋದು. ಇನ್ನೊಂದು ನೋಡಿ, ಇಲ್ಲಿ ನ್ಯಾಷನಲ್ ಲಾರ್ಜ್ ಸೋಲಾರ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಅಂತ. ಉದ್ದೇಶ ಏನಪ್ಪಾ, ಎಕ್ಸೋಪ್ಲಾನೆಟ್ಸ್ ಅಂದ್ರೆ ಸೋಲಾರ್ ಸಿಸ್ಟಮ್ನ ಬಿಟ್ಟು ಹೊರಗಡೆ ಇರುವಂತಹ ಗ್ರಹಗಳು ಅನ್ನೋ ಅರ್ಥ ಬರುತ್ತೆ. ಎಕ್ಸೋಪ್ಲಾನೆಟ್ಗಳು, ನಕ್ಷತ್ರಗಳ ರಚನೆ ಮತ್ತು ಸೂಪರ್ ನೋವಾಗಳನ್ನು ಅಧ್ಯಯನ ಮಾಡಲು ಇದೊಂದನ್ನ ಟೆಲಿಸ್ಕೋಪ್ನ ಮಾಡ್ತಾ ಇದ್ದಾರೆ. ಎಷ್ಟು ಮೀಟರ್ ಇದೆ ಇದು? 13.7 ಮೀಟರ್ ಗಾತ್ರ ಇದೆ. ಏನನ್ನ, ಎಕ್ಸೋಪ್ಲಾನೆಟ್ಗಳು, ನಕ್ಷತ್ರಗಳ ರಚನೆ ಮತ್ತು ಸೂಪರ್ ನೋವಾಗಳ ಅಧ್ಯಯನ ಮಾಡೋದಕ್ಕೆ ಈ ಟೆಲಿಸ್ಕೋಪ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಏನು ಕೇಳಿ ನೋಡಿ, ಇದು ಮ್ಯಾಚ್ ಮಾಡೋಕ್ಕೂ ಕೇಳ್ಬೋದು.
ನ್ಯಾಷನಲ್ ಲಾರ್ಜ್ ಸೋಲಾರ್ ಟೆಲಿಸ್ಕೋಪ್ ಇರೋದು ಸೌರಕಾಂತೀಯತೆ ಮತ್ತು ಸೌರ ಚಲನಶೀಲತೆಯನ್ನು ಅಧ್ಯಯನ ಮಾಡೋದಕ್ಕೆ. ನ್ಯಾಷನಲ್ ಲಾರ್ಜ್ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಇರೋದು ಎಕ್ಸೋ ಪ್ಲಾನೆಟ್ಗಳು ನಕ್ಷತ್ರಗಳನ್ನ ಅಧ್ಯಯನ ಮಾಡೋದಕ್ಕೆ. ಸ್ಥಳ ಎಲ್ಲಿ? ಲಡಾಖ್ನ ಹನ್ಲೆ. ಫ್ರೆಂಡ್ಸ್, ಈ ಹನ್ಲೆ ನೆನ್ಪಿಟ್ಕೋಬೇಕು. ಹನ್ಲೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಲಡಾಖಲ್ಲಿದೆ ಹನ್ಲೆ. ವಿಶೇಷತೆ, ಇದು 90 ಷಡ್ಭುಜಾಕೃತಿ ವಿಭಾಗಗಳನ್ನು ಹೊಂದಿರುವ ಸೆಗ್ಮೆಂಟೆಡ್ ಮಿರರ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಓಕೆ, ನವೀಕರಣ ನೋಡಿ ಫ್ರೆಂಡ್ಸ್, ಇಲ್ಲೇ ಇದೆ ಲಡಾಖ್ನ ಹನ್ಲೆ. ಈಗ ಆಲ್ರೆಡಿ ಒಂದಿದೆ ಅಲ್ಲಿ ಲಡಾಖ್ನ ಹನ್ಲೆನಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ 2 ಮೀಟರ್ನ ಹಿಮಾಲಯನ್ ಚಂದ್ರ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಈಗ ಆಲ್ರೆಡಿ ಲಡಾಖ್ನ ಹನ್ಲೆನಲ್ಲಿ ಈ ಅಬ್ಸರ್ವೇಟರಿ ಆಲ್ರೆಡಿ ಒಂದಿದೆ. ಅದ್ರ ಹೆಸರು ನೆನ್ಪಿಟ್ಕೊಳ್ಳಿ ಹಿಮಾಲಯನ್ ಚಂದ್ರ ಅಂತ ಅದ್ರ ಹೆಸರು. ಇದನ್ನೇ ಇಲ್ಲಿ ಕೊಟ್ಟಿರೋದು ನೋಡಿ. ಇಲ್ಲಿ ಏನಿದು ಷಡ್ಭುಜಾಕೃತಿ ವಿಭಾಗಗಳನ್ನು ಹೊಂದಿರುವ ಆಯ್ತು. ನವೀಕರಣ, ಇದರಲ್ಲಿ ಈ ಸ್ಕೀಮಲ್ಲಿ ಎರಡನ್ನ ಏನ್ ಮಾಡೋದು, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದು. ಇವೆರಡನ್ನ, ಇದೊಂದು ಮತ್ತೆ ಇದೊಂದು. ಈಗ ಆಲ್ರೆಡಿ ಇರುವಂತಹ ಹಿಮಾಲಯನ್ ಚಂದ್ರ ಇದೆಯಲ್ಲ, ಇದನ್ನ ಅಪ್ಡೇಟ್ ಮಾಡೋದು. ಇದು 3 ಉದ್ದೇಶ ಇಟ್ಕೊಂಡಿದೆ. ಸೊ ಆಲ್ರೆಡಿ ಇರೋದು ಯಾವುದು? ಹಿಮಾಲಯನ್ ಚಂದ್ರ ಅಂತ ಇಲ್ಲಿ ಲಡಾಖ್ನ ಹನ್ಲೆನಲ್ಲಿ ಇರೋದು. ಇವೆರಡು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, 2 ಲಡಾಖ್ನಲ್ಲೇ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ಹಿಮಾಲಯನ್ ಚಂದ್ರ ಆಯ್ತಲ್ವಾ. ನೆಕ್ಸ್ಟ್ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್ ಅನ್ನ 3.7 ಮೀಟರ್ಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಈ ಹೊಸದಾಗಿ 2ನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆಲ್ರೆಡಿ ಇರುವಂತಹ ಹನ್ಲೆನಲ್ಲಿ ಇದೆಯಲ್ವಾ ಹಿಮಾಲಯನ್ ಚಂದ್ರ, ಇದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಎಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಲಡಾಖ್ ಆಯ್ಕೆ ಏಕೆ ನೋಡಿ? ಲಡಾಖ್ನ ಯಾಕೆ ಚೂಸ್ ಮಾಡ್ತಾರೆ? ಬೆಂಗಳೂರು ಯಾಕಲ್ಲ ಅಥವಾ ಬೇರೆ ಸ್ಟೇಟ್ ಯಾಕಲ್ಲ? ಅತಿ ಎತ್ತರದ ಪ್ರದೇಶ, ಒಂದು ಶುಷ್ಕ ಹವಾಮಾನ ಇರ್ತದೆ, ಡ್ರೈ ವೆದರ್ ಇರ್ತದೆ, ಶುದ್ಧ ಆಕಾಶ, ಯಾಕಂದ್ರೆ ಮೋಡ ಇರೋದಿಲ್ಲ ಅಲ್ವಾ, ಕಂಪ್ಲೀಟ್ ಕ್ಲಿಯರ್ ಸ್ಕೈ ಇರುತ್ತೆ. ಸೊ ಅಲ್ಲಿ ಅಡಚಣೆ ಇಲ್ಲದೆ ಬಾಹ್ಯಾಕಾಶವನ್ನು ವೀಕ್ಷಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮೋಡ ಇದ್ರೆ ನಮ್ಗೆ ಆಕಾಶ ನೋಡೋದಕ್ಕಾಗೋದಿಲ್ಲ, ಸೊ ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ. ಮೋಡಗಳೇ ಇಲ್ಲ, ಯಾವುದು ಧೂಳು ಇಲ್ಲ ಅಂತಂದಾಗ ಏನಾಗುತ್ತೆ, ನೀಟಾಗಿ ನಾವು ಆಕಾಶವನ್ನು ಅಬ್ಸರ್ವ್ ಮಾಡೋದು. ಯಾವುದು ಪೊಲ್ಯೂಷನ್ ಇರೋದಿಲ್ಲ, ಕ್ಲಿಯರ್ ಸ್ಕೈ ಇರುತ್ತೆ. ಅದಕ್ಕೋಸ್ಕರ ಓಕೆ. ಸೊ ಈ ಯೋಜನೆಗಳು ಭಾರತವನ್ನು ಜಾಗತಿಕ ಖಗೋಳ ವಿಜ್ಞಾನದ ಭೂಪಟದಲ್ಲಿ ಪ್ರಬಲವಾಗಿದೆ. ಓಕೆ, ಇದರಲ್ಲಿ ನೀವು ಇದನ್ನ ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 2 ಟೆಲಿಸ್ಕೋಪ್ಗಳು ಈಗ ಆಲ್ರೆಡಿ ಹಿಮಾಲಯನ್ ಚಂದ್ರನ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಈ ಸರಿ ಬಜೆಟ್ ಇಂಟ್ರೊಡ್ಯೂಸ್ ಆಗಿದೆ. ಎಲ್ಲಿ? ಲಡಾಖ್ನಲ್ಲಿ. ಇಷ್ಟು ನೆನಪಿದ್ರೆ ಸಾಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಕ್ವೆಶ್ಚನ್ ಕೇಳೋ ಚಾನ್ಸ್ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರು ಗ್ರಾಮದ 2877 ಎಕರೆ ಅರಣ್ಯ ಪ್ರದೇಶವನ್ನ ಸಂರಕ್ಷಿತ ಮೀಸಲು ಕನ್ಸರ್ವೇಷನ್ ರಿಸರ್ವ್ ಎಂದು ಘೋಷಿಸಲು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯು ಅಧಿಕೃತವಾಗಿ ನಿರ್ಧರಿಸಿದೆ. ಇಲ್ಲಿ 2 ಇಂಪಾರ್ಟೆಂಟ್ ನಿಮಗೆ. ಸಂರಕ್ಷಿತ ಮೀಸಲು ಅಂತ ಡಿಕ್ಲೇರ್ ಮಾಡಿರೋದು ಯಾವುದು? ಅದು ಇಲ್ಲಿದೆ. ಇನ್ನೊಂದು ಈ ಬಾಡಿ, ಕರ್ನಾಟಕ ರಾಜ್ಯ ವೈಲ್ಡ್ ಲೈಫ್ ಬೋರ್ಡ್. ಇದೊಂದು ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಂರಕ್ಷಿತ ಮೀಸಲು ಪ್ರದೇಶಗಳನ್ನು ಘೋಷಿಸುವ ಪ್ರಕ್ರಿಯೆ ನೋಡಿ. ಫಸ್ಟ್ ಒಂದು ಆಕ್ಟ್ ಅಂಡರ್ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ಕನ್ಸರ್ವೇಷನ್ ರಿಸರ್ವ್ ಗೆ ಒಂದು ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಇರುತ್ತೆ. ಯಾವುದು ಕಾಯ್ದೆ ಅಧಿಕಾರ ಡಿಕ್ಲೇರ್ ಮಾಡಕ್ಕೆ ಅವಕಾಶ ಕೊಡೋದು ಅಂದ್ರೆ ನೋಡಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಅದರಲ್ಲಿ ಕಲಂ 36A ಪ್ರಕಾರ ರಾಜ್ಯ ಸರ್ಕಾರವು, ರಾಜ್ಯ ಮಾತ್ರ ಇದಕ್ಕೆ ಅಧಿಕಾರ ಇರೋದು ಕನ್ಸರ್ವೇಷನ್ ರಿಸರ್ವ್ ಡಿಕ್ಲೇರ್ ಮಾಡಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಸೊ ರಾಜ್ಯ ಸರ್ಕಾರವು ಸ್ಥಳೀಯ ಸಮುದಾಯಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ, ಲೋಕಲ್ ಪೀಪಲ್ ಏನಿರುತ್ತೆ ಅವ್ರ ಜೊತೆ ಫಸ್ಟ್ ಮಾತಾಡಬೇಕು, ಸಮಾಲೋಚನೆ ನಡೆಸಿದ ನಂತರ ಸರ್ಕಾರಿ ಒಡೆತನ, ಇದು ವೆರಿ ಇಂಪಾರ್ಟೆಂಟ್, ಇದು ಪ್ರೈವೇಟ್ ಲ್ಯಾಂಡ್ ಅಲ್ಲ, ಗೌರ್ಮೆಂಟ್ ಲ್ಯಾಂಡೇ ಆಗಿರುತ್ತೆ. ಸರ್ಕಾರಿ ಒಡೆತನದ ಯಾವುದೇ ಪ್ರದೇಶವನ್ನು ಸಂರಕ್ಷಣಾ ಮೀಸಲು ಎಂದು ಘೋಷಿಸಬಹುದು. ಇವು ಸಾಮಾನ್ಯವಾಗಿ ರಾಷ್ಟ್ರೀಯ ಉದ್ಯಾನ ಅಥವಾ ಅಭಯಾರಣ್ಯಗಳ ಪಕ್ಕದಲ್ಲಿ ಇರ್ತವೆ ನೋಡಿ. ಒಂದು ನ್ಯಾಷನಲ್ ಪಾರ್ಕ್, ಇನ್ನೊಂದು ನ್ಯಾಷನಲ್ ಪಾರ್ಕ್ ಇದೆ ಅನ್ಕೊಳ್ಳಿ, ಮಧ್ಯೆ ಇರುವಂತಹ ಕಾಡಾಗಿರ್ಬೋದು, ಅಥವಾ ಒಂದು ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಅಕ್ಕಪಕ್ಕದಲ್ಲಿ ಇರುವಂತಹ ಫಾರೆಸ್ಟ್ ಆಗಿರ್ಬೋದು. ಇಂಥದನ್ನ ಸಾಮಾನ್ಯವಾಗಿ ಅದು ಫಾರೆಸ್ಟ್ ಆಗಿರುತ್ತೆ ಅಥವಾ ಹುಲ್ಲುಗಾವಲು ಆಗಿರುತ್ತೆ. ಇಂಥದ್ದು ಇದನ್ನ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಬಹುದು. ಒಂದು ವೇಳೆ ಆ ಪ್ರದೇಶವು ಕೇಂದ್ರ ಸರ್ಕಾರದ ಭೂಮಿ ಆಗಿದ್ದರೆ ಕೇಂದ್ರದ ಪೂರ್ವದ ಒಪ್ಪಿಗೆ ಬೇಕು. ಕೇಂದ್ರ ಸರ್ಕಾರದ ಅಂಡರ್ ಏನಾದರೂ ಆ ಲ್ಯಾಂಡ್ ಇದ್ರೆ ಅವಾಗ ಅದರ ಒಪ್ಪಿಗೆ ಬೇಕೇ ಬೇಕಾಗುತ್ತೆ, ಯಾಕಂದ್ರೆ ಅವ್ರ ಅಂಡರ್ ಇದೆಯಲ್ಲೋ ಅದಕ್ಕೋಸ್ಕರ. ಸೊ ಯಾವ್ದಪ್ಪ ಹೆಸರು ತಿಳ್ಕೊಳ್ಳಿ, ಏನ್ ಹೆಸರು? ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಅಲ್ಲೂರು ಗ್ರಾಮದ ಅಲ್ಲೂರು ಗ್ರಾಮದಲ್ಲಿ ಇರುವಂತಹ 2877 ಎಕರೆ ಅರಣ್ಯ ಪ್ರದೇಶವನ್ನ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದೆ. ಓಕೆನಾ, ಇದು ಇಷ್ಟು ತಿಳ್ಕೊಳ್ಳಿ. ಯಾವ ಕಾಯ್ದೆಯಿಂದ ಡಿಕ್ಲೇರ್ ಮಾಡ್ತಾರೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಯಾರು ಡಿಕ್ಲೇರ್ ಮಾಡಬೇಕು? ಸ್ಟೇಟ್ ಗೌರ್ಮೆಂಟ್ ಮಾತ್ರ ಮಾಡಬೇಕು. ಅದು ಸರ್ಕಾರಿ ಒಡೆತನದಲ್ಲಿರುವ ಭೂಮಿ ಆಗಿರಬೇಕು, ಖಾಸಗಿ ಭೂಮಿ ಬರೋದಿಲ್ಲ ಇಲ್ಲಿ. ಸಾಮಾನ್ಯವಾಗಿ ಕನ್ಸರ್ವೇಷನ್ ರಿಸರ್ವ್ ಇರುತ್ತೆ, ಒಂದು ನ್ಯಾಷನಲ್ ಪಾರ್ಕ್ ಇದೆ ಅಂದ್ರೆ ಅದರ ಅಕ್ಕಪಕ್ಕ ಇರುವಂತಹ ಫಾರೆಸ್ಟ್ ಆಗಿರುತ್ತೆ. ಓಕೆನಾ, ಆ ಥರ. ನೆಕ್ಸ್ಟ್ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇದಿಲ್ಲ, ವೈಲ್ಡ್ ಲೈಫ್ ಸ್ಟೇಟ್ ಬೋರ್ಡ್ ಅಂತ. ಓಕೆ, ಈ ಕರ್ನಾಟಕ ತಗೊಂಡ್ರೆ ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಅಂತ ಬರುತ್ತೆ. ಓಕೆನಾ, ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಅಂತ ಕರೀತಾರೆ. ಈ ಸರಿ KS ಫಿಲಿಮ್ಸ್ ಅಲ್ಲಿ ಇದೇ ಕ್ವಶನ್. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ, ಇದರ ಅಧ್ಯಕ್ಷರು ಕರ್ನಾಟಕ ಅಂತ ತಗೊಂಡ್ರೆ ಕರ್ನಾಟಕದ CM ಆಗಿರ್ತಾರೆ. ನೀವು ಯಾವ ರಾಜ್ಯ ತಗೋತೀರಾ ಆ ರಾಜ್ಯದ CM ಆ ರಾಜ್ಯದ ಬಾಡಿಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಇದು ಈ ಸರಿ KS ಫಿಲಿಮ್ಸ್ ಅಲ್ಲಿ ಆಗಿದ್ದ ಕ್ವಶನ್ ಫ್ರೆಂಡ್ಸ್. ಇದು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರು ಯಾರಾಗಿರ್ತಾರೆ? ಕರ್ನಾಟಕದ CM ಆಗಿರ್ಬೇಕು. ಅದೇ ಬೇರೆ ರಾಜ್ಯ ತಗೊಂಡ್ರೆ ಆ ರಾಜ್ಯದ CM ಆಗಿರ್ತಾರೆ. ಹಾಗೇನೆ ನೀವು
ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ನ್ಯಾಷನಲ್ ಲೆವೆಲ್ ಇದೆ. ಇದು ಸ್ಟೇಟ್ ಲೆವೆಲ್ ಅಲ್ವಾ, ನಮ್ಮ ಸ್ಟೇಟಲ್ಲಿ ಇದೆ. ಇದು ಪ್ರತಿಯೊಂದು ರಾಜ್ಯದಲ್ಲೂ ಇರುತ್ತೆ. ಹಾಗೆಯೇ ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂತ ಬರುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂಡರಲ್ಲೇ ಇದನ್ನು ಕೂಡ ಸ್ಥಾಪನೆ ಮಾಡಿರೋದು. ಓಕೆನಾ. ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ? ಅಧ್ಯಕ್ಷರು PM ಆಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಲೆವೆಲ್ ಇರೋ ಬಾಡಿಗೆ PM ಇದರ ಅಧ್ಯಕ್ಷತೆ ವಹಿಸ್ಕೊಂಡ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಈ ವನ್ಯಜೀವಿ ಮಂಡಳಿಗೆ ಅಧ್ಯಕ್ಷತೆ ವಹಿಸ್ಕೊತಾರೆ. ಇದು ಯಾವ ಥರದ ಹುದ್ದೆ? ಇದೊಂದು ಎಕ್ಸ್ ಅಫಿಷಿಯೋ ಪೋಸ್ಟ್, ಪದನಿಮಿತ್ತ ಹುದ್ದೆ. ಇದು ಮತ್ತೆ ಸ್ಟೇಟ್ ಎರಡೂ. ಪದನಿಮಿತ್ತ ಹುದ್ದೆ ಅಂದ್ರೇನು? ಈ ಪೋಸ್ಟ್ಗೆ ಯಾರನ್ನೂ ಅಪಾಯಿಂಟ್ ಮಾಡೋದಿಲ್ಲ. ಯಾರಾದರೂ ಪ್ರಧಾನಿಯಾಗಿ ಬರಲಿ, ಅವರು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಧ್ಯಕ್ಷತೆನ ವಹಿಸ್ಕೋಬೇಕು. ರಾಜ್ಯದ ತಗೊಂಡ್ರೆ ಯಾರಾದರೂ CM ಆಗಲಿ, ಸ್ಟೇಟ್ ಬೋರ್ಡ್ ಇರ್ತದಲ್ಲ ವೈಲ್ಡ್ ಲೈಫ್ ಬೋರ್ಡ್, ಅದಕ್ಕೆ ಅಧ್ಯಕ್ಷತೆನ ವಹಿಸ್ಕೋಬೇಕು ಅಂತ. ಓಕೆನಾ. ಓಕೆ, ನೆಕ್ಸ್ಟ್ ಒನ್ 10th ಶೆಡ್ಯೂಲ್. ಇದು ಯಾವಾಗಲೂ ಎವರ್ಗ್ರೀನ್ ಟಾಪಿಕ್ ಫ್ರೆಂಡ್ಸ್. ಇದು ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹತ್ತಿರ ಅನುಸೂಚಿ ಸಂಬಂಧಪಟ್ಟಿದ್ದು ಏನು? ಆಮ್ ಆದ್ಮಿ ಪಾರ್ಟಿ 7 ಸಂಸದರು ಭಾರತೀಯ ಜನತಾ ಪಕ್ಷ ಅಂದರೆ BJPಗೆ ಸೇರ್ಪಡೆಯಾಗಿದ್ದು, ತಮ್ಮ ಸದಸ್ಯತ್ವದ ಅನರ್ಹತೆಯಿಂದ ತಪ್ಪಿಸಿಕೊಳ್ಳಲು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರುವ ವಿಲೀನ ನಿಬಂಧನೆ ಅಂದರೆ ಮರ್ಜರ್ ಕ್ಲಾಸ್ ಅನ್ನು ಬಳಸಿಕೊಂಡಿದ್ದಾರೆ. ಸೊ ಆಮ್ ಆದ್ಮಿ ಪಾರ್ಟಿಯಲ್ಲಿ 7 ಜನ ಸಂಸದರು ಏನು ಮಾಡಿದ್ದಾರೆ? BJP ಸೇರ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ 10th ಶೆಡ್ಯೂಲ್ ನ್ಯೂಸಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಕ್ವಶನ್ ಆಗುತ್ತೆ. ಈ ಪಾರ್ಟಿ ಗೀಟಿ ಎಲ್ಲ ನಮ್ಗೆ ಅಗತ್ಯ ಇಲ್ಲ, ಕ್ವಶನ್ ಬರಲ್ಲ. ಈ 10th ಶೆಡ್ಯೂಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಪಕ್ಷಾಂತರ ನಿಷೇಧ ಕಾನೂನು ಒಂದು ರಾಜಕೀಯ ಪಕ್ಷದಿಂದ, ಏನು ಪಕ್ಷಾಂತರ ನಿಷೇಧ ಅಂತಂದ್ರೆ ಒಂದು ರಾಜಕೀಯ ಪಕ್ಷದಿಂದ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಸದಸ್ಯರು ಪಕ್ಷಾಂತರವಾಗುವುದನ್ನು ತಡೆಯಲು ರಚಿಸಲಾಗಿರುವ ಒಂದು ಕಾನೂನಾಗಿದೆ. ಓಕೆ, ಈ ಕಾನೂನು ಯಾವಾಗ ಬಂದು ನೋಡಿ ಫ್ರೆಂಡ್ಸ್, ಡೈರೆಕ್ಟ್ ಕ್ವಶನ್ ಆಗುತ್ತೆ. 1985 52ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್. ಯಾವಾಗಪ್ಪ ಇದು? 1985 52ನೇ ತಿದ್ದುಪಡಿ. ಈ ತಿದ್ದುಪಡಿನಲ್ಲಿ ಇದು ಬಂದಿರೋದು. 1985ರಲ್ಲಿ 52ನೇ ತಿದ್ದುಪಡಿ, 52ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನದ 10ನೇ ಅನುಸೂಚಿ, ಯಾವ್ದು ಅನುಸೂಚಿನಲ್ಲಿದೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ 10ನೇ ಅನುಸೂಚಿನಲ್ಲಿದೆ, ಅದಕ್ಕೆ ಸೇರಿಸಲಾಗಿದೆ. ಈ ಕಾನೂನು ಶಾಸಕರ ಪಕ್ಷಾಂತರವನ್ನು ತಡೆಯುವ ಮೂಲಕ ಸರ್ಕಾರಗಳಲ್ಲಿ ರಾಜಕೀಯ ಸ್ಥಿರತೆ, ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ತರೋದಕ್ಕೆ ಟ್ರೈ ಮಾಡುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇದು ಇಂಟ್ರೊಡ್ಯೂಸ್ ಆಗಿದ್ದು 1985. ರಾಜೀವ್ ಗಾಂಧಿ ಅವರು ಇದ್ರಲ್ಲ ಅವಾಗ, ಯಾರು ಪ್ರಧಾನಮಂತ್ರಿ? ರಾಜೀವ್ ಗಾಂಧಿ ಅವರು. 52ನೇ ತಿದ್ದುಪಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟು, ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಇಲ್ಲಿವರೆಗೂ ಒಂದ್ಸರಿ ಮಾತ್ರ ತಿದ್ದುಪಡಿ ಆಗಿದೆ. ಯಾವ ತಿದ್ದುಪಡಿ ನೋಡಿ? ಇಲ್ಲಿ 91ನೇ ತಿದ್ದುಪಡಿ. ಒಂದ್ಸಲಿ ಅಮೆಂಡ್ಮೆಂಟ್ ಆಗಿದೆ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಯಾವಾಗ? 2003. 2003ರಲ್ಲಿ ಯಾರಪ್ಪ ಪ್ರಧಾನಿ? ವಾಜಪೇಯಿ ಅಲ್ವಾ? ವಾಜಪೇಯಿ ಅವರು ಪ್ರಧಾನಿ ಆಗಿದ್ರು. ಇವರು ಒಂದೇ ಸರಿ ಇದುವರೆಗೂ ಅಮೆಂಡ್ಮೆಂಟ್ ಆಗಿರೋದು. ಏನು? ರಾಜಕೀಯದಲ್ಲಿ ಅನೈತಿಕ ಪಕ್ಷಾಂತರಗಳನ್ನು ನಿಯಂತ್ರಿಸಲು ಮತ್ತು ಅಯಾರಾಮ್ ಗಯಾರಾಮ್ ಸಂಸ್ಕೃತಿಗೆ ಅಂತ್ಯ ಆಡಲು 2003ರಲ್ಲಿ 91ನೇ ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಇದು ಪಕ್ಷಾಂತರ ನಿಷೇಧ ಕಾನೂನಿನಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸಲು ಅದನ್ನು ಇನ್ನಷ್ಟು ಬಲಪಡಿಸಿತು. ಈಗ ಪ್ರೆಸೆಂಟು ಇದೇನು ಅಷ್ಟು ಪವರ್ಫುಲ್ ಆಗಿದೆ, ಎಫೆಕ್ಟಿವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಅವರೇಜ್ ಕೆಲಸ ಮಾಡ್ತಿದೆ ಅಷ್ಟೇ. ಇನ್ನೂ ಇದರ ಸಾಕಷ್ಟು ಬದಲಾವಣೆಯನ್ನು ತರಬೇಕಾಗಿದೆ. ಬಟ್ ಒಂದ್ಸರಿ ಮಾತ್ರ ಅಮೆಂಡ್ಮೆಂಟ್ ಆಗಿದೆ, ನೆನಪಿಟ್ಕೊಳ್ಳಿ. 91ನೇ ತಿದ್ದುಪಡಿ 2003ರಲ್ಲಿ ಇದು ಅಮೆಂಡ್ಮೆಂಟ್ ಆಗಿದೆ. ಇಂಟ್ರೊಡ್ಯೂಸ್ ಆಗಿದ್ದೆ ಯಾವಾಗ? 1985 52ನೇ ತಿದ್ದುಪಡಿನಲ್ಲಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ವೆರಿ ಇಂಪಾರ್ಟೆಂಟ್. ಯುವ ಸಂಗಮ ಕಾರ್ಯಕ್ರಮ, ಯುವ ಸಂಗಮ ಪ್ರೋಗ್ರಾಮ್ ಯಾವ ಮಿನಿಸ್ಟ್ರಿ ಬರುತ್ತೆ, ಯಾರು ಮಾಡ್ತಾರೆ? ಕರ್ನಾಟಕದ ಯಾವ IIT ಸೆಲೆಕ್ಟ್ ಆಗಿದೆ? ವೆರಿ ಇಂಪಾರ್ಟೆಂಟ್. ಯುವ ಸಂಗಮ ಕಾರ್ಯಕ್ರಮದಡಿ IIIT ಧಾರವಾಡ ಸಂಸ್ಥೆ ಕರ್ನಾಟಕದ ನೋಡಲ್ ಸಂಸ್ಥೆಯಾಗಿ ಆಯ್ಕೆಯಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ IIT ಅಂದರೆ. ಯುವ ಸಂಗಮ ಕಾರ್ಯಕ್ರಮವು ಶಿಕ್ಷಣ ಸಚಿವಾಲಯ, ನೋಡಿ ಯಾವ ಮಿನಿಸ್ಟ್ರಿ ಅಂಡರ್ಲಿ ಬರ್ತಾ ಇದೆ ಯುವ ಸಂಗಮ ಕಾರ್ಯಕ್ರಮ? ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಇಲಾಖೆ ಸಚಿವಾಲಯ. ಓಕೆ, ಅದರಲ್ಲಿ ಯಾವ ಪ್ರೋಗ್ರಾಮ್ ಅಂಡರ್ಲಿ ಬಂದಿದೆ ನೋಡಿ? ಏಕ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಪ್ರೋಗ್ರಾಮ್ ಅಂಡರ್ಲಿ ಬಂದಿದೆ. ಯಾವ ಸಚಿವಾಲಯದಲ್ಲಿ ಬರೆದಿದ್ದು? ಶಿಕ್ಷಣ ಸಚಿವಾಲಯ, ನೆನಪಿಟ್ಕೊಳ್ಳಿ. ಓಕೆ, ಯುವ ಸಂಗಮ ಕಾರ್ಯಕ್ರಮ ಏಕ ಭಾರತ ಶ್ರೇಷ್ಠ ಭಾರತದ ಕಾರ್ಯಕ್ರಮದಡಿ ಒಂದು ಉಪ ಪ್ರೋಗ್ರಾಮ್ ಆಗಿದೆ. ಉದ್ದೇಶ ಏನು? ದೇಶದ ವಿವಿಧ ರಾಜ್ಯಗಳ ಯುವಕರ ನಡುವೆ ಸಾಂಸ್ಕೃತಿಕ ವಿನಿಮಯ. ಇದೊಂದು ವರ್ಡ್ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಸಾಂಸ್ಕೃತಿಕ ವಿನಿಮಯ ಮತ್ತು ರಾಷ್ಟ್ರೀಯ ಏಕತೆ, ಕಲ್ಚರಲ್ ಎಕ್ಸ್ಚೇಂಜ್ ಅಂಡ್ ಏನು ನ್ಯಾಷನಲ್ ಯೂನಿಟಿ, ಇವೆರಡನ್ನ ಪ್ರಮೋಟ್ ಮಾಡೋಕ್ಕಿರೋದು. ಸಾಂಸ್ಕೃತಿಕ ವಿನಿಮಯ ಮತ್ತು ರಾಷ್ಟ್ರೀಯ ಏಕತೆಯನ್ನು ಪ್ರಮೋಟ್ ಮಾಡೋದು ಇದ್ರ ಉದ್ದೇಶ. ಏನಾಗುತ್ತೆ ನೋಡಿ ಇಲ್ಲಿ, ಜೋಡಿ ರಾಜ್ಯ. ಈ ಹಂತದಲ್ಲಿ ಕರ್ನಾಟಕವನ್ನು ರಾಜಸ್ಥಾನ, ವೆರಿ ಇಂಪಾರ್ಟೆಂಟ್, 2 ರಾಜ್ಯಗಳನ್ನ ಜಾಯಿನ್ ಮಾಡ್ತಾರೆ ಫ್ರೆಂಡ್ಸ್. ಅವೆರಡು ರಾಜ್ಯಗಳ ನಡುವೆ ನಮ್ಮ ರಾಜ್ಯದ ಯುವಕರು ಯುವತಿಯರು ಆ ರಾಜಸ್ಥಾನ ರಾಜ್ಯ ಜೊತೆ ಹೋಗಿ ಅಲ್ಲಿ ನಮ್ಮ ಕಲ್ಚರ್ನ ತಿಳಿಸೋದು. ರಾಜಸ್ಥಾನದ ಸ್ಟೂಡೆಂಟ್ಸ್ ಎಲ್ಲ ಬಂದು ನಮ್ಮ ರಾಜ್ಯಕ್ಕೆ ಬಂದು ಅಲ್ಲಿನ ಕಲ್ಚರ್ನ ಇಲ್ಲಿಗೆ, ಅಂದ್ರೆ ಕಲ್ಚರಲ್ ಎಕ್ಸ್ಚೇಂಜ್, ದೇಶದ ಒಂದು ಒಗ್ಗಟ್ಟನ್ನು ಪ್ರಮೋಟ್ ಮಾಡೋಕ್ಕೆ ಇರುವಂಥದ್ದು. ಸೊ ಜೋಡಿ ರಾಜ್ಯ ಯಾವುದು? 2 ರಾಜ್ಯನ ಜೋಡಿ ಮಾಡ್ತಾರೆ ಯಾವಾಗಲೂ. ಸೊ ಈ ಕರ್ನಾಟಕ ಜೊತೆ ಯಾವ ರಾಜ್ಯ ಜೋಡಿ ಆಗಿದೆ ನೋಡಿ? ಸೊ ರಾಜಸ್ಥಾನ ಜೋಡಿ, ರಾಜಸ್ಥಾನ ರಾಜ್ಯದೊಂದಿಗೆ ಜೋಡಿ ಮಾಡಲಾಗಿದೆ. ಅಂದರೆ ಕರ್ನಾಟಕದ ಯುವಕರು ರಾಜಸ್ಥಾನಕ್ಕೆ ಮತ್ತು ರಾಜಸ್ಥಾನದ ಯುವಕರು ಕರ್ನಾಟಕಕ್ಕೆ ಭೇಟಿ ನೀಡುತ್ತಾರೆ. ನೋಡಲ್ ಸಂಸ್ಥೆ ಯಾವಪ್ಪ? ಏಕ ಭಾರತ ಶ್ರೇಷ್ಠ ಭಾರತ ಅಭಿಯಾನದಡಿ ಯುವ ಸಂಗಮ ಅಂತ 6
ಇದಕ್ಕೆ ಕರ್ನಾಟಕದ ನೋಡಲ್ ಸಂಸ್ಥೆಯಾಗಿ IIIT ಧಾರವಾಡ ಆಯ್ಕೆಯಾಗಿದೆ. ಈಗ ನಮ್ಮ ಸ್ಟೇಟ್ನ, ನಮ್ಮ ರಾಜ್ಯದ ಸಂಸ್ಕೃತಿಯನ್ನ ರಾಜಸ್ಥಾನದಲ್ಲಿ ಪ್ರಮೋಟ್ ಮಾಡುವಂತ ಜವಾಬ್ದಾರಿ ಇವಾಗ IIIT ಧಾರವಾಡ ಸಂಸ್ಥೆ ಮೇಲಿದೆ. ಯಾರು ಭಾಗವಹಿಸಬಹುದು ನೋಡಿ, ಇಲ್ಲಿ ಎಲ್ಲರೂ ಭಾಗವಹಿಸಕ್ಕಾಗಲ್ಲ. ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿ ಪದವಿ ಇರಬೇಕು ಅಥವಾ ಸ್ನಾತಕೋತ್ತರ, ಓಕೆ, ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಮತ್ತು 18ರಿಂದ 30 ವರ್ಷದೊಳಗಿನ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಓಕೆನಾ? ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಯುವ ಸಂಗಮ ಕಾರ್ಯಕ್ರಮ ಇದು ದೇಶದ ಸಾಂಸ್ಕೃತಿಕ ವಿನಿಮಯನ, ಕಲ್ಚರಲ್ ಎಕ್ಸ್ಚೇಂಜ್ಗೆ ಪ್ರಮೋಟ್ ಮಾಡುತ್ತೆ ಮತ್ತು ರಾಷ್ಟ್ರೀಯ ಏಕತೆಯನ್ನು ಪ್ರಮೋಟ್ ಮಾಡುತ್ತೆ. ಇಲ್ಲಿ ಎರಡೆರಡು ರಾಜ್ಯಗಳನ್ನ ಜೋಡಿ ಮಾಡ್ತಾರೆ. ಆ ರಾಜ್ಯದವರು ಇಲ್ಲಿಗೆ ಬರ್ಬೇಕು, ಈ ರಾಜ್ಯದವರು ಅಲ್ಲಿಗೆ ಹೋಗಿ ಅದನ್ನ ಪ್ರಮೋಟ್ ಮಾಡೋದು, ಕಲ್ಚರಲ್ನ, ದೇಶದ ಏಕತೆಯನ್ನು. ಅದನ್ನ ಈ ಸಲ ಕರ್ನಾಟಕ ರಾಜ್ಯದೊಂದಿಗೆ ರಾಜಸ್ಥಾನ ಜೋಡಿ ರಾಜ್ಯ ಆಗಿದೆ. ಕರ್ನಾಟಕದಲ್ಲಿ ಯಾವ ಯೂನಿವರ್ಸಿಟಿ ಕೆಲಸ ಮಾಡುತ್ತೆ ಅಂದ್ರೆ ಯಾವುದು? IIT ಧಾರವಾಡ, ಧಾರವಾಡ, ಧಾರವಾಡ. ಓಕೆನಾ? ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, CMS ಕನ್ವೆನ್ಷನ್ ಅಂತ ಒಂದು CMS ಕನ್ವೆನ್ಷನ್ ಅಂದ್ರೆ ಏನಪ್ಪ? ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಅಂತ ಎನ್ವೈರನ್ಮೆಂಟ್ ಸೆಕ್ಷನ್ ಬರುತ್ತೆ. ಇದು ಮೈಗ್ರೇಟರಿ ಅಂದ್ರೆ ವಲಸೆ ಪ್ರಭೇದಗಳು, ವಲಸೆ ಪ್ರಭೇದಗಳ ಸಂರಕ್ಷಣಾ ಸಮಾವೇಶ ಅಂತ ಪೂರ್ತಿ ಹೆಸರು. ಓಕೆ, ವಲಸೆ ಪ್ರಭೇದಗಳ ಸಂರಕ್ಷಣಾ ಸಮಾವೇಶ ಅಂತ ನಡೆಯುತ್ತೆ. 2026 ಎಲ್ಲಿ ನಡೆಯುತ್ತೆ, ಅದೇನು ಸಂಬಂಧಪಟ್ಟಂಗೆ ನ್ಯೂಸ್ ಇದೆ. ವಲಸೆ ಪ್ರಭೇದಗಳು ಅಂದ್ರೆ ಪಕ್ಷಿಗಳು ಇರ್ತಾವಲ್ಲ ಫ್ರೆಂಡ್ಸ್, ವಲಸೆ ಹೋಗುವಂತ ಪಕ್ಷಿಗಳು. ಎಕ್ಸಾಂಪಲ್, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬೇಕಾದಷ್ಟು ಪಕ್ಷಿಗಳು ವಲಸೆ ಬರ್ತವೆ. ಅದು ಬೇರೆ ಬೇರೆ ಯಾವುದೇ ರಾಜ್ಯಕ್ಕಾಗಿರಲಿ, ಕರ್ನಾಟಕದಲ್ಲೂ ಬರ್ತದೆ, ಕೊಕ್ರೆಬೆಳ್ಳೂರು ಇದೆಲ್ಲ ಅಲ್ಲಿಗೂ ಬರುತ್ತೆ. ಸೊ ಈ ತರ ನಾರ್ತ್ ಕರ್ನಾಟಕ, ಈ ಬೇರೆ ಬೇರೆ ಪಕ್ಷಿಧಾಮಗಳಿಗೆ ಪಕ್ಷಿಗಳು ಬೇರೆ ಬೇರೆ ದೇಶದಿಂದ ಇಲ್ಲಿಗೆ ವಲಸೆ ಬರ್ತವೆ. ಆ ವಲಸೆ ಬರುವಂತ ಪಕ್ಷಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಕನ್ವೆನ್ಷನ್ ಇದೆ. ಅದನ್ನ CMS ಕನ್ವೆನ್ಷನ್ ಅಂತಾನೆ ಫೇಮಸ್. CMS ಅಂತಾನೆ ಫೇಮಸ್. ಏನಂತ? ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್, ವಲಸೆ ಪ್ರಭೇದಗಳ ಸಂರಕ್ಷಣಾ ಸಮಾವೇಶ ಅಂತ. ಅದು 2026 ಈಗ ನಡೆದಿದೆ. ಇದನ್ನ COP15 ಅಂತ ಕರೀತಾರೆ. ಈ COP ಅಂದ್ರೆ ಏನಪ್ಪ ನೋಡಿ, ಇದೇ ಕ್ವಶನ್. COP ಅಂದ್ರೆ ಏನು ಅಂದ್ರೆ ಕ್ವಶನ್. COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಅರ್ಥ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೆ ಪಕ್ಷಗಳ ಸಮ್ಮೇಳನ ಅಥವಾ ಸದಸ್ಯ ರಾಷ್ಟ್ರಗಳ ಸಮ್ಮೇಳನ ಅಂತ ಕರೀತಾರೆ. ಇದು 2 ವರ್ಷಕ್ಕೊಂದೊಂದ್ಸರಿ ನಡೆಯುತ್ತೆ. ಈಗ ನಡೆದಿರೋದು COP15 ಅಂತ 15ನೇ ಸಮ್ಮೇಳನ ನಡೆದಿದೆ. ಎಲ್ಲಿ ನಡೆದಿದೆ? ಕರೆಂಟ್ ಅಫೇರ್ಸ್ ಡೈರೆಕ್ಟ್ ಕ್ವಶನ್ ಇದು. ಬ್ರೆಜಿಲ್ನ ಕ್ಯಾಂಪೋ ಗ್ರಾಂಡೆಯಲ್ಲಿ ನಡೆದಿದೆ. ಬ್ರೆಜಿಲ್ ಎಲ್ಲಿದೆಯಪ್ಪ? ದಕ್ಷಿಣ ಅಮೆರಿಕಾದಲ್ಲಿದೆ, ಉತ್ತರ ಭಾಗದಲ್ಲಿ, ದಕ್ಷಿಣ ಅಮೆರಿಕದ ಉತ್ತರ ಭಾಗ. ಬ್ರೆಜಿಲ್ನ ಕ್ಯಾಂಪೋ ಗ್ರಾಂಡೆಯಲ್ಲಿ ಮುಕ್ತಾಯಗೊಂಡಿದೆ. ಇತ್ತೀಚೆಗೆ ಇದು ನಡೆದಿತ್ತು. ಏನು ಇಲ್ಲಿ ಧ್ಯೇಯವಾಕ್ಯ? ಈ ಸಮ್ಮೇಳನ ಧ್ಯೇಯವಾಕ್ಯ ನೋಡಿ, ಕನೆಕ್ಟಿಂಗ್ ನೇಚರ್ ಟು ಸಸ್ಟೈನ್ ಲೈಫ್ ಅಂತ. ಅಂದ್ರೆ ಸುಸ್ಥಿರ ಬದುಕಿಗಾಗಿ ಪ್ರಕೃತಿಯೊಂದಿಗೆ ಅನುಸಂಧಾನ ಅನ್ನೋದು ಇನ್ನ ಲೋಗೋ ಆಗಿತ್ತು. ಇದು 15ನೇದು. 14ನೇದು ಎಲ್ಲಿ ನಡೆದಿತ್ತು ನೋಡಿ, ಇಲ್ಲಿ 14ನೇದು ಪಕ್ಷಗಳ ಸಮ್ಮೇಳನ COP14 ಎಲ್ಲಪ್ಪ ನಡೆದಿತ್ತು ಅಂದ್ರೆ ಫೆಬ್ರವರಿನಲ್ಲಿ ಉಜ್ಬೇಕಿಸ್ತಾನದ ಸಮರ್ಕಂಡ್ ನಗರದಲ್ಲಿ ನಡೆದಿತ್ತು. ಈ ಸರಿ ನಡೆದಿರೋದು ಬ್ರೆಜಿಲ್ನ ಕ್ಯಾಂಪೋ ಗ್ರಾಂಡೆನಲ್ಲಿ. ಕ್ಯಾಂಪೋ ಗ್ರಾಂಡೆ ಲಾಸ್ಟ್ 2 ವರ್ಷದಿಂದ 2 ವರ್ಷಕ್ಕೊಂದ್ಸರಿ ಬೈ ಆನ್ಯುವಲ್ ಕನ್ವೆನ್ಷನ್ ಇದು ನಡೆಯೋದು. 2 ವರ್ಷಕ್ಕೊಂದ್ಸರಿ ಉಜ್ಬೇಕಿಸ್ತಾನದ ಸಮರ್ಕಂಡ್ ನಲ್ಲಿ ನಡೆದಿತ್ತು. ಅಲ್ಲಿನ ಏನು ಇದು ಧ್ಯೇಯವಾಕ್ಯ ಅಂದ್ರೆ ಪ್ರಕೃತಿಯೊಂದಿಗೆ ಯಾವುದೇ ಗಡಿಗಳ ಪುರಾವೆ ಇಲ್ಲ ಅನ್ನೋದು ಅಲ್ಲಿನ ಧ್ಯೇಯವಾಕ್ಯ ಆಗಿತ್ತು. ಓಕೆ, ನಿಮ್ಗೆ ಇದು ಗೊತ್ತಿರ್ಬೇಕು. ಲಾಸ್ಟ್ ಟೈಮ್ ನಡೆದಿರೋದು, ಈಗ ನಡೆದಿರೋದು ಗೊತ್ತಿರ್ಬೇಕು. COP15 ಗೊತ್ತಿರ್ಬೇಕು. ಓಕೆ ಓಕೆ ನೆಕ್ಸ್ಟ್ ಒನ್. ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಪ್ರೋಗ್ರಾಮ್ ಅಂದ್ರೆ ನೋಡಿ, ಒಂದು ಅಲೈನ್ಸ್ ತರ, ಸುಸ್ಥಿರ ಭತ್ತದ ಕೃಷಿ, ಸಸ್ಟೈನೇಬಲ್ ಪ್ಯಾಡಿ ಕಲ್ಟಿವೇಶನ್ ಅಂತ. ಓಕೆನಾ? ಅಮೆಜಾನ್ ಅವ್ರು ಮಾಡಿರೋದು ಏನದು ಪ್ರೋಗ್ರಾಮು? ದಿ ಗುಡ್ ರೈಸ್ ಅಲಯನ್ಸ್ ಅಂತ. ನೋಡಿ, ದಿ ಗುಡ್ ರೈಸ್ ಅಲಯನ್ಸ್ ಅಂತ ಮಾಡಿದೆ. ಯಾವ ಕಂಪ್ನಿ? ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಅಮೆಜಾನ್. ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ದೈತ್ಯ ಅಲ್ವಾ? ಭಾರತೀಯ ರೈತರಲ್ಲಿ ಸುಸ್ಥಿರ ಭತ್ತದ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲು ಮತ್ತು ಹವಾಮಾನ ಬದಲಾವಣೆಗೆ ಕಾರಣವಾಗುವ ಮೀಥೇನ್, ವೆರಿ ಡೇಂಜರಸ್ ಗ್ರೀನ್ ಹೌಸ್ ಗ್ಯಾಸ್ ಫ್ರೆಂಡ್ಸ್ ಇದು. ಮೀಥೇನ್ ಹೊರಸೂಸುವಿಕೆಯನ್ನು ತಗ್ಗಿಸಲು ಅಮೆಜಾನ್ ಸಂಸ್ಥೆಯು ದಿ ಗುಡ್ ರೈಸ್ ಅಲಯನ್ಸ್ ಒಕ್ಕೂಟದ ಜೊತೆಗೂಡಿ ಕಾರ್ಬನ್ ಕ್ರೆಡಿಟ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಮೀಥೇನ್ ಒಂದು ಗ್ರೀನ್ ಹೌಸ್ ಗ್ಯಾಸ್, ಪವರ್ಫುಲ್ ಗ್ರೀನ್ ಹೌಸ್ ಗ್ಯಾಸ್ ಫ್ರೆಂಡ್ಸ್. ಇದು ಅತಿ ಹೆಚ್ಚು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ 2ನೇ ಪವರ್ಫುಲ್ ಗ್ಯಾಸ್. ಫಸ್ಟ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಮಾನವ ಜನ್ಯ ಅನಿಲ ಅಂತ ತಗೊಂಡ್ರೆ, ಮಾನವನಿಂದ ಬಿಡುಗಡೆಯಾಗುವ ಹಸಿರುಮನೆ ಅನಿಲಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡೋದು ಕಾರ್ಬನ್ ಡೈಆಕ್ಸೈಡ್. ಸೆಕೆಂಡ್ ಯಾವುದು? ಮೀಥೇನ್, CH4. ಇಲ್ಲೇನಿದಿಲ್ಲ, ಇದು ಮೀಥೇನ್. ಥರ್ಡ್ ಒನ್ ಯಾವ್ದಪ್ಪ? ನೈಟ್ರಸ್ ಆಕ್ಸೈಡ್, N2O. ಇದು ಥರ್ಡ್ ಪ್ಲೇಸ್ ಬರುತ್ತೆ. ಇವು ಜಾಗತಿಕ ತಾಪಮಾನ ಏರಿಕೆಗೆ ಅತಿ ಹೆಚ್ಚು ಕೊಡುಗೆ ನೀಡುವ ಅನಿಲಗಳು. ಈ ಮೀಥೇನ್ ಹೈಯೆಸ್ಟ್ ಯಾವ ಬೆಳೆಯಿಂದ ರಿಲೀಸ್ ಆಗುತ್ತಪ್ಪ? ಫಸ್ಟ್ ಆಫ್ ಆಲ್ ಮೀಥೇನ್ ಎಲ್ಲಿಂದ ರಿಲೀಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಎಲ್ಲಿ ವೆಟ್ಲ್ಯಾಂಡ್ಗಳಿರ್ತಾವೋ, ತೇವಾಯುತ ಪ್ರದೇಶಗಳಿರ್ತಾವೋ ಅಲ್ಲಿ ಜಾಸ್ತಿ ಮೀಥೇನು ರಿಲೀಸ್ ಆಗುತ್ತೆ. ಮೀಥೇನ್ ಅನ್ನೋದೊಂದು ಅನಿಲ, ಹಸಿರುಮನೆ ಅನಿಲ. ಹೀಟನ್ನು ಅಬ್ಸರ್ವ್ ಮಾಡಿ ಜಾಗತಿಕ ತಾಪಮಾನ ಹೆಚ್ಚು ಮಾಡುತ್ತೆ. ಯಾವುದು ಬೆಳೆ ಹೈಯೆಸ್ಟ್ ನೀರನ್ನ ನಾವು ಬಳಸೋದು ಹೇಳಿ ನೋಡುವ? ಒಂದು ಭತ್ತ ಅಲ್ವಾ? ನೋಡಿ, ಭತ್ತದ ಬೆಳೆ ಹೈಯೆಸ್ಟ್ ನಾವು ನೀರನ್ನ ನಿಲ್ಲಿಸೇ ಬಿಡ್ತೀವಿ.
ಕಬ್ಬು, ಸೆಣಬು ಅಂದರೆ ಜೂಟ್, ಸೆಣಬು. ಸೊ ಇವೆಲ್ಲ ಹೈಯೆಸ್ಟ್ ಭತ್ತ ನೀರನ್ನ ಕುಡಿಯುವಂಥ ವಾಟರ್ ಇಂಟೆನ್ಸಿವ್ ಕ್ರಾಪ್ಗಳಲ್ವಾ. ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ಭತ್ತದಲ್ಲಿ ಅತಿ ಹೆಚ್ಚು ಭತ್ತದ ಗತಿನ ಅತಿ ಹೆಚ್ಚು ಮೀಥೇನ್ ರಿಲೀಸ್ ಆಗುತ್ತೆ. ಇದನ್ನ ಕಡಿಮೆ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಪ್ರಮೋಟ್ ಮಾಡೋದು ಇದರ ಒಂದು ಉದ್ದೇಶ. ಯಾವುದು? ದಿ ಗುಡ್ ರೈಸ್ ಅಲಯನ್ಸ್. ಯಾವ ಕಂಪ್ನಿ ವೆರಿ ಇಂಪಾರ್ಟೆಂಟ್? ರಿಲಯನ್ಸ್. ಯಾವುದು ಕಂಪ್ನಿ? ಯಾವುದಿಲ್ಲ? ಅಮೆಜಾನ್. ಓಕೆನಾ? ಸೊ ಎಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಭಾರತಕ್ಕೆ ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಆತಿಥ್ಯ. ನೋಡಿ ಫಸ್ಟ್ ಟೈಮ್ ಸಿಗ್ತಾ ಇರೋದು ಫ್ರೆಂಡ್ಸ್ ಇದು. ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಭಾರತದ ಮೊದಲ ಬಾರಿಗೆ ಆತಿಥ್ಯ ವಹಿಸಲಿದೆ. ವಿಶ್ವದ ಅಗ್ರ ತಾರೆಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಓಕೆ, ನಡೆಯುವ ಸ್ಥಳ ಎಲ್ಲಿ ನಡೀತಾ ಇದೆ? ಇದು ನಡೆಯೋದು 2028ರಲ್ಲಿ ಒಡಿಶಾದಲ್ಲಿ ನಡೆಯುತ್ತೆ. ಒಡಿಶಾದ ಭುವನೇಶ್ವರದಲ್ಲಿ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಏನು? ವಿಶ್ವದ ಇಂಡೋರ್ ಅಥ್ಲೆಟಿಕ್ಸ್ ಗೇಮ್ಸ್ಗಳು. ಓಕೆನಾ? ಸೊ ಪೋಲೆಂಡ್ನಲ್ಲಿ ಇತ್ತೀಚೆಗೆ ನಡೆದ ವಿಶ್ವ ಅಥ್ಲೆಟಿಕ್ಸ್ ಆಡಳಿತ ಮಂಡಳಿ ಸಭೆಯಲ್ಲಿ ಭಾರತಕ್ಕೆ ಆತಿಥ್ಯದ ಹಕ್ಕನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ. ಓಕೆ, ಒಳಾಂಗಣ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 26 ಕ್ರೀಡೆಗಳ ಸ್ಪರ್ಧೆ ನಡೆಯಲಿದ್ದು ಪುರುಷರು ಮತ್ತು ಓಕೆ ಇದರಲ್ಲಿ 2030 ಕಾಮನ್ವೆಲ್ತ್ ಗೇಮ್ಸ್ಗೆ ಅಹಮದಾಬಾದ್ ಆತಿಥ್ಯ ವಹಿಸಲಿದೆ. ಇದು ಪಾಯಿಂಟ್ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಎರಡು ಇಂಪಾರ್ಟೆಂಟ್. 2036ರ ಒಲಿಂಪಿಕ್ಸ್ಗೆ ಆತಿಥ್ಯ ಒಲವು ತೋರಿರುವ ಭಾರತಕ್ಕೆ ಈ ಕೂಟದ ಆಯೋಜನೆ ಹೆಚ್ಚಿನ ಬಲ ತುಂಬಲಿದೆ. 2036ಕ್ಕೆ ಇಂಡಿಯಾದಲ್ಲಿ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ ಒಲಿಂಪಿಕ್ಸ್ನ. ಸೊ ಇವೆಲ್ಲ ಮಾಡ್ತಾ ಹೋದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗುತ್ತೆ ಅಂತ, ಇಂಟರ್ನ್ಯಾಷನಲ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅದ್ರ ಜೊತೆಗೆ 2030ರ ಕಾಮನ್ವೆಲ್ತ್ ಗೇಮ್ಸ್ ಅಹಮದಾಬಾದ್ನಲ್ಲಿ ನಡೀತಾ ಇದೆ. ನೋಡಿ ಇವೆಲ್ಲ ಪಾಯಿಂಟ್ಗಳೇ ಡೈರೆಕ್ಟ್ ಕ್ವಶನ್ ಆಗ್ತವೆ. 2030ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತಾವಪ್ಪ? ಅಹಮದಾಬಾದಲ್ಲಿ ನಡೆಯುತ್ತೆ, ಗುಜರಾತ್ನಲ್ಲಿ. ಓಕೆನಾ? 2030ರ ಒಲಿಂಪಿಕ್ಸ್ಗೆ ಭಾರತ ಬಿಡ್ ಮಾಡ್ತಾ ಇದೆ, ನಮ್ಮಲ್ಲೇ ನಡೆಸ್ತೀವಿ ಅಂತ. ಇದೊಂದು 2 ಪಾಯಿಂಟ್. ಇದು ನೆನ್ಪಿಟ್ಕೊಳ್ಳಿ. ಇಂಡೋರ್ ಅಥ್ಲೆಟಿಕ್ಸ್ ಎಲ್ಲಿ ನಡೀತದೆ 2028ರಲ್ಲಿ ಅಂದರೆ ಭುವನೇಶ್ವರ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ನೆಕ್ಸ್ಟ್ ಒನ್, ಕರ ನಿರಾಕರಣಾ ಚಳುವಳಿ ಅಂತ ಕೇಳಿದ್ರ ಫ್ರೆಂಡ್ಸ್ ಮಾಡರ್ನ್ ಹಿಸ್ಟ್ರಿಯಲ್ಲಿ. ಕರ ಅಂದ್ರೆ ಏನು ಹೇಳಿ? ತೆರಿಗೆ ಅಂತ. ತೆರಿಗೆನ ನಿರಾಕರಿಸೋದು ಅಂತ ಅರ್ಥ. ಕರ ಅಂದ್ರೆ ತೆರಿಗೆ. ಕರಸಾತಿ AI ಆಧಾರಿತ ತೆರಿಗೆದಾರರ ಸೇವಾ ವೇದಿಕೆ. AI ಈ ಎಲ್ಲ ಕಡೆ ಯಾವುದೇ ಟೆಕ್ನಾಲಜಿ ಬರಲಿ AI ಇಲ್ಲದೆ ಅದು ಬರೋದೇ ಇಲ್ಲ ಅಲ್ವಾ. AI ಆಧಾರಿತ ತೆರಿಗೆದಾರರ ಸೇವಾ ವೇದಿಕೆ, ತೆರಿಗೆದಾರರಿಗೆ ಹೆಲ್ಪ್ ಮಾಡಬೇಕಂತ ಇರೋ ಒಂದು ವೇದಿಕೆ. ಕರಸಾತಿ ಅನ್ನೋ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಕರ ಅಂದ್ರೆ ತೆರಿಗೆ ಅಲ್ವಾ, ಹಾಗೆ. ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯು, ಯಾರಪ್ಪ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆದಾಯ ತೆರಿಗೆ ಇಲಾಖೆಯು ನೂತನ ಆದಾಯ ತೆರಿಗೆ ಕಾಯ್ದೆ 2025ರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮತ್ತು ತೆರಿಗೆದಾರರಿಗೆ 24/7 ಸೇವೆ ನೀಡಲು ಕರಸಾತಿ ಎಂಬ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ವೇದಿಕೆ, ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಇದನ್ನ ಅನಾವರಣಗೊಳಿಸಿದ್ದಾರೆ ಯಾರು? ಆದಾಯ ತೆರಿಗೆ ಇಲಾಖೆ. ಏನಿದು? ಈ ವ್ಯವಸ್ಥೆ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಚಾಲಿತ ಸಂವಾದಾತ್ಮಕ ಅಲ್ಗಾರಿದಮ್ ಮತ್ತು ವರ್ಚುವಲ್ ಅಸಿಸ್ಟೆಂಟ್ ಸೌಲಭ್ಯ ಹೊಂದಿದ್ದು ತೆರಿಗೆದಾರರ ಜಟಿಲ ಪ್ರಶ್ನೆಗಳಿಗೆ ದಿನದ 24 ಗಂಟೆಯು ನೈಜ ಸಮಯದ ದತ್ತಾಂಶ ವಿಶ್ಲೇಷಣೆಯ ಮೂಲಕ ನಿಖರ ಮತ್ತು ವಿಶ್ವಾಸಾರ್ಹ ಮಾಹಿತಿ ಒದಗಿಸುತ್ತದೆ. ಇದೊಂದು ಪ್ಲಾಟ್ಫಾರ್ಮ್ ಫ್ರೆಂಡ್ಸ್. ಇದು ಒಂಥರ ರೋಬೋಟ್ ಥರ. ನಾವು ಫೋನ್ ಮಾಡಿ ಮಾತಾಡಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಏನೋ ರಿಯಾಕ್ಟ್ ಮಾಡುತ್ತೆ. ತೆರಿಗೆಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿರುತ್ತಲ್ವಾ, ಅದನ್ನು ನಾವು ವರ್ಚುವಲ್ ಆಗಿ ದಿನದ 24 ಗಂಟೆನೂ ಕೂಡ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಯಾರು ತೆರಿಗೆ ಕಟ್ತಾರೋ ಅವ್ರಿಗೆ. ಈ ವೇದಿಕೆಯು ನೇರ ತೆರಿಗೆಗಳ ಮಾಹಿತಿ, ತೆರಿಗೆ ರಿಟರ್ನ್ ಸಲ್ಲಿಕೆ, ಶಾಸನಬದ್ಧ ನಿಯಮಗಳ ಪಾಲನೆ, ಈ ಪರಿಶೀಲನೆ ಮತ್ತು ದೂರುಗಳ ನಿರ್ವಹಣೆಗೆ ಸಂಬಂಧಿಸಿದ ಏಕ ಗವಾಕ್ಷಿ ಮಾರ್ಗದರ್ಶನ ಕೇಂದ್ರ ಅಂದ್ರೆ ಒನ್ ಸ್ಟಾಪ್ ಗೈಡೆನ್ಸ್ ಪೋರ್ಟಲ್ ಆಗಿ ಕೆಲಸ ಮಾಡುತ್ತೆ. ಈ ಥರ ಏನೇ ಸಮಸ್ಯೆ ಇದ್ರು ಟ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂವಾದಾತ್ಮಕ ಆಲ್ಗಾರಿದಮ್ ಅಂದ್ರೆ ಕಮ್ಯುನಿಕೇಶನ್ ಇರ್ತದೆ, ಇಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡುತ್ತೆ. ಓಕೆನಾ? ಇನ್ನೊಂದು ವರ್ಚುವಲ್ ಅಸಿಸ್ಟೆಂಟ್, ಅದೇ ನಮಗೆ ಸೊಲ್ಯೂಷನ್ ಕೂಡ ಹೇಳ್ಬಿಡುತ್ತೆ ಅಂತ. ಸೊ ಏನದು? ಕರಸಾತಿ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಕರ ಅಂದ್ರೆ ತೆರಿಗೆ ಅಂತ. ಓಕೆ, ಸೊ AI ಸಪೋರ್ಟ್ ಮಾಡುತ್ತೆ ತೆರಿಗೆದಾರರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ. ನೆಕ್ಸ್ಟ್ ಒನ್ ನೋಡಿ ಫ್ರೆಂಡ್ಸ್, ಹಿಸ್ಟ್ರಿ ಬಂತು. ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಹಿಸ್ಟ್ರಿನಲ್ಲಿ 500 ವರ್ಷ ಕಂಪ್ಲೀಟ್ ಆಗಿದೆ ಒಂದು ಯುದ್ಧಕ್ಕೆ. ಯಾವ ಯುದ್ಧ? ಭಾರತೀಯ ಇತಿಹಾಸದ ಗತಿಯನ್ನೇ ಬದಲಿಸಿದ ಐತಿಹಾಸಿಕ ಮೊದಲನೇ ಪಾಣಿಪತ್ ಕದನ. 2026ರಲ್ಲಿ ಏಪ್ರಿಲ್ 21ಕ್ಕೆ 500 ವರ್ಷ ಕಂಪ್ಲೀಟ್ ಆಗಿದೆ. 500 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಹಂಗಾಗಿ ಕ್ವಶನ್ ಕೇಳಲೇಬೇಕು ಹಿಸ್ಟ್ರಿನಲ್ಲಿ ಇದನ್ನ. ನೋಡಿ, ಇದು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ನೋಡ್ಬೇಕಷ್ಟೇ, ಇನ್ನೇನು ಕರೆಂಟ್ ಅಫೇರ್ಸ್ ಇರೋದಿಲ್ಲ. ಇದೇ ಕರೆಂಟ್ ಅಫೇರ್ಸ್. ಯುದ್ಧ ನಡೆದ 500 ವರ್ಷ ಆಗಿದೆ ಅಂದ್ರೆ ಕರೆಂಟ್ ಅಫೇರ್ಸ್. ಯುದ್ಧದ ಹಿನ್ನೆಲೆ. ಯುದ್ಧ ನಡೆದಿದ್ದು ಯಾವಾಗಪ್ಪ? 1526 ಏಪ್ರಿಲ್ 21ನೇ ತಾರೀಕು ಯುದ್ಧ ನಡೀತು. ಸ್ಥಳ ಎಲ್ಲಿ? ಪಾಣಿಪತ್. ಪಾಣಿಪತ್ ಎಲ್ಲಿ ಬರುತ್ತೆ? ಹರಿಯಾಣ ರಾಜ್ಯದಲ್ಲಿ ಬರುತ್ತೆ. ಯಾರ್ಯಾರ ನಡುವೆ ನಡೀತು? ಮೊಘಲ್ ವಂಶದ ಸ್ಥಾಪಕ ಬಾಬರ್ ಮತ್ತು ದೆಹಲಿ ಸುಲ್ತಾನರ ಇಬ್ರಾಹಿಂ ಲೋಧಿ ಇವರ ನಡುವೆ ನಡೀತು. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತು. ಅದರರ್ಥ ಡೆಲ್ಲಿ ಸುಲ್ತಾನೇಟ್ಸ್ ಮತ್ತು ಮೊಘಲ್ ನಡುವೆ ನಡೆಯುತ್ತೆ. ಏನಾಯಿತು ನೋಡಿ ಇಲ್ಲಿ, ಇಬ್ರಾಹಿಂ ಲೋಧಿ ಆಡಳಿತದಿಂದ ಬೇಸತ್ತಿದ್ದ ದೌಲತ್ ಖಾನ್ ಲೋಧಿ ಮತ್ತು ಆಲಂ ಖಾನ್ ಲೋಧಿ ಅವರು ಭಾರತದ ಮೇಲೆ ಆಕ್ರಮಣ ಮಾಡುವಂತೆ ಬಾಬರನಿಗೆ ಆಹ್ವಾನ ನೀಡುತ್ತಾರೆ. ನೋಡಿ, ಈಗ ಆಲ್ರೆಡಿ ಏನಿಲ್ಲಿ ನಮಗೆ
ಇವನು ಇದ್ನಲ್ವಾ, ಯಾರು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್, ಇವನ ಆಡಳಿತದಿಂದಾಗಿ ಏನಾಗುತ್ತೆ, ನಮಗೆ ಜನ ಸಾಕಷ್ಟು ಕಷ್ಟ ಎದುರಿಸ್ತಾ ಇರ್ತಾರೆ. ಇವನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ದೌಲತ್ ಖಾನ್ ಮತ್ತು ಲೋಧಿ ಮತ್ತು ಆಲಂ ಖಾನ್ ಲೋಧಿ ಅವರು ಭಾರತ ಮೇಲೆ ಆಕ್ರಮಣ ಮಾಡಲು ಈ ಬಾಬರ್ನ ಕರೀತಾರೆ, ಬಾಬರ್ನ. ಓಕೆ, ಒಂದೇ ನಿಮಿಷ. ಓಕೆ, ಸೊ ಪ್ರತಿಸ್ಪರ್ಧಿಗಳು ಯಾರ ನಡುವೆ ನಡೀತಪ್ಪ? ಸೊ ಮೊಘಲ್ ವಂಶದ ಸ್ಥಾಪಕ ಬಾಬರ್ ಮತ್ತು ದೆಹಲಿ ಸುಲ್ತಾನರ ಕೊನೆಯ ದೊರೆ ಇಬ್ರಾಹಿಂ ಲೋಧಿ. ಪಾಣಿಪತ್ ಕದನ 1526ರಲ್ಲಿ, 1556ರಲ್ಲಿ, 1771 3 ಸರಿ ನಡೆದಿದೆ. ಸೊ ಮೊದಲ ಪಾಣಿಪತ್ ಕದನ ಯಾರ ನಡುವೆ ನಡೀತು? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಫಲಿತಾಂಶ ಏನಾಯ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲ ಪಾಣಿಪತ್ ಕದನದ ರಿಸಲ್ಟ್ ಏನಾಯ್ತು? ಲೋಧಿ ಸಂತತಿ ಅಂತ್ಯ ಆಯಿತು. ಲೋಧಿ ಸಂತತಿ ಅಂತ್ಯ ಆಯಿತು, ಮೊಘಲ್ ಸಾಮ್ರಾಜ್ಯದ ಉದಯ ಆಯಿತು. ಅಂದರೆ ಡೆಲ್ಲಿ ಸುಲ್ತಾನೇಟ್ಸ್ ಕತೆ ಮುಗೀತು. ಸೊ ಇಲ್ಲಿಂದ ಮೊಘಲ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಎರಡನೇ ಪಾಣಿಪತ್ ಕದನ 1556 ಅಕ್ಬರ್ ಮತ್ತು ಹೇಮು ನಡುವೆ ನಡೆಯಿತು. ನೋಡಿ, ಡೆಲ್ಲಿ ಸಿಂಹಾಸನವನ್ನೇರಿದ ಹಿಂದೂ ರಾಜ ಹೇಮು ಅಂತ. ಬಟ್ ಜಾಸ್ತಿ ದಿನ ಆಳ್ವಿಕೆ ಮಾಡಲಿಲ್ಲ ಇವನು, ಸ್ವಲ್ಪ ದಿನ ಮಾತ್ರ. ಹೇಮು ಹಿಂದೂ, ಇವರಿಬ್ಬರ ನಡುವೆ ನಡೆಯುತ್ತೆ. ಅಕ್ಬರ್ ಮೊಘಲ್ ಸಿಂಹಾಸನ ಭದ್ರಗೊಳಿಸಿಕೊಂಡ, ಹೇಮುನ ಹೊಡೆದಾಕ್ತಾನೆ. ಸೊ ಅಕ್ಬರ್ ಮತ್ತೆ ತನ್ನ ಸ್ಟ್ರಾಂಗ್ ಮಾಡ್ಕೋತಾನೆ ತನ್ನ ಪವರ್ನ. ಮೂರನೇ ಪಾಣಿಪತ್ ಕದನ 1761ರಲ್ಲಿ ಮರಾಠರು ಮತ್ತು ಅಹ್ಮದ್ ಶಾ ಅಬ್ದಾಲಿ ನಡುವೆ ನಡೆಯುತ್ತೆ. ಮರಾಠರು ಮತ್ತು ಅಹ್ಮದ್ ಶಾ ಅಬ್ದಾಲಿ ನಡುವೆ ನಡೆಯುತ್ತೆ. ಮರಾಠರು ಸೋಲ್ತಾರೆ ಇದರಲ್ಲಿ. ಸೊ ಇಲ್ಲಿ ಮೊಘಲ್ ಅಧಿಕಾರ ಸಂಪೂರ್ಣವಾಗಿ ದುರ್ಬಲಗೊಂಡಿತ್ತು. ಮೊಘಲರು ಕಂಪ್ಲೀಟ್ ಆಗಿ ದುರ್ಬಲಗೊಂಡ್ಬಿಟ್ಟಿದ್ರು. ಸೊ ಮರಾಠರಿಗೆ ಇಲ್ಲಿ ಸೋಲಾಯಿತು. ಇದನ್ನ ನೆನ್ಪಿಟ್ಕೊಳ್ಳಿ, ಮರಾಠರಿಗೆ ಇಲ್ಲಿ ಸೋಲಾದಂಥ ಒಂದು ಯುದ್ಧ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಮುಂದೆ ವೇತನದಾರರಿಗೆ ಫಾರಂ 16 ಬದಲಿಗೆ ಫಾರಂ 130. ಫಾರಂ 16 ಏನಿತ್ತಲ್ಲ, ಈಗ ಅದ್ರ ಬದಲು ತೆರಿಗೆ ಇದನ್ನೆಲ್ಲ ಫಿಲ್ ಮಾಡುವಾಗ ನಾವು IT ರಿಟರ್ನ್ ಮಾಡುವಾಗ ಫಾರಂ 130ನೇ ಯೂಸ್ ಮಾಡಬೇಕಾಗುತ್ತೆ. ಇನ್ಮೇಲೆ ಆದಾಯ ತೆರಿಗೆ ಪಾವತಿಗೆ ವೇತನದಾರರಿಗೆ ಪ್ರಮುಖ ದಾಖಲೆಯಾಗಿದ್ದ ಆದಾಯ ತೆರಿಗೆ ಯಾರು ಪೇ ಮಾಡ್ತಾರಲ್ಲ ಇನ್ಕಮ್ ಟ್ಯಾಕ್ಸ್, ಅವ್ರಿಗೆ ಫಾರಂ 16 ಅಂತ ಇರ್ತಾ ಇದೆ. ಇದರಲ್ಲಿ ಇನ್ಫಾರ್ಮೇಶನ್ ಎಲ್ಲ ಫುಲ್ ಮಾಡಬೇಕಾಯಿತು. ಇವಾಗ ಅದನ್ನು ಚೇಂಜ್ ಮಾಡಿ ಫಾರಂ 130 ಅಂತ ಮಾಡಿದ್ದಾರೆ. ಇದರ ಇನ್ನಷ್ಟು ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಆಲ್ರೆಡಿ ಜಾರಿಗೆ ಬಂದಿದೆ, ಏಪ್ರಿಲ್ 1ರಿಂದನೇ ಹೊಸ ನಿಯಮ ಜಾರಿ ಆಗಲಿದ್ದು. ಫಾರಂ 16 ಬದಲಿಗೆ ಮತ್ತಷ್ಟು ಸವಿವರ ಮಾಹಿತಿಯನ್ನು ಒಳಗೊಂಡ ಫಾರಂ 130 ಜಾರಿಗೆ ಬರಲಿದೆ. ಆದಾಯ ರಿಟರ್ನ್ ಸಲ್ಲಿಕೆ ವೇಳೆ ವೇತನದಾರರು ಫಾರಂ 130 ಬಳಸಬೇಕಾಗುತ್ತೆ. ಮುಂದೆ ಉದ್ದೇಶ ಏನು ನೋಡಪ್ಪ, ಇದು ಉದ್ದೇಶ ಏನು? ಉದ್ಯೋಗದಾತರು ನೌಕರರ ಆದಾಯಕ್ಕೆ ಸಂಬಂಧಿಸಿದಂತೆ ವರದಿ ಮಾಡುವ ಮೊತ್ತ ಹಾಗೂ ನೌಕರರು ರಿಟರ್ನ್ ಸಲ್ಲಿಕೆ ವೇಳೆ ಘೋಷಿಸಲಾಗುವ ಮೊತ್ತದ ನಡುವಿನ ವ್ಯತ್ಯಾಸ ಅದನ್ನು ಸರಿಪಡಿಸೋದು ಇದು ಉದ್ದೇಶ ಆಗಿದೆ. ಇದರಲ್ಲಿ 3 ವಿಭಾಗಗಳು ಬರ್ತವೆ. ಒಂದು ಉದ್ಯೋಗದಾತ ಸಂಸ್ಥೆ ಮತ್ತು ಉದ್ಯೋಗಿಯ ವಿವರಗಳನ್ನು ಒಳಗೊಂಡಿರೋದು ಒಂದು ಭಾಗ ಇರ್ತದೆ. ಇನ್ನೊಂದು ಭಾಗ ಏನು, ತೆರಿಗೆ ಮತ್ತು ತೆರಿಗೆ ಕಡಾವಣೆ ಕುರಿತ ಮಾಹಿತಿ ಇರುತ್ತೆ. ಇನ್ನೊಂದರಲ್ಲಿ ಏನಿರುತ್ತೆ, ತೆರಿಗೆ ವ್ಯಾಪ್ತಿಗೆ ಬರುವ ಆದಾಯದ ಲೆಕ್ಕಾಚಾರ ಕುರಿತ ಮಾಹಿತಿ ಇರುತ್ತೆ. ಸೊ 3 ವಿಭಾಗಗಳು ಇದರಲ್ಲಿ ಬರುತ್ತೆ ಫಾರ್ಮ್ 130ನಲ್ಲಿ. ಸೊ ಫಾರ್ಮ್ 130 ಟ್ರೇಸಸ್ ಪೋರ್ಟಲ್ ಮೂಲಕ ಸ್ವಯಂಚಾಲಿತವಾಗಿ ಸೃಷ್ಟಿಸುವುದರಿಂದ ಇದರಲ್ಲಿ ಹೆಚ್ಚಿನ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ. ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಫಾರ್ಮ್ 130 ಏನು ಸಂಬಂಧಪಟ್ಟಿದೆ ಅಂತ ಗೊತ್ತಿರಬೇಕು. ಇಷ್ಟು ದಿನ ಫಾರ್ಮ್ 16 ಇತ್ತು, ಈ 130 ಆಗಿದೆ. ವೇತನದಾರರಿಗೆ ಸಂಬಂಧಪಟ್ಟಿದ್ದು ಆದಾಯ ತೆರಿಗೆ ಕಟ್ಟುವಾಗ ಇದರಲ್ಲಿ ನಾವು ಅದನ್ನ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಶಿವಾಲಿಕ್ ಬೆಟ್ಟಗಳಲ್ಲಿ ಗೌರಾಮಿ ಮೀನಿನ ಪಳೆಯುಳಿಕೆ ಪತ್ತೆ. ಎನ್ವೈರನ್ಮೆಂಟ್. ಗೌರಾಮಿ ಅಂತ ಒಂದು ಮೀನಿನ ಪ್ರಭೇದ ಇದೆ ಫ್ರೆಂಡ್ಸ್, ಗೌರಾಮಿ ಅಂತ. ಇದುವರೆಗೂ ಜಗತ್ತಿನಲ್ಲಿ 2 ಕಡೆ ಮಾತ್ರ ಸಿಕ್ಕಿರೋದು. ಫಸ್ಟ್ ಇದು 2ನೇದಲ್ಲಿ ಸಿಕ್ಕಿರೋದು. ಇದಕ್ಕೂ ಮುಂಚೆ ಇಂಡೋನೇಷ್ಯಾದಲ್ಲಿ ಸಿಕ್ಕಿತ್ತು. ನೋಡಿ, ಇಲ್ಲಿ ಎಲ್ಲಿ ಅಂತ ಗೊತ್ತಿರಬೇಕು, ನಮ್ಮ ರಾಜ್ಯದಲ್ಲಿ ಗೌರಾಮಿ ಅನ್ನೋ ಪ್ರಭೇದ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು. ಇದು ಏನಕ್ಕೆ ಸಂಬಂಧಪಟ್ಟಿದೆ? ಪ್ರಾಣಿನ, ಪಕ್ಷಿನ, ಮೀನ, ಗಿಡನ, ಮರನ, ಈ ಥರ ಎಲ್ಲ ಕೇಳ್ತಾರೆ. ಸೊ ಮೀನು ಅಂತ ಗೊತ್ತಿರಬೇಕು ಗೌರಾಮಿ. ಉತ್ತರ ಪ್ರದೇಶದ ಶಹಜಾನ್ಪುರ ಜಿಲ್ಲೆಯ ಶಿವಾಲಿಕ್ ಪಾದಬೆಟ್ಟಗಳ ಪ್ರದೇಶದಲ್ಲಿ. ಯಾವ ರಾಜ್ಯ? ಫಸ್ಟ್ ಆಫ್ ಆಲ್ ಇದು ಉತ್ತರ ಪ್ರದೇಶ. ಎಲ್ಲಿ? ಹಿಮಾಲಯದ ಪಾದಬೆಟ್ಟಗಳು, ಶಿವಾಲಿಕ್ ಅಂತ ಕರೀತಾರೋ ಅಲ್ಲಿ ಶಿವಾಲಿಕ್ನಲ್ಲಿ ಸಂಶೋಧಕರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೌರಾಮಿ ತಳಿಯ ಮೀನಿನ ಪಳೆಯುಳಿಕೆಯನ್ನು ಪತ್ತೆ ಹಚ್ಚಿದ್ದಾರೆ. ಇದು ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ದೊರೆತ ಪಳೆಯುಳಿಕೆ ನಂತರ ಜಾಗತಿಕ ಮಟ್ಟದಲ್ಲಿ ಪತ್ತೆಯಾದ ಗೌರಾಮಿ ಮೀನ 2ನೇ ಪಳೆಯುಳಿಕೆಯಾಗಿದೆ. ಇದೇ ಸೆಕೆಂಡ್ ಫ್ರೆಂಡ್ಸ್. ಫಸ್ಟ್ ಸಿಕ್ಕಿದಲ್ಲಿ ಇಂಡೋನೇಷ್ಯಾ ಸುಮಾತ್ರಾ ದ್ವೀಪದಲ್ಲಿ ಸಿಕ್ಕಿತ್ತು. ಇದೇ 2ನೇದು ಶಿವಾಲಿಕ್ಕಲ್ಲಿ ಸಿಕ್ಕಿರೋದು, ಉತ್ತರ ಪ್ರದೇಶ ರಾಜ್ಯದಲ್ಲಿ ಸಿಕ್ಕಿರೋದು. ಗೌರಾಮಿ ಅನ್ನೋದೊಂದು ಮೀನಿನ ಪ್ರಭೇದ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪೆಂಗ್ವಿನ್ ಬಗ್ಗೆ ಐಯುಸಿಎನ್ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಎಂಪರರ್ ಪೆಂಗ್ವಿನ್ ಅಂತ, ವೆರಿ ಫೇಮಸ್ ಎಂಪರರ್ ಪೆಂಗ್ವಿನ್. ಇದು ಎಲ್ಲಿ ಕಂಡು ಬರ್ತದಪ್ಪ? ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರುವಂತ ಎಂಪರರ್ ಪೆಂಗ್ವಿನ್ ಬಗ್ಗೆ ನ್ಯೂಸ್ ಇದೆ. ಏನ್ ಪೆಂಗ್ವಿನ್ ನ್ಯೂಸ್ ಇದು? ಇದು IUCN ಅಂತ ಒಂದು ಸಂಸ್ಥೆ ಇದೆ, IUCN ಅಂತ. ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರೀತಾರೆ. ಇದೊಂದು NGO. ಇದೊಂದು ಬುಕ್ನ ರಿಲೀಸ್ ಮಾಡುತ್ತೆ. ಅದರ ಹೆಸರು ರೆಡ್ ಡೇಟಾ ಬುಕ್ ಅಂತ ಕರೀತಾರೆ. ಕೆಂಪು ದತ್ತಾಂಶ ಪುಸ್ತಕ ಅಂತ ಕರೀತಾರೆ. ಇದರಲ್ಲಿ 9 ಗುಂಪುಗಳನ್ನ ಮಾಡಿದ್ದಾರೆ. 9 ಗುಂಪುಗಳು, 9 ಅನ್ನೋದು ನೆನ್ಪಿಟ್ಕೊಳ್ಳಿ. 9 ಗ್ರೂಪ್ ಇದೆ. ಏನು? ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರೇಬಲ್, ನಿಯರ್ ಥ್ರೆಟನ್ಡ್, ಲೀಸ್ಟ್ ಕನ್ಸರ್ನ್ಡ್, ಡಾಟಾ ಡೆಫಿಷಿಯನ್ಸಿ, ಈ ಥರ 9 ಗ್ರೂಪ್ ಮಾಡ್ಕೊಂಡಿದ್ದಾರೆ.
ಯಾವ್ದಾದ್ರು ಒಂದು ಜೀವಿ ತುಂಬಾ ಅಳದೋಗ್ತಾ ಇದೆ, ಸ್ವಲ್ಪ ಉಳ್ಕೊಂಡಿದ್ದಾವೆ ಅದನ್ನ CR ಅಂತ ಕರೀತಾರೆ, ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರೀತಾರೆ. ಇದಕ್ಕಿಂತ ಸ್ವಲ್ಪ ಪರವಾಗಿದ್ರೆ ಎಂಡೇಂಜರ್ಡ್ ಅಂತ ಕರೀತಾರೆ. ಇದಕ್ಕಿಂತ ಇನ್ನೂ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದ್ರೆ ವಲ್ನರೇಬಲ್ ಅಂತ ಕರೀತಾರೆ. ಇದಕ್ಕಿಂತ ಕಡಿಮೆ ಆದ್ರೆ ನಿಯಂತ್ರಣ. ಈ ತರ ಒಂದು ಗುಂಪಿದೆ. ಸೊ ಈ 3 ಗುಂಪು ತುಂಬಾ ಇಂಪಾರ್ಟೆಂಟ್. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದ, ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದ, ವಲ್ನರೇಬಲ್ ಅಂದ್ರೆ ದುರ್ಬಲ ಪ್ರಭೇದ ಅಂತ. ಇವಾಗ ಈ ಎಂಪರರ್ ಪೆಂಗ್ವಿನ್ ಯಾವುದು ಸೇರಿಸಿದ್ದಾರೆ ನೋಡಿ. ಇಲ್ಲಿ ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟವು ಅಂದ್ರೆ IUCN ಕೆಂಪು ಪಟ್ಟಿಯ ಪರಿಷ್ಕೃತ ದಾಖಲೆಯನ್ನು ಎಂಪರರ್ ಪೆಂಗ್ವಿನ್ ಅನ್ನ ಅಳಿವಿನಂಚಿನಲ್ಲಿರುವ ಅಂದ್ರೆ ಎಂಡೇಂಜರ್ಡ್ ಪ್ರಭೇದಗಳ ಗುಂಪಿಗೆ ಸೇರಿಸಿದೆ. ಎಂಡೇಂಜರ್ಡ್ ಅನ್ನೋದು ಇದು ಎಂಡೇಂಜರ್ಡ್ ಅಂತ ಕರೀತಾರೆ, EN ಅಂತ ಕರೀತಾರೆ ಅದನ್ನ, ಅಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ. ಇದಕ್ಕೆ ಸೇರಿಸಿದ್ದಾರೆ. ನೆನಪಿಟ್ಕೊಳ್ಳಿ, ವಲ್ನರಬಲ್ ಕಂಡೀಷನ್ ಅಲ್ಲಿ ಇರ್ತಿದ್ದು, ಈಗ ಅದು ಸಂಖ್ಯೆ ತುಂಬಾ ಕಡಿಮೆ ಆಗ್ತಿರೋದ್ರಿಂದ ಎಂಡೇಂಜರ್ಡ್ ಲಿಸ್ಟ್ ಬಂದಿದೆ. ವೆರಿ ಇಂಪಾರ್ಟೆಂಟ್. ಹಾಗೇನೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡಿ. ರೆಡ್ ಡೇಟಾ ಬುಕ್ ಸಂಬಂಧಪಟ್ಟಂತೆ ಹಾರ್ನ್ಬಿಲ್, ದ ಗ್ರೇಟ್ ಹಾರ್ನ್ಬಿಲ್, ಇದು IUCN ರೆಡ್ ಲಿಸ್ಟ್ ನಲ್ಲಿ ಯಾವ ಕ್ಯಾಟಗರಿನಲ್ಲಿ ಇದೆ? ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್ ಕ್ಯಾಟಗರಿ ಬರುತ್ತಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಹಾರ್ನ್ಬಿಲ್ ಪಕ್ಷಿ ಗ್ರೇಟ್ ಹಾರ್ನ್ಬಿಲ್ ಅಂತ ಕರೀತಾರೆ, ವೆರಿ ಫೇಮಸ್ ಬರ್ಡ್ ಇದು. ಇದು ಏನು ಯಾವ ಲಿಸ್ಟ್ ಬರುತ್ತೆ? IUCN ರೆಡ್ ಲಿಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್ ಅನ್ನೋದು ಒಂದು ಕ್ವಶನ್. ಇನ್ನೊಂದು ಕ್ವಶನ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ, ಈ ಪಕ್ಷಿ 2 ರಾಜ್ಯಗಳ ರಾಜ್ಯ ಪಕ್ಷಿ ಆಗಿದೆ, ಸ್ಟೇಟ್ ಬರ್ಡ್, ರಾಜ್ಯ ಪಕ್ಷಿ. ಆ 2 ರಾಜ್ಯಗಳು ಯಾವುದು ಅಂತ ಹೇಳ್ಬೇಕು ನೀವು. ಓಕೆ, ಒಂದು ಕ್ವಶನ್ ಏನು, ಇದು ಯಾವ IUCN ರೆಡ್ ಲಿಸ್ಟ್ ಯಾವ ಕ್ಯಾಟಗರಿ ಬರುತ್ತೆ. ಇನ್ನೊಂದು 2 ರಾಜ್ಯ ಪಕ್ಷಿ ಆಗಿದೆ ಇದು ಹಾರ್ನ್ಬಿಲ್ ಅನ್ನೋ ಪಕ್ಷಿ, ಯಾವುದು 2 ರಾಜ್ಯಗಳು ಅನ್ನೋದನ್ನ ಹೇಳ್ಬೇಕು. ಇವೆರಡು ನಿಮಗೆ ಕಮೆಂಟ್ ಮೂಲಕ ಆನ್ಸರ್ನ ತಿಳಿಸಬೇಕು. ನೆಕ್ಸ್ಟ್ ಒನ್, ಇತ್ತೀಚೆಗೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ಓಕೆನಾ, ಸೆಂಟರ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಕರೀತಲ್ವ, CSIR. ಓಕೆ, ಚೇಂಜ್ ಮಾಡೋಣ. CSIR ಇತ್ತೀಚೆಗೆ CSIR ತಾನು ಅಭಿವೃದ್ಧಿಪಡಿಸಿರುವ ಸಂಪೂರ್ಣ ಸ್ವದೇಶಿ ಇಂಡಿಜಿನಸ್ ಜೈವಿಕ ಡಾಂಬರು, ಬಯೋಬಿಟಮಿನ್ ಅಂತ ಕರೀತಾರೆ ಇದನ್ನ, ಜೈವಿಕ ಡಾಂಬರು ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದ ಕೈಗಾರಿಕಾ ಉತ್ಪಾದನೆಗೆ ಹಸ್ತಾಂತರಿಸಿದೆ. ಜೈವಿಕ ಡಾಂಬರ್ ಅಂದ್ರೆ ಏನು? ತ್ಯಾಜ್ಯ, ಸಾವಯವ ತ್ಯಾಜ್ಯದಿಂದ ಉತ್ಪಾದನೆ ಮಾಡಿರುವಂತದ್ದು ಅಂತ. ಆ ಟೆಕ್ನಾಲಜಿ ಡೆವಲಪ್ ಮಾಡಿದ್ದು ಯಾರು ಅಂತ ಕೇಳ್ಬೋದು ನಿಮಗೆ. ಓಕೆನಾ, ಸೊ ಯಾರು? CSIR ಅವ್ರು ಮಾಡಿರೋದು. ಈ ಹೊಸ ಆವಿಷ್ಕಾರದ ಮೂಲಕ ಕೃಷಿ ತ್ಯಾಜ್ಯ, ಓಕೆ, ಬೆಳೆಗಳ ಉಳಿಕೆ, ಸ್ಟಬಲ್ ಅಂತ ಕರೀತಲ್ಲ, ಕೃಷಿ ತ್ಯಾಜ್ಯವನ್ನು ರಸ್ತೆ ನಿರ್ಮಾಣಕ್ಕೆ ಬಳಸುವ ವಸ್ತುವಾಗಿ ಅಂದ್ರೆ ಡಾಂಬರ್ ಆಗಿ ಬದಲಾಯಿಸಬಹುದು ಮತ್ತು ಸುಸ್ಥಿರ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಬಳಸಬಹುದು. ಇದೊಂದು ಟೆಕ್ನಾಲಜಿ ಫ್ರೆಂಡ್ಸ್. ಇದು ಕೃಷಿ ತ್ಯಾಜ್ಯಗಳೇನು ಬರ್ತಿತ್ತಲ್ಲ, ಆ ತ್ಯಾಜ್ಯವನ್ನ ನಾವು ಡಾಂಬರ್ ಆಗಿ ಕನ್ವರ್ಟ್ ಮಾಡಬಹುದು. ಈ ಟೆಕ್ನಾಲಜಿ ಡೆವಲಪ್ ಮಾಡಿದ್ದು ಯಾರು? CSIR ಅವರು, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಅಂತ. ಇಷ್ಟನ್ನೇ ನೆನಪಿಟ್ಕೊಳ್ಳಿ ಸಾಗಿರಿಗೆ. ನೆಕ್ಸ್ಟ್, ಪಶ್ಚಿಮ ಘಟ್ಟದಲ್ಲಿ ಒಂದು ಬೆಟ್ಟ ನ್ಯೂಸಲ್ಲಿದೆ. ಪಶ್ಚಿಮ ಘಟ್ಟ ಅನ್ನೋದೊಂದು ಶ್ರೇಣಿ, ಅದು ಗುಜರಾತಿಂದ ಈ ಕಡೆ ತಮಿಳುನಾಡುವರೆಗೂ ಇರುತ್ತೆ, 1600 ಕಿಲೋಮೀಟರ್. ಅದರಲ್ಲಿ ಚೋಕ್ರಾಮುಡಿ ಬೆಟ್ಟಗಳು, ಇದು ನ್ಯೂಸಲ್ಲಿದೆ. ಯಾಕೆ ಅಂತ ಗೊತ್ತಿರ್ಬೇಕು ನಿಮಗೆ ಡೇಟಾ ಕ್ವಶನ್ ಆಗ್ಬೋದು. ಚೋಕ್ರಾಮುಡಿ ಬೆಟ್ಟಗಳು ಎಲ್ಲಿದೆ ಅಂತಲೇ ಕೇಳ್ಬೋದು. ಓಕೆ, ಪಶ್ಚಿಮ ಘಟ್ಟದಲ್ಲಿ ಯಾವ ರಾಜ್ಯ ಬರುತ್ತೆ ಅಂತಲೂ ಕೇಳ್ಬೋದು. ಕೇರಳದ ಇಡುಕ್ಕಿ ಜಿಲ್ಲೆಯ ಮನ್ನಾರ್ ಸಮೀಪವಿರುವ ಚೋಕ್ರಾಮುಡಿ ಬೆಟ್ಟಗಳು ನೋಡಿ ಎಲ್ಲಿದೆ? ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಬರುತ್ತೆ. ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಮನ್ನಾರ್ ಸಮೀಪ ಬರುತ್ತೆ. ಈ ಬೆಟ್ಟಗಳಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮತ್ತು ಭೂಮಿ ಒತ್ತುವರಿಯಿಂದಾಗಿ ಅಲ್ಲಿನ ಪರಿಸರಕ್ಕೆ ಹಾನಿಯಾಗಿತ್ತು, ಆಲ್ರೆಡಿ ಆಗೋಗಿತ್ತು. ಕೇರಳ ಸರ್ಕಾರವು ಅಲ್ಲಿನ ಅಕ್ರಮ ಚಟುವಟಿಕೆಗಳನ್ನು ತಡೆದು ಚೋಕ್ರಾಮುಡಿ ಬೆಟ್ಟಗಳ ಪರಿಸರವನ್ನು ಮರುಸ್ಥಾಪಿಸಿದೆ, ರೀಸ್ಟೋರ್ ಮಾಡಿದ್ದಾರೆ. ಈಗ ಅದು ಹಾಳಾಗಿದ್ದು ಹಳೆ ನ್ಯೂಸು, ಈಗ ಅದನ್ನ ರೀಸ್ಟೋರ್ ಮಾಡಿದ್ದಾರೆ, ಪುನಃಸ್ಥಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಸ್ಥಳ ಎಲ್ಲಪ್ಪ? ಕೇರಳದ ಇಡುಕ್ಕಿ ಜಿಲ್ಲೆಯ ಮನ್ನಾರ್ ಸಮೀಪ ಇರುವ ಬೈಸನ್ ವ್ಯಾಲಿ. ಬೈಸನ್ ವ್ಯಾಲಿ ಎಲ್ಲಿದೆ ಅಂತಾನೆ ಕೇಳ್ಬೋದು. ಬೈಸನ್ ವ್ಯಾಲಿ ಪಂಚಾಯಿತಿ, ಓಕೆನಾ, ಕೇರಳದಲ್ಲಿ ಬರುತ್ತೆ. ವ್ಯಾಪ್ತಿ ಅಂದ್ರೆ ಬೈಸನ್ಗಳು ಕಂಡು ಬರ್ತಾವಲ್ಲಿ. ಬೈಸನ್ ಅಂದ್ರೆ ಏನು ಹೇಳಿ? ಇಂಡಿಯನ್ ಬೈಸನ್, ಮಿಥುನ್ ಅಂತ ಕರೀತಾರೆ ನಾರ್ತ್ ಇಂಡಿಯಾದಲ್ಲಿ ಇದರ ಹೆಸರನ್ನ, ಬೈಸನ್. ಓಕೆನಾ, ಬಾಹುಬಲಿ ಮೂವಿನಲ್ಲಿ ಬಲ್ಲಾಳರಾಯನ ಇವನು ಕುಸ್ತಿ ಮಾಡ್ತಾರಲ್ಲ ಒಂದು ಪ್ರಾಣಿ, ಎಮ್ಮೆ ರೀತಿಯ ಪ್ರಾಣಿ, ಅದರ ಹೆಸರು ಬೈಸನ್ ಅಂತ. ಸೊ ಇನ್ನೊಂದು ಕ್ವಶನ್ ಹೇಳ್ತೀವಿ ನೋಡಿ. ಕ್ವಶನ್ ಏನಂದ್ರೆ ಬೈಸನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಹೇಳ್ಬೇಕು ನೀವು. ಈ ಬೈಸನ್ಗಳಿಗೆ ನ್ಯಾಷನಲ್ ಪಾರ್ಕ್ ಮಾಡಿದ್ದಾರೆ. ಈ ಬೈಸನ್ ನ್ಯಾಷನಲ್ ಪಾರ್ಕ್ ಇದನ್ನ ಕಮೆಂಟ್ ಮಾಡಬೇಕು ನೀವು. ಬೈಸನ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳ್ಬೇಕು ನೀವು. ಓಕೆನಾ, ಸೊ ಬೈಸನ್ ವ್ಯಾಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಟ್ಟಗಳು ಕಂಡು ಬರ್ತವೆ. ನೆನಪಿಟ್ಟುಕೊಳ್ಳಿ, ಚೋಕ್ರಾಮುಡಿ ಬೆಟ್ಟಗಳು ಎಲ್ಲಿ ಬರ್ತವೆ? ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಬರ್ತವೆ. ಇಲ್ಲಿ ಸಸ್ಯವರ್ಗ ಏನಿದೆ? ಶೋಲಾ ಫಾರೆಸ್ಟ್ ಇದೆ, ಶೋಲಾ ಫಾರೆಸ್ಟ್. ಓಕೆ, ಇದರಲ್ಲಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಏನೇನು ಬರ್ತವೆ ಅಂತ. ನೀಲಗಿರಿ ತಾರ್ ಕಂಡು ಬರ್ತವೆ ಫ್ರೆಂಡ್ಸ್. ಇದು ಮೇಕೆ ಜಾತಿಯ ಪ್ರಾಣಿ, ಇದು ನೀಲಗಿರಿ ತಾರ್. ಇದು ತಮಿಳುನಾಡಿನ ರಾಜ್ಯ ಪ್ರಾಣಿ. ನೆನಪಿಟ್ಕೊಳ್ಳಿ, ತಮಿಳುನಾಡು ರಾಜ್ಯ ಪ್ರಾಣಿ ಯಾವುದು? ನೀಲಗಿರಿ ತಾರ್. ಐಸ್ಟನ್ ಸ್ಥಿತಿ, ಇದು ಅಳಿವಿನಂಚಿನಲ್ಲಿರುವ ಪ್ರಭೇದ ನೋಡಿ. ಎಂಡೇಂಜರ್ಡ್ ಲಿಸ್ಟ್ ಇದೆ ಫ್ರೆಂಡ್ಸ್, ಎಂಡೇಂಜರ್ಡ್. ನೀಲಗಿರಿ ತಾರ್ಗಳು ಚೋಕ್ರಾಮುಡಿ ಬೆಟ್ಟಗಳಲ್ಲಿ ಕಂಡು ಬರ್ತವೆ. ಈ ನೀಲಗಿರಿ ತಾರು ಐಸ್ಟನ್ ರೆಡ್ ಲಿಸ್ಟ್ ಅಲ್ಲಿ ಎಂಡೇಂಜರ್ಡ್ ಬರುತ್ತೆ, ಎಂಡೇಂಜರ್ಡ್ ಸ್ಥಿತಿಯಲ್ಲಿ ಇದು ಕಂಡು ಬರುತ್ತೆ ನೋಡಿ. ಇಲ್ಲಿ ತಮಿಳುನಾಡಿನ ರಾಜ್ಯ ಪ್ರಾಣಿ ಕೂಡ ಆಗಿದೆ. ಸೊ ಚೋಕ್ರಾಮುಡಿ ಬೆಟ್ಟಗಳು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಬರುತ್ತೆ. ಅಲ್ಲಿ ನೀಲಗಿರಿ ತಾರ್ ಕೂಡ ಇದೆ. ನೀಲಗಿರಿ ತಾರ್ ಜಾಸ್ತಿ ಕಂಡು ಬರೋದು ಇಲ್ಲಪ್ಪ ತಮಿಳುನಾಡಲ್ಲಿ, ತಮಿಳುನಾಡಿನ ರಾಜ್ಯ ಪ್ರಾಣಿ ಕೂಡ ಹೌದು.
ಹಾಗೆ ಇದು ಐಯುಸಿಎನ್ ಸ್ಟೇಟಸ್ ನೋಡಿ ಏನಾಗಿದೆ, ಎಂಡೇಂಜರ್ಡ್. ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಇಲ್ಲಿ. ಓಕೆ, ನೆಕ್ಸ್ಟ್ ವಿಶ್ವಗುರು ಬಸವಣ್ಣ ಬೃಹತ್ ಜೈವಿಕ ಉದ್ಯಾನವನ ನೋಡಿ ಫ್ರೆಂಡ್ಸ್, ಇದು ಬರುತ್ತೆ. ಓಕೆನಾ, ಡೌಟ್ ಇಟ್ಕೋಬೇಡಿ. ವಿಶ್ವಗುರು ಬಸವಣ್ಣ ಬೃಹತ್ ಜೈವಿಕ ಉದ್ಯಾನವನ ಎಲ್ಲಿದೆ ನೋಡಿ? ಕರ್ನಾಟಕ ಸರ್ಕಾರವು ಬೆಂಗಳೂರಿನ ಯಲಹಂಕದ ನಾಡಪ್ರಭುಗಳು ಕೇಳಿದಿರ? ಸೊ ಬೆಂಗಳೂರಿನ ಯಲಹಂಕದ ಬಳಿ 153 ಎಕರೆ ವಿಸ್ತೀರ್ಣದ ವಿಶ್ವಗುರು ಬಸವಣ್ಣ ಬೃಹತ್ ಜೈವಿಕ ಉದ್ಯಾನವನ ನಿರ್ಮಾಣಕ್ಕೆ ಚಾಲನೆ ನೀಡಿದೆ. ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಫಂಡ್ ಕೂಡ ಕೊಟ್ಟಿದೆ. ಎಲ್ಲಿದೆ ಅದು? ಬೆಂಗಳೂರು ಯಲಹಂಕದಲ್ಲಿದೆ. ಯೋಜನೆಯ ಘೋಷಣೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಆಯೋಜಿಸಿದ್ದ ಜಾಗತಿಕ ಸಾಮಾಜಿಕ ಹೊಣೆಗಾರಿಕೆ ಶೃಂಗಸಭೆಯಲ್ಲಿ ಈ ವಿಷಯನ ತಿಳಿಸಿದ್ದಾರೆ. ಓಕೆ, ಒಳ್ಳೆಯದು, ತಿಳಿಸ್ಲಿ. ಸ್ಥಳ ಎಲ್ಲಪ್ಪ? ಬೆಂಗಳೂರು ಉತ್ತರ ತಾಲೂಕು. ನಿಮಗೆ ಕ್ವಶನ್ ಕೇಳ್ಬೋದು, ಬೆಂಗಳೂರು ಉತ್ತರನ, ದಕ್ಷಿಣ, ಪೂರ್ವ ಈ ಥರ ಎಲ್ಲ ಕೇಳ್ಬೋದು. ಉತ್ತರದ ತಾಲೂಕಲ್ಲಿ ಬರುವಂಥ ಯಲಹಂಕ ಸಮೀಪ ಮಾದಪ್ಪನಹಳ್ಳಿ ನೋಡಿ, ಪ್ರೀಸೈಸ್ ಆಗಿದೆ ಇಲ್ಲಿ. ಮಾದಪ್ಪನಹಳ್ಳಿ 153 ಎಕರೆ ಪ್ರದೇಶದಲ್ಲಿ ಉದ್ಯಾನವನ ನಿರ್ಮಾಣವಾಗಲಿದೆ. ನಾಮಕರಣ ಈ ಬೃಹತ್ ಉದ್ಯಾನಕ್ಕೆ ವಿಶ್ವಗುರು ಬಸವಣ್ಣನ ಹೆಸರಿಡ್ತಾ ಇದ್ದಾರೆ. ಓಕೆನಾ, ವಿಶ್ವಗುರು ಬಸವಣ್ಣ ಬಯೋಲಾಜಿಕಲ್ ಪಾರ್ಕ್ ಅಂತ ಕರೀತಾರೆ ಅದನ್ನ. ಸೊ ವಿಶ್ವಗುರು ಬಸವಣ್ಣ ಬಯೋಲಾಜಿಕಲ್ ಪಾರ್ಕ್ ಎಲ್ಲಿ ಮಾಡ್ತಾ ಇದ್ದಾರಪ್ಪ? ಬೆಂಗಳೂರಿನ ಉತ್ತರ ತಾಲೂಕಿನ ಯಲಹಂಕದ ಬಳಿ ಇರುವ ಮಾದಪ್ಪನಹಳ್ಳಿ ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆನಾ, ಹಣಕಾಸು ನೆರವು 50 ಕೋಟಿ ಕೊಡ್ತಿದ್ದಾರೆ, ಒಳ್ಳೇದು ಕೊಡಲಿ. ಏನಾಗೋದಿದು? ಅರ್ಬನ್ ಲಂಗ್ ಆಗಿ ಕೆಲಸ ಮಾಡುತ್ತೆ, ನಗರದ ಶ್ವಾಸಕೋಶ ಆಗಿ ಕೆಲಸ ಮಾಡುತ್ತೆ, ಪೊಲ್ಯೂಷನ್ ಎಲ್ಲ ಅಬ್ಸರ್ವ್ ಮಾಡುತ್ತೆ, ಒಳ್ಳೆ ಗಾಳಿಯನ್ನು ಕೊಡುತ್ತೆ. ಓಕೆ, ಬೇಕಾದಷ್ಟು ಲಾಭ ಇರ್ತದಲ್ವಾ, ಪರಿಸರದ ಲಾಭಗಳು. ನೆಕ್ಸ್ಟ್ ನೋಡಿ, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ 2026 ಅವಾರ್ಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ ಅಂತ ಕೊಡ್ತಾರೆ. ಪಂಚಾಯತಿಗಳಿಗೆ, ಒಳ್ಳೆ ಕೆಲಸ ಮಾಡಿರೋ ಪಂಚಾಯತಿಗಳಿಗೆ ಕೊಡಲಾಗುತ್ತೆ ಇದನ್ನ. ಸೊ ಯಾವ್ಯಾವ ಪಂಚಾಯತಿಗಳಿಗೆ ಕೊಟ್ಟಿದ್ದಾರೆ ನೋಡೋಣ. ಅದಕ್ಕೆ ಮುಂಚೆ ಇದನ್ನು ನೋಡಿ, ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ, ಯಾವ ಸಚಿವಾಲಯ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ನೀಡುವ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳು, ಎಷ್ಟು ಕರ್ನಾಟಕದ ಒಂದೇ ರಾಜ್ಯದಲ್ಲಿ ನೋಡಿ, ಕರ್ನಾಟಕದಲ್ಲಿ 6 ಪಂಚಾಯತಿಗಳು ಸೆಲೆಕ್ಟ್ ಆಗಿದೆ. 6 ಪಂಚಾಯತಿಗಳು ಸೆಲೆಕ್ಟ್ ಆಗಿದೆ. ಇದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ 5 ಬರುತ್ತೆ. ಉಡುಪಿ ಒಂದೇ ಜಿಲ್ಲೆಯಲ್ಲಿ 5 ಇದೆ ಫ್ರೆಂಡ್ಸ್. ಉಡುಪಿನಲ್ಲಿ 5 ಗ್ರಾಮ ಪಂಚಾಯತಿಗಳು ಸೆಲೆಕ್ಟ್ ಆಗಿದೆ. ಅದು ಯಾವ್ಯಾವುದು ಅಂತ ಹೆಸರು ನೋಡ್ಕೊಳ್ಳಿ ನೀವು. ಫಸ್ಟ್ ಪ್ಲೇಸ್ಲಿ ಮುದ್ರಾಡಿ ಉಡುಪಿನಲ್ಲಿ ಬರುತ್ತೆ. ಇದು ಏನ್ ಟಾಪಿಕ್ ಮೇಲೆ ಬಂದಿರೋದು, ಯಾವ ವಿಭಾಗ ಅಂತ ನೋಡಿದ್ರೆ ಬಡತನ ಮುಕ್ತ ಮತ್ತು ಜೀವನೋಪಾಯ ಅನ್ನೋ ಕೆಟಗರಿನಲ್ಲಿ ಬಂದಿರೋದು. ಪ್ರಥಮ ಬಹುಮಾನ ಫ್ರೆಂಡ್ಸ್, ಇಡೀ ದೇಶಕ್ಕೆ ಫಸ್ಟ್ ಇದು. 1 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದು ಒನ್ರೆ ಉಡುಪಿನಲ್ಲೇ ಬರುತ್ತೆ, ಆರೋಗ್ಯಕರ ಪಂಚಾಯತಿ ಅನ್ನೋ ಟಾಪಿಕ್ ಒಳಗಡೆ ಅದರ ಥೀಮಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಇಡೀ ದೇಶದಲ್ಲಿ 2ನೇ ಸ್ಥಾನ, 75 ಲಕ್ಷ. ಮಡಾಮಕ್ಕಿ ಇದು ಉಡುಪಿನಲ್ಲಿ ಜಲ ಸಮೃದ್ಧ ಪಂಚಾಯತಿ ಸಂಪರ್ಕಂಗೆ ದೇಶದಲ್ಲಿ 2ನೇ ಸ್ಥಾನ, 75 ಲಕ್ಷ. ಸಾಣೂರು ಉಡುಪಿ ಸ್ವಾವಲಂಬಿ ಮೂಲಸೌಕರ್ಯ ತೃತೀಯ ಸ್ಥಾನ ಇದೆ, ದೇಶದಲ್ಲಿ 50 ಲಕ್ಷ ಕೊಟ್ಟಿದ್ದಾರೆ. ಹಕ್ಲಾಡಿ ಉಡುಪಿನಲ್ಲೇ ಬರುತ್ತೆ, ಸಾಮಾಜಿಕ ನ್ಯಾಯ ಮತ್ತು ಭದ್ರತಾ ಸಂಪರ್ಕಂಗೆ ದೇಶದಲ್ಲಿ ತೃತೀಯ ಸ್ಥಾನ, 50 ಲಕ್ಷ. ಹಾಲನಾಯಕನಹಳ್ಳಿ ಇದೊಂದು ಬೆಂಗಳೂರು, ಹಾಲನಾಯಕನಹಳ್ಳಿ. ಈ ಕೆಳಗಿನ ಯಾವ ಉಡುಪಿಯ ಜಿಲ್ಲೆಗಳು ಈ ಅವಾರ್ಡ್ನ ಪಡ್ಕೊಂಡಿದೆ ಅಂತ ಕೊಡ್ಬೋದು, ಅದರಲ್ಲಿ ಬೆಂಗಳೂರನ್ನು ಕೂಡ ಸೇರಿಸ್ಬೋದು. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ಹಾಲನಾಯಕನಹಳ್ಳಿ ಒಂದು ಮಾತ್ರ ಬೆಂಗಳೂರು. ಈ ಹಕ್ಲಾಡಿ, ಸಾಣೂರು, ಮಡಾಮಕ್ಕಿ, ಒನ್ರೆ ಮತ್ತು ಮುದ್ರಾಡಿ ಇವೆಲ್ಲ ಉಡುಪಿ ಜಿಲ್ಲೆಯಲ್ಲಿ ಬರ್ತವೆ. ಫಸ್ಟ್ ಪ್ಲೇಸ್ ಬಂದಿರೋದು ಇಡೀ ದೇಶದಲ್ಲಿ ಇದೊಂದೇನೆ, ಮುದ್ರಾಡಿ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಬಡತನ ಮುಕ್ತ ಮತ್ತು ಜೀವನೋಪಾಯ ಅನ್ನೋ ಕೆಟಗರಿನಲ್ಲಿ ಬಂದಿರೋದು ಪ್ರಥಮ ಸ್ಥಾನ, ದೇಶಕ್ಕೆ ಪ್ರಥಮ ಇದೆ. ಇವೆಲ್ಲ ದ್ವಿತೀಯ ತೃತೀಯದಲ್ಲಿ ಇದಾವೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ತುಳು ಭಾಷೆ, ಇದು ಯಾವಲ್ಲಿ ಯಾವಾಗ ನ್ಯೂಸಲ್ಲೇ ಇರ್ತದೆ. ತುಳು ಭಾಷೆಗೆ 2ನೇ ಭಾಷೆ ಸ್ಥಾನಮಾನ, ಅದರ ಬಗ್ಗೆ ಇನ್ಫಾರ್ಮೇಶನ್ ಇದೆ ನೋಡ್ಕೊಳ್ಳಿ. ಕರ್ನಾಟಕದ ಕರಾವಳಿ ಭಾಗದ ಪ್ರಮುಖ ಭಾಷೆಯಾದ ತುಳು ಭಾಷೆಯನ್ನು ರಾಜ್ಯದ 2ನೇ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್, 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸಲು ಪರಾಮರ್ಶೆ ಕೈಗೊಳ್ಳುತ್ತಿರುವುದಾಗಿ ರಾಜ್ಯ ಸರ್ಕಾರವು ತಿಳಿಸಲಿ. ಒಳ್ಳೆಯದು. ಸಂವಿಧಾನಕ್ಕೆ ಹಿನ್ನೆಲೆ ನೋಡಿ, ಸಂವಿಧಾನದ ವಿಧಿ 345 ವೆರಿ ಇಂಪಾರ್ಟೆಂಟ್. 345 ರಾಜ್ಯ ಸರ್ಕಾರಗಳಿಗೆ ತಮ್ಮ ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಳ್ಳುವ ಅಧಿಕಾರವನ್ನು ಕಲ್ಪಿಸುತ್ತದೆ. ಯಾವುದೇ ಒಂದು ರಾಜ್ಯದಲ್ಲಿ ಒಂದೇ ಭಾಷೆ ಮಾತಾಡಲ್ಲ ಅಲ್ವಾ, ಸುಮಾರು ಭಾಷೆ. ಈ ಕರ್ನಾಟಕ ಅಂತ ತಗೊಳ್ಳಿ, ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡ್ತಾರಪ್ಪ? ಕನ್ನಡ ಜಾಸ್ತಿ ಸಿಗುತ್ತಲ್ವಾ, ಅದು ಬಿಟ್ಟರೆ ಉರ್ದು ಸಿಗುತ್ತೆ. ಇದು ಬಿಟ್ಟರೆ ತುಳು ಭಾಷೆ ಸಿಗುತ್ತೆ, ಕರಾವಳಿ ಭಾಗದ ತುಳು ಭಾಷೆ ಸಿಗುತ್ತೆ. 3 ಭಾಷೆಗಳು ಪ್ರಾಮಿನೆಂಟ್ ಆಗಿದೆ. ಇದರ ಜೊತೆಗೆ ತೆಲುಗು, ತಮಿಳು ಎಲ್ಲ, ಹಿಂದಿ ಎಲ್ಲವೂ ಇದಾವೆ. ಬಟ್ ಅದು ಚಿಕ್ಕ ಪುಟ್ಟ ಭಾಷೆಗಳು, ಇಲ್ಲಿನ ಮೂಲ ಭಾಷೆಗಳಲ್ಲ ಅವು, ಆ ವಲಸಿಗರು ಬಂದು ಮಾತಾಡುವಂಥ ಭಾಷೆಗಳು. ಬಟ್ ಈ ಕನ್ನಡ, ಉರ್ದು, ತುಳು ಇಲ್ಲೇ ಇರುವಂಥ ಜನ ಮಾತಾಡುವಂಥ ಭಾಷೆಗಳು. ಸೊ ಕರ್ನಾಟಕದಲ್ಲಿ ಕನ್ನಡವನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದ್ರ ಜೊತೆಗೆ ತುಳುನು ಕೂಡ ಮಾಡಿ ಅನ್ನೋದು ಈಗಿನ ಇರುವಂಥ ಡಿಮ್ಯಾಂಡ್. ಓಕೆನಾ, ಅದನ್ನು ಅಧಿಕೃತ ಭಾಷೆಯಾಗಿ ಮಾಡ್ಬೋದು. ಯಾವ ಆರ್ಟಿಕಲ್? 345. ರಾಜ್ಯ ಇನಿಷಿಯೇಟಿವ್ ತಗೋಬೇಕು, ಬಟ್ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕಾಗುತ್ತೆ. ಉದಾಹರಣೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು ಇತ್ತು, ರೀಸೆಂಟ್ ಆಗಿ ಉರ್ದುನ ಕೂಡ ಸೇರಿಸಿದ್ರು. ಹಂಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳು ಇದ್ದಾವೆ.
ಯಾವ ಅನುಸೂಚಿ ಬರುತ್ತೆ ಅಧಿಕೃತ ಭಾಷೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಂವಿಧಾನದ 8ನೇ ಅನುಸೂಚಿ. ಈಗ ಪ್ರೆಸೆಂಟ್ ಇರೋದಿಲ್ಲಿ 22 ಭಾಷೆಗಳಿದೆ. 22 ನಮ್ಮ ದೇಶದ ಭಾಷೆಗಳು ಇಲ್ಲಿ ಅಧಿಕೃತ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಈಗ ನಮ್ಮ ರಾಜ್ಯದ ರಾಜ್ಯ ಭಾಷೆ ಮಾಡ್ಬೇಕಂದ್ರೆ ಮೊದಲು ಇಲ್ಲಿ ಸೇರಿಸಬೇಕಾದ 22 ಜೊತೆಗೆ 21 ಸೇರಿಸಿ 23 ಮಾಡ್ಬೇಕು. ಅವಾಗ ನಾವು ರಾಜ್ಯದ ಭಾಷೆಗೆ ಇದನ್ನ ಸೇರಿಸಬಹುದು. 22 ಭಾಷೆಗಳಿವೆ. ತುಳು ಭಾಷೆ ಈ ಪಟ್ಟಿಗೆ ಸೇರಿಸಲು ದಶಕಗಳಿಂದ ಹೋರಾಟ ನಡೆಯುತ್ತಿದೆ. 2003 2004ರಲ್ಲಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಭಾಷೆಗಳನ್ನ ಸೇರಿಸಿರ್ತಾರೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಜನ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಇರೋದಿಲ್ಲ. ಈಗ ಎಕ್ಸಾಂಪಲ್ ತುಳು ಭಾಷೆಗಿಂತ ಇಲ್ಲಿದ್ದಾವೆ ನೋಡಿ ಬೋಡೋ, ಡೋಗ್ರಿ ಭಾಷೆಗಳು ತುಂಬಾ ಕಮ್ಮಿ ಜನ ಇದ್ದಾರೆ. ತುಳು ಭಾಷೆ 2-3 ಮಾತಾಡೋರು ಇದ್ದಾರೆ. ಹಾಗಾಗಿ ಇದನ್ನ ಜನಸಂಖ್ಯೆ ಆಧಾರದ ಮೇಲೆ ಕೊಡೋದಿಲ್ಲ. ಇದೆಲ್ಲ ಪೊಲಿಟಿಕ್ಸ್, ಇದೆಲ್ಲ ತುಂಬಾ ಇರ್ತದೆ, ಬೇರೆ ಬೇರೆ ವಿಷಯಗಳೆಲ್ಲ. ಯಾವುದೋ ಪರ್ಟಿಕ್ಯುಲರ್ ಮಾನದಂಡಗಳು ಅಂತಿಲ್ಲ. 2003 2004ರಲ್ಲಿ ಸಣ್ಣ ಸಣ್ಣ ಭಾಷೆಗಳನ್ನೇ ಸೇರಿಸ್ಬಿಟ್ಟಿದ್ರು, ಕಮ್ಮಿ ಜನ ಮಾತಾಡೋ ಭಾಷೆಗಳನ್ನ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಭಾಷೆಗಳನ್ನ. ಆಗ್ಲೇ ತುಳು ಯಾಕೆ ಸೇರಿಸಲಿಲ್ಲ ಅಂತ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ತುಳು ಮಾತಾಡೋ ತುಂಬಾ ಜನ ಇದ್ದಾರೆ ಅಲ್ವಾ. ಸೊ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇಲ್ಲೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಸ್ವಲ್ಪ ಕೇರಳದಲ್ಲೂ, ಕಾಸರಗೋಡು ಜಿಲ್ಲೆಯಲ್ಲೂ ಬರ್ತಾರೆ. ಸೊ ಅದರ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಇದ್ದಂಥ ಸಮಿತಿ ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಡಾಕ್ಟರ್ ಎ ಮೋಹನ ಆಳ್ವ ಸಮಿತಿ. ನೆನ್ಪಿಟ್ಕೊಳ್ಳಿ, ಮೋಹನ ಆಳ್ವ ಸಮಿತಿ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ನೀಡುವ ಕುರಿತು ಸವಿವರವಾದ ಶಿಫಾರಸುಗಳನ್ನು ಆಲ್ರೆಡಿ ಮಾಡಿದೆ. ಇನ್ನೊಂದು ಗಾಯತ್ರಿ ನಾಯಕ್ ಸಮಿತಿ. ಇದು ಕೂಡ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದರು. ಗಾಯತ್ರಿ ನಾಯಕ್ ಅವರು, ಇವರು ಕೂಡ ಅಧಿಕೃತ ಭಾಷೆ ಸ್ಥಾನಮಾನ ಕೊಡೋದಕ್ಕೆ ವರದಿ ಕೂಡ ಸಲ್ಲಿಸಿದ್ರು. ಸೊ ತುಳು ಸಂಬಂಧಪಟ್ಟಂತೆ ಇವೆರಡು ಅಧಿಕೃತ ಸಮಿತಿಗಳು ನೆನ್ಪಿಟ್ಟುಕೊಳ್ಳಿ. ತುಳು ಭಾಷೆ ಮೋಹನ ಆಳ್ವ ಸಮಿತಿ. ಆರ್ಟಿಕಲ್ 325 22 ಭಾಷೆಗಳು 8ನೇ ಅನುಸೂಚಿನಲ್ಲಿ ಬರುತ್ತವೆ. ನೆಕ್ಸ್ಟ್, ಕರ್ನಾಟಕದ ರೋಹಿತ್ ವೇಮುಲ ಮಸೂದೆಗೆ ಸಚಿವ ಸಂಪುಟ ಅನುಮೋದನೆ. ರೋಹಿತ್ ವೇಮುಲ ಮಸೂದೆ ಏನಕ್ಕೆ ಸಂಬಂಧಪಟ್ಟಿದೆ? ಡೈರೆಕ್ಟ್ ಕ್ವಶನ್. ಏನಕ್ಕೆ ಸಂಬಂಧಪಟ್ಟಿದೆಯಪ್ಪ ಇದು? ನೋಡಿ ಇಲ್ಲಿ, ಕರ್ನಾಟಕ ಸಚಿವ ಸಂಪುಟವು ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನು ತಡೆಯಲು, ವೆರಿ ಇಂಪಾರ್ಟೆಂಟ್, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ತಡೆಯೋದಕ್ಕೆ ಅಂತ ಬರ್ತಾ ಇರೋದು. ಕರ್ನಾಟಕ ರೋಹಿತ್ ವೇಮುಲ ಮಸೂದೆಗೆ ಅಧಿಕೃತವಾಗಿ ಒಪ್ಪಿಗೆ ನೀಡಿದೆ. ಹಿನ್ನೆಲೆ ನೋಡಿ, ಇದು ಏನಾಗಿದೆ ಅಂದ್ರೆ 2016 ಘಟನೆ ನಡೆದಿದೆ. ಏನದು? ಹೈದರಾಬಾದ್ನ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ಸಂಶೋಧನಾ ವಿದ್ಯಾರ್ಥಿ ಯಾರು? ರೋಹಿತ್ ವೇಮುಲ ಅಂತ. ಜಾತಿ ತಾರತಮ್ಯಕ್ಕೋಸ್ಕರ ತುಂಬಾ ಹಿಂಸೆ ಕೊಟ್ಟಿರ್ತಾರಲ್ಲಿ, ರ್ಯಾಗಿಂಗ್ ಅಂತ ಕರಿತೀವಲ್ಲ ಆ ಥರ. ಸೊ ಅವರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಅವರ ಹೆಸರನ್ನೇ ಇಟ್ಟಿದ್ದಾರೆ ಈ ಕಾಯ್ದೆ ಕರ್ನಾಟಕದಲ್ಲಿ. ಏನಿದು? ಅದೇ ಇರೋದಿಲ್ಲ, SC ST OBC ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸಮಾನ ಹಕ್ಕು ನೀಡೋದು, ಜಾತಿ, ಲಿಂಗ ಅಥವಾ ವರ್ಗದ ಆಧಾರದ ಮೇಲೆ ತಾರತಮ್ಯ ತಡೆಯೋದು, ಘನತೆಯ ಶಿಕ್ಷಣ ಕೊಡೋದು. ಸೊ ಜಾತಿ ತಾರತಮ್ಯ ಆಗೋದನ್ನ ತಡೆಯೋದಕ್ಕೆ ಇರೋದೇ ರೋಹಿತ್ ವೇಮುಲ ಕಾಯ್ದೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಯಾಣ ಗುಹೆಗಳು, ಇದು ಕನ್ಫರ್ಮ್ ಕ್ವಶನ್, ಇದು ಬರಲೇಬೇಕಿದು. ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಯಾಣದಲ್ಲಿರೋ ಗುಹೆಗಳು ಸೆಲೆಕ್ಟ್ ಆಗಿದ್ದಾವೆ. ಏನಕ್ಕೆ ಏನನ್ನಾಗಿ ಸೆಲೆಕ್ಟ್ ಮಾಡಿದ್ದಾವೆ ಅಂತ ನೋಡಿ, ಇದು ರಾಷ್ಟ್ರೀಯ ಪ್ರಾಮುಖ್ಯತೆ ಇರುವಂತಹ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಜಿಯೋ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಜಿಯೋ ಹೆರಿಟೇಜ್ ಸೈಟ್ಸ್, ಭೌಗೋಳಿಕ ಪಾರಂಪರಿಕ ತಾಣ. ಯಾಕೆಂದ್ರೆ ಇದು ರಾಷ್ಟ್ರೀಯ ಮಹತ್ವ ಇರುತ್ತೆ. ರಾಷ್ಟ್ರೀಯ ಪ್ರಾಮುಖ್ಯತೆ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಯಾಣದಲ್ಲಿರುವ ಗುಹೆಗಳನ್ನ ಅಥವಾ ಶಿಲೆಗಳನ್ನ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲಿದೆ ಯಾಣ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗೋಕರ್ಣದ ಬಳಿ ಬರುತ್ತೆ. ಓಕೆನಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣದ ಬಳಿ ಈ ಯಾಣ ಶಿಲೆಗಳು ಕಂಡುಬರ್ತವೆ. ಇಲ್ಲಿ ಪ್ರಮುಖವಾಗಿ 2 ಶಿಖರಗಳು ಕಂಡುಬರ್ತವೆ. ಶಿಖರಗಳು, ಓಕೆನಾ, 2 ವೆರಿ ಫೇಮಸ್. ಒಂದು ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ ಅಂತ. ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ ಅಂತ. ಇದು 120 ಮೀಟರ್ ಇದೆ ಭೈರವೇಶ್ವರ ಶಿಖರ, ಇನ್ನು ಮೋಹಿನಿ ಶಿಖರ 90 ಮೀಟರ್ ಬರ್ತದೆ. ಅಲ್ಲಿ ಸುಮಾರು ಬಂಡೆ, ದೊಡ್ಡ ರೀತಿಯ ಬಂಡೆ ಇದು. ಅದ್ರ 2 ಶಿಖರಗಳ ಈ ಪಾಯಿಂಟ್ ಸಿಗುತ್ತೆ ನಮಗೆ, ಪೀಕ್ ಅಲ್ಲಿರುವ ಇವೆರಡು, ಒಂದು ಭೈರವೇಶ್ವರ, ಇನ್ನೊಂದು ಮೋಹಿನಿ ಶಿಖರ ಅಂತ. ಓಕೆನಾ, ಇದನ್ನ ಏನಂತ ಡಿಕ್ಲೇರ್ ಮಾಡಿದ್ರೆ, ಒಟ್ಟಾರೆ ಯಾಣ ಗುಹೆಗಳನ್ನ ಅಥವಾ ಶಿಲೆಗಳನ್ನ ಅಂದ್ರೆ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾರಪ್ಪ ಡಿಕ್ಲೇರ್ ಮಾಡೋದು? ನೋಡಿ ಇಲ್ಲಿ ಯಾರಂತ, ಭಾರತೀಯ ಭೂವೈಜ್ಞಾನಿಕ ಸಂಶೋಧನಾ ಸಂಸ್ಥೆ. ಸೊ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನ ಡಿಕ್ಲೇರ್ ಮಾಡ್ತಾರೆ. ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ? ಸೊ ಮಿನಿಸ್ಟ್ರಿ ಆಫ್ ಮೈನ್ಸ್, ಗಣಿ ಸಚಿವಾಲಯದಲ್ಲಿ ಭಾರತೀಯ ಭೂವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಕೆಲಸ ಮಾಡುತ್ತೆ. ಈ ಭಾರತೀಯ ಭೂವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಯಾಣವನ್ನ ಏನಂತ ಡಿಕ್ಲೇರ್ ಮಾಡಿದೆ? ಭೌಗೋಳಿಕ ಪಾರಂಪರಿಕ ತಾಣ ಅಂತ ಡಿಕ್ಲೇರ್ ಮಾಡಿದೆ. ಇದ್ರ ಬಗ್ಗೆ ನೋಡೋದಾದ್ರೆ, ಆ ಏಜ್ ಯಾವ ಕಾಲಕ್ಕೆ ಸೇರಿದೆ, ಯಾವ ಯುಗಕ್ಕೆ ಸೇರಿದೆ, ಇಲ್ಲಿರುವಂತಹ ಶಿಲೆಗಳು ನೋಡಿ ಫ್ರೆಂಡ್ಸ್, ಇದು ಎಷ್ಟು ಹಳೆ ಶಿಲೆ ಅಂತ ನೋಡಿದ್ದು. 2.7 ಬಿಲಿಯನ್ ವರ್ಷಗಳ ಹಿಂದೆ ರಚನೆ ಆಗಿರುವಂತಹ ಶಿಲೆ ಇದು. 2.7 ಬಿಲಿಯನ್ ಇಯರ್ಸ್ ಎಗೋ, ಅಷ್ಟು ಏಜ್ ಆಗಿದೆ ಇದಕ್ಕೆ. ಬಿಲಿಯನ್, 2.7 ಬಿಲಿಯನ್. ಯಾವ ಯುಗಕ್ಕೆ ಸೇರುತ್ತೆ ಅಂದ್ರೆ ಪ್ರೀ ಕ್ಯಾಂಬ್ರಿಯನ್ ಯುಗಕ್ಕೆ ಸೇರುತ್ತೆ. ಪ್ರೀ ಕ್ಯಾಂಬ್ರಿಯನ್ ಎರಾ ಅಂತ ಕರೀತಾರೆ, ಅಲ್ಲಿಗೆ ಸೇರುತ್ತೆ. ಇಲ್ಲಿ ಇರುವಂತಹ ಶಿಲೆ ಯಾವ ಟೈಪ್ ಶಿಲೆ ಅಂತಂದ್ರೆ ಡೋಲೋಮೈಟ್ ಲೈಮ್ ಸ್ಟೋನ್ ಅಂತ ಕರೀತಾರೆ. ಡೋಲೋಮೈಟ್, ಸುಣ್ಣದ ಕಲ್ಲು ಅಂತ ಕರೀತಾರೆ. ಯಾವ ಶಿಲೆಯಿಂದ ಆಗಿದೆ? ಡೋಲೋಮೈಟ್, ಸುಣ್ಣದ ಕಲ್ಲು. ಇದು ಯಾವ ಕಲರ್ ಇದೆಯಪ್ಪ? ಬ್ಲಾಕ್ ಕಲರ್ ಬರುತ್ತೆ. ಬ್ಲಾಕ್ ಕಲರ್ ಇದೆ.
ನಾವು ಶಿಲೆಗಳಲ್ಲಿ 3 ಪ್ರಕಾರಗಳನ್ನ ನೋಡ್ತೀವಿ. ಏನಂತ, ಒಂದು ಪ್ರೈಮರಿ ರಾಕ್ಸ್ ಪ್ರಾಥಮಿಕ ಶಿಲೆಗಳು, ಇನ್ನೊಂದು ಸೆಕೆಂಡರಿ ರಾಕ್ಸ್ ದ್ವಿತೀಯ ಶಿಲೆಗಳು, ಇನ್ನೊಂದು ತೃತೀಯ ಶಿಲೆಗಳು ಅಂತ ಬರ್ತವೆ. ಪ್ರಾಥಮಿಕ ಶಿಲೆಗಳು ಅಂತಂದ್ರೆ ಯಾವ್ದಪ್ಪ, ಅಗ್ನಿಶಿಲೆಗಳು, ಅಗ್ನಿಶಿಲೆ. ದ್ವಿತೀಯ ಶಿಲೆಗಳು ಅಂದ್ರೆ ಯಾವುದು, ಪದರು ಶಿಲೆ ಅಥವಾ ಕಣಶಿಲೆ ಅಂತ ಕರೀತಾರೆ ಇದನ್ನ. ತೃತೀಯ ಶಿಲೆ ಅಂದ್ರೆ ಯಾವ್ದಪ್ಪ, ಇದು ರೂಪಾಂತರ ಶಿಲೆ, ಮೆಟಮಾರ್ಫಿಕ್ ರಾಕ್ಸ್ ಅಂತ, ರೂಪಾಂತರ ಶಿಲೆಗಳು ಅಂತ ಕರೀತಾರೆ. ಇವಾಗ ಡೋಲೋಮೈಟ್ ಸುಣ್ಣದ ಕಲ್ಲು ಇದು ಯಾವ್ದಕ್ಕೆ ಬರುತ್ತೆ ನೋಡಿ, ಇಲ್ಲಿ ಸೆಡಿಮೆಂಟರಿ ರಾಕ್ಸ್, ಪದರು ಶಿಲೆ ಅಥವಾ ಕಣಶಿಲೆ, ದ್ವಿತೀಯ ಸೆಕೆಂಡರಿ ರಾಕ್ಸ್ ಅಂತ ಕರೀತಾರೆ ಇದನ್ನ, ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ಬರುತ್ತೆ. ಈ ಶಿಲೆನಲ್ಲಿ ಜಾಸ್ತಿ ಮಿನರಲ್ಸ್ ಯಾವ್ದಪ್ಪ ಇದೆ ಅಂತಂದ್ರೆ, ಹೆಚ್ಚಾಗಿರೋದು ಹೈ ಇನ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಓಕೆನಾ, ಇದು ಬ್ಲಾಕ್ ಕಲರ್ ಇರುವಂತ ಶಿಲೆ ಆಗಿದೆ. ಭೂಸ್ವರೂಪ ಯಾವುದು, ಇಲ್ಲಿರುವಂತಹ ಭೂಸ್ವರೂಪ ಲ್ಯಾಂಡ್ ಫಾರ್ಮ್ ಯಾವುದು ಅಂದ್ರೆ ಕ್ರಾಸ್ಟ್ ಅಂತ ಕರೀತಾರೆ, ಕಾಸ್ಟ್ ಅಂತ ಕರೀತಾರೆ. ಇದೊಂದು ಕೆಮಿಕಲ್ ವೇದನೆಯಿಂದ, ರಾಸಾಯನಿಕ ಶಿಥಿಲೀಕರಣದಿಂದ ರಚನೆಯಾಗಿರುವಂತಹ ಶಿಲಾ ಸ್ವರೂಪ ಆಗಿರುತ್ತದೆ. ಇದನ್ನ ಕಾಸ್ಟ್ ಅಂತ ಕರೀತಾರೆ. ಓಕೆನಾ, ಇದು ಲ್ಯಾಂಡ್ ಫಾರ್ಮ್ ಟೈಪ್. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದ್ರ ಬಗ್ಗೆ ತುಂಬಾ ಏನು ಓದೋಕೋಬೇಡಿ, ಕಥೆ ಎಲ್ಲ ಇಷ್ಟೇ ಕ್ವಶನ್, ಇಷ್ಟಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳಿ. ಇದಕ್ಕೆ ಇಲ್ಲೇ ಇದರೊಳಗಡೆನೆ ಕ್ವಶನ್ ಆಗುತ್ತೆ. ಇತ್ತೀಚೆಗೆ ಉತ್ತರ ಪ್ರದೇಶದ ನೋಡಿ, ಇದಕ್ಕಿಂತ ಹಿಂದೆ ಇದು ಹಿಸ್ಟೋರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಉತ್ತರ ಪ್ರದೇಶದ ಕಾಲಿಂಜರ್ ಬೆಟ್ಟವನ್ನ ಭೂ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿತ್ತು. ಅಂದ್ರೆ ಇದಕ್ಕಿಂತ ಹಿಂದೆ ಯಾವ್ದನ್ನ ಡಿಕ್ಲೇರ್ ಮಾಡಿದ್ರು ಅಂದ್ರೆ, ಯುಪಿ ನಲ್ಲಿರುವಂತಹ ಕಾಲಿಂಜರ್ ಹಿಲ್ ಅಂತ ಬರ್ತದೆ, ಅಲ್ಲಿರುವಂತಹ ಶಿಲೆಗಳನ್ನ ಕೂಡ ಈ ತರ ಡಿಕ್ಲೇರ್ ಮಾಡಿದ್ರು. ಕರ್ನಾಟಕದಲ್ಲಿ ಇದ್ರ ಜೊತೆಗೆ ಇನ್ನ 4 ಇದೆ ಫ್ರೆಂಡ್ಸ್. ಇದೇ ಫಸ್ಟ್ನೇದಲ್ಲ, ಓಕೆ, ಆಲ್ರೆಡಿ 4 ಇದಾವೆ, ಇದು 5ನೇದು. ಸೊ ಟೋಟಲ್ ಇರೋ 4 ಯಾವುದು ಅಂತ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ಇರೋ ಫಸ್ಟ್ ಒನ್ ಸ್ತಂಭಾಕಾರದ ಲಾವಾ. ಎಲ್ಲಿ ಬರುತ್ತಪ್ಪ ಇದು, ಸೇಂಟ್ ಮೇರಿ ದ್ವೀಪದಲ್ಲಿ ಬರುತ್ತೆ. ಸೇಂಟ್ ಮೇರಿ ದ್ವೀಪ ಎಲ್ಲಿದೆ ಅಂತ ಗೊತ್ತಿದೆಯಲ್ವ ನಿಮಗೆ, ಸೇಂಟ್ ಮೇರಿ ದ್ವೀಪ ಉಡುಪಿನಲ್ಲಿ ಬರುತ್ತೆ. ಇನ್ನೊಂದು ಪಿಲ್ಲೋ ಲಾವಾಗಳು, ಇದೆಲ್ಲ ಬರ್ತದೆ, ಇದು ಮರಡಿಹಳ್ಳಿ ಚಿತ್ರದುರ್ಗದಲ್ಲಿ ಬರುತ್ತೆ. 3ನೇ ನೋಡಿ ಪೆನಿನ್ಸುಲಾರ್ ನೀಸ್ ಅಂತ ಕರೀತಾರೆ. ಪೆನಿನ್ಸುಲಾರ್ ನೀಸ್ ಎಲ್ಲಿದೆ, ಲಾಲ್ ಬಾಗಲ್ಲಿ. ನೋಡಿ ಫ್ರೆಂಡ್ಸ್, ಲಾಲ್ ಬಾಗಲ್ಲಿ ನೀವು ನೋಡಿರ್ತೀರ ಸಾಮಾನ್ಯವಾಗಿ. ಲಾಲ್ ಬಾಗಲ್ಲಿ ಮಧ್ಯದಲ್ಲಿ ಒಂದು ಬಂಡೆ ಇದೆ, ಅದನ್ನು ನೀವು ನೋಡಿರ್ತೀರಾ. ಆ ಬಂಡೆ ಜಿಯೋ ಹೆರಿಟೇಜ್ ಸೈಟ್ ಫ್ರೆಂಡ್ಸ್. ಅದು ಈಗಿಂದಲ್ಲ, ಇದು ಈಗಿನ ಕಾಲದ ಅಲ್ವೇ ಅಲ್ಲ. ಈ ತರ 2.7 ಬಿಲಿಯನ್ ವರ್ಷ ಏನಿದೆಯಲ್ಲ ಯಣ ಗುಹೆಗಳು, ಆ ಕಾಲಕ್ಕೆ ಸೇರುವಂತ ಶಿಲೆ ಫ್ರೆಂಡ್ಸ್. ಅದನ್ನು ಕೂಡ ಅವಾಗ್ಲೇನೆ ಜಿಯೋ ಹೆರಿಟೇಜ್ ಸೈಟ್ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಾಗಿದೆ. ಅದು ನೋಡಿದ್ರೆ ಜಸ್ಟ್ ಬಂಡೆ ತರ ಅನ್ಕೋಬೇಡಿ ಇದನ್ನ. ಆ ಲಾಲ್ಬಾಗ್ ಹೋದಾಗ ಅದು ಎಷ್ಟು 2 ಬಿಲಿಯನ್ ವರ್ಷಗಳ ಹಿಂದೆ ರಚನೆ ಆಗಿರುವಂತ ಶಿಲಾ ಪದರ ಅಥವಾ ಶಿಲಾ ರಚನೆ ಅಂತ, ಅಷ್ಟು ಕ್ಯೂರಿಯಾಸಿಟಿಯಿಂದ ಆ ಶಿಲೆಯನ್ನ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ. ಓಕೆನಾ, ಸೊ ಅದು ಕೂಡ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇನ್ನೊಂದು ಪೈರೋಕ್ಲಾಸ್ಟಿಕ್ ಮತ್ತು ಪಿಲ್ಲೋ ಲಾವಾ ಅಂತ, ಕೋಲಾರದಲ್ಲಿ ಬರುತ್ತೆ. ಪೈರೋಕ್ಲಾಸ್ಟಿಕ್ ಅಂಡ್ ಪಿಲ್ಲೋ ಲಾವಾ ಅಂತ ಕರೀತಾರೆ. ಇವು 4 ಆಲ್ರೆಡಿ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿದ್ದಾವೆ. ಇದು 5ನೇ ಸೆಲೆಕ್ಟ್ ಆಗಿದ್ದು ಯಾಣ. ಇದೇ ಫಸ್ಟ್ ಅಂತ ಕೊಡಬಹುದು ಎಕ್ಸಾಮ್ ಅಲ್ಲಿ. ಇದು ಫಸ್ಟ್ ಅಲ್ಲ, ಇದು 5ನೇದು. ಓಕೆನಾ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ಇಷ್ಟೇ ಸಾಕು. ಇಲ್ಲಿರುವಂತಹ ಪ್ರತಿಯೊಂದು ಪಾಯಿಂಟ್ ನೆನ್ಪಿಟ್ಕೊಂಬಿಡಿ. ಚಂದ್ರನ ಉಂಗುರ ಯೋಜನೆ, ಲೂನಾರ್ ರಿಂಗ್ ಪ್ರಾಜೆಕ್ಟ್ ಅಂತ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದು. ಜಪಾನ್ ತರ್ತಾ ಇರೋದು. ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಸುಸ್ಥಿರ ಪರಿಹಾರ ಕಂಡುಕೊಳ್ಳುವ ಮತ್ತು ಹಸಿರು ಇಂಧನ ಗ್ರೀನ್ ಎನರ್ಜಿ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯೊಂದಿಗೆ ಜಪಾನ್ನ ಶಿಮಿಜು ಕಾರ್ಪೊರೇಷನ್ ಸಂಸ್ಥೆಯು ಚಂದ್ರನ ಸಮಭಾಜಕ ವೃತ್ತದ ಸುತ್ತಲೂ ಬೃಹತ್ ಸೌರ ವಿದ್ಯುತ್ ಉತ್ಪಾದನಾ ಪಟ್ಟಿಯನ್ನು ನಿರ್ಮಿಸುವ ಚಂದ್ರನ ಉಂಗುರ, ಲೂನಾರ್ ರಿಂಗ್ ಅಂತ ಕರೀತಾರೆ, ಎಂಬ ಮಹತ್ವಾಕಾಂಕ್ಷಿ ಪರಿಕಲ್ಪನೆಯನ್ನು ಪರಿಚಯಿಸಿದೆ. ಚಂದ್ರನ ಉಂಗುರ ಯೋಜನೆ ಯಾವ ದೇಶ ಇಂಟ್ರೊಡ್ಯೂಸ್ ಮಾಡ್ತಿದೆ ಅಂತ ಕೇಳಬಹುದು, ಅದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಓಕೆನಾ, ನೋಡಿ ಇದು ಚಂದ್ರ ಅಂತ ತಗೊಂಡ್ರೆ, ಚಂದ್ರನಲ್ಲಿ ಸಮಭಾಜಕ ವೃತ್ತ ಅಲ್ವಾ, ಇದು ಸಮಭಾಜಕ ಅಲ್ಲಿನ ಈಕ್ವೇಟರ್, ಚಂದ್ರನಿಗೆ ಇದು ಸಮಭಾಜಕ ವೃತ್ತ ಆಗುತ್ತೆ. ಈ ಸಮಭಾಜಕ ವೃತ್ತದ ಸುತ್ತ ಏನ್ ಮಾಡಕ್ ಕೊಟ್ಟಿದೆ ಅಂತಂದ್ರೆ, ಇದು ನೋಡಿ, ಈ ಸಮಭಾಜಕ ವೃತ್ತದ ಸುತ್ತ ನಾವು ಸೋಲಾರ್ನ ಫಿಟ್ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್. ಸೋಲಾರ್ ಪ್ಯಾನಲ್ಗಳನ್ನ ಫಿಟ್ ಮಾಡ್ಬಿಡೋದು. ಅಲ್ಲಿ ಕರೆಂಟಿನ ಉತ್ಪಾದನೆ ಮಾಡಿ ಭೂಮಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿ ನೋಡಿ, ರಚನೆ. ಚಂದ್ರನ ಸಮಭಾಜಕ ವೃತ್ತದ ಸುತ್ತಲೂ ಸುಮಾರು 11,000 ಕಿಲೋಮೀಟರ್ ಬರುತ್ತದೆ. ಅದರ ಡಯಾಮೀಟರ್ ತಗೊಂಡ್ರೆ ಅದರ ಸುತ್ತ ಇದನ್ನ ಪ್ಯಾನಲ್ಗಳನ್ನ ಇಡುವಂತ ಜಾಗ. ಉದ್ದ ಮತ್ತು 400 ಕಿಲೋಮೀಟರ್ ಅಗಲ ಮಾಡ್ತಾರಂತೆ. ಅಗಲದ ಸೌರ ಫಲಕಗಳು, ಸೋಲಾರ್ ಪ್ಯಾನಲ್ಸ್ ಪಟ್ಟಿಯನ್ನು ನಿರ್ಮಿಸುವುದು ಈ ಯೋಜನೆಯ ಮೂಲ ಉದ್ದೇಶ. ಶಕ್ತಿ ಹೆಂಗ್ ವರ್ಗಾವಣೆ ಮಾಡುತ್ತೆ, ಅಲ್ಲಿ ಕರೆಂಟ್ ಉತ್ಪಾದನೆ ಇಲ್ಲಿಗೆ ಹೆಂಗ್ ತರೋದು ನೋಡಿ. ಇನ್ನು ಸೌರ ಉತ್ಪತ್ತಿಯಾಗುವ ಸೌರ ವಿದ್ಯುತ್ ಅನ್ನು ಮೈಕ್ರೋವೇವ್ ಅಥವಾ ಲೇಸರ್ ಕಿರಣಗಳ ಮೂಲಕ ಭೂಮಿಯ ಮೇಲೆ ನಿರ್ಮಿಸಲಾದ ರಿಸೀವರ್ ಕೇಂದ್ರಗಳಿಗೆ ನಿಸ್ತಂತು ತಂತ್ರಜ್ಞಾನದ ಮೂಲಕ ರವಾನಿಸಲಾಗುತ್ತದೆ. ನೋಡಿ ಏನೇನು ಟೆಕ್ನಾಲಜಿ ಬಂತು ನೋಡಿ ಫ್ರೆಂಡ್ಸ್. ಇದು ಅಲ್ಲಿ ಸೋಲಾರ್ ಎನರ್ಜಿನ ಉತ್ಪಾದನೆ ಮಾಡಿ ಭೂಮಿಗೆ ತಗೊಳ್ಳೋದು. ಸೊ ಅಲ್ಲಾಂದ್ರೆ 360 ಯಾವುದು ಮೋಡಗಳಿಲ್ಲ ಅಲ್ವಾ. ಸೊ ಅಲ್ಲಿ ಯಾವುದು ಅಟ್ಮಾಸ್ಫಿಯರೇ ಇಲ್ಲ ಚಂದ್ರನಲ್ಲಿ, ಹಂಗಾಗಿ ಮೋಡಗಳ ರಚನೆ ಆಗಕ್ಕೆ ಸಾಧ್ಯ ಇಲ್ಲ. ಮೋಡಗಳು ಇಲ್ಲದೆ ಇರೋದ್ರಿಂದ ಸನ್ಲೈಟ್ ಚೆನ್ನಾಗಿ ಸಿಗುತ್ತೆ. ಸೊ 24/7 365 ಡೇಸ್ ಕೂಡ ತಗೋಬಹುದು. ಸೊ ಆ ಒಂದು ಯೋಜನೆ ಇದು. ಓಕೆನಾ, ಸೊ ಚೆನ್ನಾಗಿದೆ ಯೋಜನೆ ಇದು. ಚಂದ್ರನ ಉಂಗುರ ಯೋಜನೆ ಎಲ್ಲಿ ಜಪಾನ್ನ ಶಿಮಿಜು ಕಾರ್ಪೊರೇಷನ್ ಅವರು ಮಾಡ್ತಿದ್ದಾರೆ. ಚಂದ್ರನ ಸಮಭಾಜಕ ಸುತ್ತ 400 ಕಿಲೋಮೀಟರ್ ಅಗಲದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಮಾಡಿ ಕರೆಂಟನ್ನು ಉತ್ಪಾದನೆ ಮಾಡಿ ಭೂಮಿಗೆ ಅದನ್ನ ರವಾನೆ ಮಾಡೋದು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್ ಏನಿದು, ಅಮರಾವತಿ. ವೆರಿ ಇಂಪಾರ್ಟೆಂಟ್ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಪರೀಕ್ಷಾ ಕೇಂದ್ರ ಎಲ್ಲಿ ಸ್ಥಾಪನೆ ಆಗ್ತಿದೆ? ಅಮರಾವತಿ. ಡೈರೆಕ್ಟ್ ಕ್ವಶನ್ ಇದು.
ಭಾರತದ ಫಸ್ಟ್ ಟೈಮ್ ಕ್ವಾಂಟಮ್ ಕಂಪ್ಯೂಟಿಂಗ್ ಪರೀಕ್ಷಾ ಕೇಂದ್ರ ಎಲ್ಲಿ ಬರ್ತಿದೆಯಾ? ಅಮರಾವತಿ, ಆಂಧ್ರ ಪ್ರದೇಶ. ದೇಶದ ಮೊಟ್ಟಮೊದಲ ಸ್ವದೇಶಿ ನಿರ್ಮಿತ ಕ್ವಾಂಟಮ್ ಕಂಪ್ಯೂಟಿಂಗ್ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಸೌಲಭ್ಯಗಳನ್ನು ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಸ್ಥಾಪಿಸಲಾಗುತ್ತಿದೆ. ಒಳ್ಳೆಯದು, ಮಾಡಬೇಕು. ಉದ್ದೇಶಗಳು: ಕ್ವಾಂಟಮ್ ಕಂಪ್ಯೂಟರ್ಗಳ ಕಾರ್ಯಕ್ಷಮತೆ ಮತ್ತು ಅವುಗಳ ಸಾಮರ್ಥ್ಯವನ್ನು ಅಧಿಕೃತವಾಗಿ ಪರೀಕ್ಷಿಸಿ ಪ್ರಮಾಣ ಪತ್ರ ನೀಡಲಾಗುತ್ತದೆ. ವೆರಿ ಗುಡ್. ಸ್ವದೇಶಿ ತಂತ್ರಜ್ಞಾನಕ್ಕೆ ಉತ್ತೇಜನ. ಓಕೆ. ಹಾರ್ಡ್ವೇರ್, ಇದೆಲ್ಲ ಇದೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಇದಕ್ಕೆ 8 ವರ್ಷಗಳ ಅವಧಿಗೆ ಅಂದರೆ 2023ರಿಂದ 31ರವರೆಗೂ 6,000 ಕೋಟಿ ಕೂಡ ದುಡ್ಡನ್ನ ಕೊಟ್ಟಿದ್ದಾರೆ. ಇದನ್ನ ಎಲ್ಲಿ ಯೂಸ್ ಮಾಡಬಹುದು? ಅಮರಾವತಿಯಲ್ಲಿ ಸ್ಥಾಪಿಸಲಾಗುತ್ತಿರುವ ಕೇಂದ್ರವು ಈ ಮಿಷನ್ ಪ್ರಮುಖ ಅಂಗವಾಗಿ ಕಾರ್ಯನಿರ್ವಹಿಸಲಿದ್ದು, ನೋಡಿ ಇಲ್ಲಿ ರಕ್ಷಣೆ, ಬ್ಯಾಂಕಿಂಗು, ಔಷಧಾಲಯಗಳ ಸಂಶೋಧನೆಗೆ ಅಗತ್ಯವಾದ ಸುರಕ್ಷಿತ ಕ್ವಾಂಟಮ್ ಸಂವಹನ, ಕ್ವಾಂಟಮ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಕರೀತಾರೆ, ಅದನ್ನ ರೂಪಿಸೋಕೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಟೆಸ್ಟಿಂಗ್ ಸೆಂಟರ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಅಮರಾವತಿನಲ್ಲಿ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಮಿಷನ್ ಮಿತ್ರ ಏನಕ್ಕೆ ಸಂಬಂಧಪಟ್ಟಿದೆ? ಮಿಷನ್ ಮಿತ್ರ ಗಗನಯಾನದ ಯೋಜನೆಯ ಪೂರ್ವ ಸಿದ್ಧತೆ ಭಾಗವಾಗಿ ಗಗನಯಾನಿಗಳ ಮಾನಸಿಕ ಸ್ಥಿರತೆ ಮತ್ತು ತಂಡದ ಸಮನ್ವಯತೆ, ಟೀಮ್ ಕೋಆರ್ಡಿನೇಷನ್. ಸೊ ಇದನ್ನ ಪರೀಕ್ಷಿಸಲು ಇಸ್ರೋ ಸಂಸ್ಥೆಯು ಲಡಾಖ್ನಲ್ಲಿ ಮಿಷನ್ ಮಿತ್ರ ಎಂಬ ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದೆ. ಓಕೆ, ಸಿಂಪಲ್ ಒಂದೇ ವರ್ಡ್ ಅಷ್ಟೇ. ಯಾಕೆಂದ್ರೆ ಡೆವಲಪಿಂಗ್ ಟಾಪಿಕ್ ಇದು. ಡೆವಲಪಿಂಗ್ ಅಂದ್ರೆ ಇದ್ರ ಬಗ್ಗೆ ನ್ಯೂಸ್ ಬರ್ತಾನೆ ಇರ್ತದೆ. ಗಗನಯಾನ ಯೋಜನೆ ನಡೆದ ಮೇಲೂ ಬರ್ತಾ ಇರುತ್ತೆ. ಆ ಮಧ್ಯದಲ್ಲಿ ಟೆಸ್ಟ್ ಮಾಡೋದಕ್ಕೆ ಲಡಾಖ್ನಲ್ಲಿ ಆ ಗಗನಯಾನಿಗಳ ಮಾನಸಿಕ ಸ್ಥಿರತೆ ಮತ್ತು ತಂಡದ ಸಮನ್ವಯತೆ ಪರೀಕ್ಷಿಸೋದಕ್ಕೆ ಅಂತ ಒಂದು ಇದು ಮಾಡ್ತಾ ಇದ್ದಾರೆ ಮಿಷನ್. ಅದನ್ನ ಮಿಷನ್ ಮಿತ್ರ ಅಂತ ಕರೀತಾರೆ. ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕಿದು. ನೆಕ್ಸ್ಟ್ ಒನ್, ಪ್ರಜ್ಞಾ ವ್ಯವಸ್ಥೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟ್ ಪ್ರಜ್ಞಾ ಕೃತಕ ಬುದ್ಧಿಮತ್ತೆ ಆಧಾರಿತ ಕಣ್ಗಾವಲು ವ್ಯವಸ್ಥೆ. ನೋಡಿ ಫ್ರೆಂಡ್ಸ್, ಇದು ಏನಕ್ಕೆ ಸಂಬಂಧಪಟ್ಟಿದೆಪ್ಪ? ಕಣ್ಗಾವಲು ವ್ಯವಸ್ಥೆ. ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ಕಣ್ಗಾವಲನ್ನು ಬಲಪಡಿಸಲು ಕೇಂದ್ರ ಗೃಹ ಸಚಿವಾಲಯವು ಅಳವಡಿಸಿಕೊಂಡಿರುವ ಪ್ರಜ್ಞಾ ವ್ಯವಸ್ಥೆಯು ಉಪಗ್ರಹದಲ್ಲಿ ಗಡಿ ಭಾಗದಲ್ಲಿ ಚಿತ್ರಗಳನ್ನ ತೆಗೀತಾರಲ್ವಾ, ಫೋಟೋಗಳನ್ನ, ಅದನ್ನ ನೋಡಿ ಕೃತಕ ಬುದ್ಧಿಮತ್ತೆ AI ಮೂಲಕ ವಿಶ್ಲೇಷಿಸಿ ಭದ್ರತಾ ಪಡೆಗಳಿಗೆ ರಿಯಲ್ ಟೈಮ್ ಅಲ್ಲಿ ನಿಖರ ಮಾಹಿತಿಯನ್ನು ನೀಡುವ ಒಂದು ಟೆಕ್ನಾಲಜಿ ಇದು. ಗಡಿ ಭಾಗದಲ್ಲಿ ಇನ್ಫಿಲ್ಟ್ರೇಟರ್ಸ್ ಭಾರತಕ್ಕೆ ಎಂಟ್ರಿ ಆಗೋ ಟೈಮಲ್ಲಿ ಈ ಸ್ಯಾಟಲೈಟ್ಗಳೆಲ್ಲ ಫೋಟೋಗಳನ್ನ ತಗೊಂಡಿರುತ್ತಲ್ವಾ, ಅದನ್ನ AI ಸರಳ ರೂಪಕ್ಕೆ ಕನ್ವರ್ಟ್ ಮಾಡಿ ರಿಯಲ್ ಟೈಮ್ ಆ ಕ್ಷಣದಲ್ಲಿನೇ ಎಲ್ಲ ಒಂದು ಡಿಫೆನ್ಸ್ ಫೋರ್ಸ್ಗಳೇನಿರ್ತಾವೆ ಸೆಂಟರ್ಗಳು, ಆ ಸೆಂಟರ್ಗಳಿಗೆ ಇನ್ಫಾರ್ಮೇಶನ್ ಕಳಿಸುತ್ತೆ. ಪ್ರಜ್ಞಾವಸ್ಥೆ ಅಂತ ಅರ್ಥ. ಪ್ರಜ್ಞಾ ಅಂತ ಹೆಸರಿಟ್ಟಿದ್ದಾರೆ. ಪ್ರಜ್ಞಾವಸ್ಥೆಯಲ್ಲಿ ಇರೋದು, ಕಾನ್ಸಿಯಸ್ ಮೈಂಡಲ್ಲಿ ಇರೋದು ಅಂತ. ಅದೊಂದು ಕಣ್ಗಾವಲು ವ್ಯವಸ್ಥೆ ಆಗಿರುತ್ತೆ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಡೆವಲಪ್ ಮಾಡಿದ್ರೆ ಮೇಕ್ ಇನ್ ಇಂಡಿಯಾ ಅಂಡರಲ್ಲಿ. ಯಾರಪ್ಪ ಡೆವಲಪ್ ಮಾಡಿದ್ದು? ಅಭಿವೃದ್ಧಿಪಡಿಸಿದ ಸಂಸ್ಥೆ DRDO ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಬೆಂಗಳೂರು, ವೆರಿ ಇಂಪಾರ್ಟೆಂಟ್, ಬೆಂಗಳೂರಲ್ಲೇ ಮಾಡಿರೋದು ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ಕೇಂದ್ರ ಅಂತ ಕರೀತಾರೆ. ಓಕೆ, ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಸೆಂಟರ್ ಅಂತ. ಓಕೆ, ಸೊ ಇವರು ಇದನ್ನ ಡೆವಲಪ್ ಮಾಡಿದ್ದಾರೆ. ಬೆಂಗಳೂರು ಇದೆ, ಬಟ್ ಇದು DRDO ಅಂಡರ್ ಬರುತ್ತೆ. ಈ ವ್ಯವಸ್ಥೆ ಬೃಹತ್ ದತ್ತಾಂಶ ವಿಶ್ಲೇಷಣೆ ಅಂದ್ರೆ ಬಿಗ್ ಡೇಟಾ ಅನಾಲಿಟಿಕ್ಸ್ ಅಂತ ಕರೀತಾರೆ. ಇನ್ನೊಂದು ಇಮೇಜ್ ಪ್ರೊಸೆಸಿಂಗ್ ಅಲ್ಗಾರಿದಮ್ಗಳನ್ನ ಒಳಗೊಂಡಿದೆ. ಪ್ರಜ್ಞಾ ವ್ಯವಸ್ಥೆ ಅಂದ್ರೆ ಗಡಿ ಭಾಗದಲ್ಲಿ ಕಣ್ಗಾವಲು ಒಂದು ವ್ಯವಸ್ಥೆ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ. ಸರಳ್ AI ಆಲ್ರೆಡಿ ಆಯ್ತು ಅನ್ಸುತ್ತೆ. ಸರಳ್ AI ವಿಜ್ಞಾನ ಮತ್ತು ಜನಸಾಮಾನ್ಯರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಯಾರು ವಿಜ್ಞಾನಿಗಳು ಅವ್ರು ಬರೆದಂಥ ರಿಸರ್ಚ್ ಪೇಪರ್ಗಳು ಇದನ್ನೆಲ್ಲ ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ಥರ ಮಧ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸಿಯಾಗಿ ಮಾಡಿ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಮಾಡುತ್ತೆ. ಇದು ಆಲ್ರೆಡಿ ಹೇಳಿದ್ದೀನಿ ಅನ್ಸುತ್ತೆ, ಹಂಗಾಗಿ ಸ್ಕಿಪ್ ಮಾಡೋಣ ಇದನ್ನ. ಸರಳ್ AI ಇದೊಂದು ಪ್ಲಾಟ್ಫಾರ್ಮ್ ಆಗಿರ್ತದೆ. AI ಪ್ಲಾಟ್ಫಾರ್ಮು ಸೈನ್ಸ್ ಅಲ್ಲಿರುವ ಸಂಕೀರ್ಣವಾದ ವಿಷಯಗಳನ್ನ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಈಸಿಯಾಗಿ ಹೇಳ್ಕೊಡುವಂಥ ಒಂದು ಪೋರ್ಟಲ್ ಆಗಿರುತ್ತೆ. ಓಕೆನಾ, ಇಲ್ಲಿದೆ ಫುಲ್ ಫಾರ್ಮ್ ನೋಡಿದ್ದು, ಸಿಂಪ್ಲಿಫೈಡ್ ಅಂಡ್ ಆಟೋಮೇಟೆಡ್ ರಿಸರ್ಚ್ ಆಂಪ್ಲಿಫಿಕೇಶನ್ ಅಂಡ್ ಲರ್ನಿಂಗ್ ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಏಕೀಕೃತ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. UPI ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಆರಂಭವಾಗಿ 10 ವರ್ಷ ಕಂಪ್ಲೀಟ್ ಆಗಿದೆ. ರಘುರಾಮ್ ರಾಜನ್ ಅವರು ಇದ್ರು ಆ ಟೈಮಲ್ಲಿ ಆಗಿದ್ದು. 10 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಒಂದು ದಶಕನ ಕಂಪ್ಲೀಟ್ ಮಾಡಿರೋದ್ರಿಂದ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಏಕೀಕೃತ ಪಾವತಿ ವ್ಯವಸ್ಥೆ, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ನೋಡಿ, ನಾನು ನಿಮಗೆ ಫುಲ್ ಫಾರ್ಮ್ ಕೇಳಬಹುದು. ಫುಲ್ ಫಾರ್ಮ್ ಕೇಳ್ಬಿಟ್ರೆ ಏನಂತ ಕೊಡಬಹುದು? ಯೂನಿಫೈಡ್ ಪೇಮೆಂಟ್ ಬಿಟ್ಬಿಟ್ಟು ಪೇಮೆಂಟ್ ಇಂಟರ್ಫೇಸ್ ಅಂತ ಕೊಡಬಹುದು. ಇನ್ನೊಂದು ಪೇಮೆಂಟ್ಸ್ ಅಂತ ಕೊಡಬಹುದು. ಏನಾದರೂ ಬೇರೆ ಸೇರಿಸಿ ಕೊಡಬಹುದು. ನೆನಪಿಕೊಳ್ಳಿ, ಪೇಮೆಂಟ್ಸ್ ಬರುತ್ತೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಫುಲ್ ಫಾರ್ಮ್ ಬೇಕಾದ್ರೆ ಕೇಳಬಹುದು. ಸಿಂಪಲ್ ಆಗಿ ಕೇಳಿದ್ರೆ ಅದೇ ಆಗುತ್ತೆ. ಇಲ್ಲ ಸ್ವಲ್ಪ ಒಳಗಡೆ ಕೇಳಬಹುದು ನಿಮಗೆ. UPI ಎಂಬುದು ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ನ ಮುಂದುವರಿದ ಆವೃತ್ತಿಯಾಗಿದೆ. ಓಕೆ, ಇದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನೈಜ ಸಮಯಾಧಾರಿತ ಪಾವತಿ ವ್ಯವಸ್ಥೆಯಾಗಿದ್ದು 2 ಬ್ಯಾಂಕ್ ಖಾತೆಗಳ ನಡುವೆ ತಕ್ಷಣವೇ ಹಣವನ್ನು ವರ್ಗಾಯಿಸಲು ಅನುಕೂಲವಾಗಲಿದೆ. UPI ವ್ಯವಸ್ಥೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ವ್ಯಕ್ತಿಗೆ ವ್ಯಾಪಾರಿಗೆ ಹಣ ವರ್ಗಾವಣೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. UPI ಅಂದ್ರೆ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಲ್ವಾ. ಸೊ ಏನು ಫೋನ್ ಪೇ ಯೂಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ, ಫೋನ್ ಪೇ. ಅದು ಬಿಟ್ರೆ ಗೂಗಲ್ ಪೇ ಯೂಸ್ ಮಾಡ್ತಿರ್ತೀರಾ, ಗೂಗಲ್ ಪೇ,
ಪೇಟಿಎಮ್ ಯೂಸ್ ಮಾಡ್ತಿರ್ಬೋದು, ಪೇಟಿಎಮ್ ಕರೋ. ಸೊ ಇದರಲ್ಲಿ ಇವೆಲ್ಲವೂ ಏನಿದೆಯಲ್ಲ ಫ್ರೆಂಡ್ಸ್, ಇವು ಈ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಈ ಥರದವು ಇವು ವರ್ಕ್ ಆಗೋದು ಯಾವ ಪ್ಲಾಟ್ಫಾರ್ಮ್ ಮೇಲೆ? ಯು ಪಿ ಐ ಪ್ಲಾಟ್ಫಾರ್ಮ್ ಮೇಲೆ. ಯು ಪಿ ಐ ಭೀಮ್ ಅಂತ ಕರೀತಾರಲ್ವಾ, ಈ ಯು ಪಿ ಐ ಪ್ಲಾಟ್ಫಾರ್ಮ್ ಮೇಲೇನೆ ಇವು ಮೂರು ವರ್ಕ್ ಆಗೋದು ಫ್ರೆಂಡ್ಸ್. ಇವು ಡೈರೆಕ್ಟಾಗಿ ವರ್ಕ್ ಆಗಲ್ಲ, ಇವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗೋದಿಲ್ಲ, ಯು ಪಿ ಐ ಅಂಡರ್ಲಿ ವರ್ಕ್ ಆಗೋದು. ಓಕೆನಾ? ಸೊ ಅದಕ್ಕೆ ಇವೆಲ್ಲವೂ ಇರಬೇಕಂದ್ರೆ ಯು ಪಿ ಐ ಇರಬೇಕಾಗುತ್ತೆ. ಇದನ್ನ ಪ್ರಾರಂಭ ಮಾಡಿ 10 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ರಘುರಾಮ್ ರಾಜನ್ ಅವರು ಇದ್ರು, RBI ಗವರ್ನರ್, ವೆರಿ ಫೇಮಸ್ ಗವರ್ನರು. ಸೊ ಅವರಿದ್ದಾಗ ಡೆವಲಪ್ ಆಗಿತ್ತು. ಯಾರಿದ್ರೆ ಡೆವಲಪ್ ಮಾಡಿದ್ದು ಯು ಪಿ ಐನ? ಈ ಪ್ಲಾಟ್ಫಾರ್ಮ್ ಡೆವಲಪ್ ಮಾಡಿದ್ಯಾರಪ್ಪ ನೋಡಿ, ಇಲ್ಲಿ NPCI ಅಭಿವೃದ್ಧಿಪಡಿಸಿದ ಸಂಸ್ಥೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ. ಸೊ ವೆರಿ ಇಂಪಾರ್ಟೆಂಟ್. NPCI ಪೋಷಕ ಸಂಸ್ಥೆಗಳು ಯಾರು ಸಪೋರ್ಟ್ ಮಾಡೋದಕ್ಕೆ? ಭಾರತೀಯ ರಿಸರ್ವ್ ಬ್ಯಾಂಕ್, RBI ಮತ್ತೆ ಭಾರತೀಯ ಬ್ಯಾಂಕುಗಳ ಸಂಘ, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂತ ಬರ್ತದೆ ನೋಡಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಆಲ್ರೆಡಿ ಕ್ವಶನ್ ಆಗಿದೆ ಇವೆಲ್ಲ. RBI ಮತ್ತೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್, IBA ಅಂತ ಕರೀತಾರೆ. ಇವೆರಡು ಫಂಡ್ ಮಾಡಿ ಅಥವಾ ಇವುಗಳ ಮಾರ್ಗದರ್ಶನದಲ್ಲಿ ಯಾರು ಡೆವಲಪ್ ಮಾಡಿದ್ದು? NPCI UPI ನ ಡೆವಲಪ್ ಮಾಡಿದೆ. ಎಷ್ಟು ನೆನಪಿಟ್ಕೊಳ್ಳಿ, 10 ವರ್ಷ ಕಂಪ್ಲೀಟ್ ಆಗಿದೆ, ಕ್ವಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಪ್ರೆಸೆಂಟ್ ಎಷ್ಟು ದೇಶಗಳಲ್ಲಿ UPI ವರ್ಕ್ ಆಗ್ತಿದೆ ಅಂದರೆ 8 ದೇಶಗಳು ಬರ್ತವೆ. ಯಾವ ದೇಶದಲ್ಲಿ UPI ನಮ್ಮ ದೇಶದ ಸ್ವದೇಶಿಯಾಗಿ ತಯಾರು ಮಾಡಿರುವಂಥ ಒಂದು ಸಾಫ್ಟ್ವೇರ್ ಎಲ್ಲಿ ಯಾವ ದೇಶದಲ್ಲಿ ಇದೆ ನೋಡಿ? UAE ಗಲ್ಫ್ ಕಂಟ್ರಿನಲ್ಲಿ ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಸಿಂಗಾಪುರ್, ಫ್ರಾನ್ಸ್, ಭೂತಾನ್, ನೇಪಾಳ್, ಶ್ರೀಲಂಕಾ, ಮಾರಿಷಸ್, ಕತಾರ್, ಇಷ್ಟು ದೇಶದಲ್ಲಿದೆ. ಸೊ ನೋಡಿ ನೆನ್ಪಿಟ್ಕೋಬೇಕು, ಯಾವ ದೇಶದಲ್ಲಿ ಇಲ್ಲ ಅಂತ ಇದೆ ಅಂತ ಕೇಳ್ಬೋದು. UAE, ಸಿಂಗಾಪುರ್, ಫ್ರಾನ್ಸ್, ಭೂತಾನ್, ನೇಪಾಳ್, ಶ್ರೀಲಂಕಾ, ಮಾರಿಷಿಯಸ್, ಕತಾರ್, ಇಷ್ಟು ದೇಶದಲ್ಲಿ ಪ್ರೆಸೆಂಟ್ UPI ವರ್ಕ್ ಆಗ್ತಿದೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಭಾರತ ಸೌದಿ ರಸಗೊಬ್ಬರ ಒಪ್ಪಂದ ನೋಡಿ, ಇತ್ತೀಚೆಗೆ ಒಂದು ಒಪ್ಪಂದ ಆಗಿದೆ. ಜಸ್ಟ್ ನೀವು ಕಂಟ್ರಿ ಯಾವುದಂತ ತಿಳ್ಕೊಳ್ಳಿ. ಇದು ರಸಗೊಬ್ಬರ ಒಪ್ಪಂದ, ಒಂದು ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆ 2 ದೇಶಗಳ ನಡುವೆ ಒಪ್ಪಂದ ನಡೆದಿದೆ. ಅದು ಇಂಡೋ ಅಂಡ್ ಯಾವುದು ಸೌದಿ, ಈ 2 ದೇಶಗಳ ನಡುವೆ ನಡೆದಿದೆ. ಇಲ್ಲಿ ಇದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ, ಭಾರತ ಸೌದಿ ಯಾವ ದೇಶದ ನಡುವೆ ರಸಗೊಬ್ಬರ ಒಪ್ಪಂದ ಮಾಡ್ಕೊಂಡಿದೆ ಅಂತ ನೇರವಾಗಿ ಕ್ವಶನ್ ಕೇಳ್ಬೋದು ನಿಮಗೆ. ಅದ್ಬಿಟ್ಟು ಇನ್ನೇನು ಕೇಳೋಕ್ಕಾಗಲ್ಲ. ಇಲ್ಲಿ ಸೌದಿ ಅರೇಬಿಯಾ ಅಂತ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆ ನಿಮಗೆ ಬೇರೆದೇನು ಗೊತ್ತಿರಬೇಕು, ಭಾರತ ಒಂದು ರಸಗೊಬ್ಬರವನ್ನ ಆಮದು ರಾಷ್ಟ್ರ, ನೆನ್ಪಿಟ್ಕೊಳ್ಳಿ, ಆಮದು ಅವಲಂಬಿತ ರಾಷ್ಟ್ರ. ನಾವೇನು ಸ್ವಾವಲಂಬಿ ಆಗಿಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ. ಓಕೆ, ರಸಗೊಬ್ಬರಗಳನ್ನು ನಾವು ಬೇರೆ ದೇಶದಿಂದನೇ ಆಮದು ಮಾಡ್ಕೊಳ್ಳೋದು. ಎಷ್ಟು ಮಾಡ್ತೀವಿ ನೋಡಿ, ವಾರ್ಷಿಕವಾಗಿ 3.1 ಮಿಲಿಯನ್ ಮೆಟ್ರಿಕ್ ಟನ್ DAP, ಡೈ ಅಮೋನಿಯಂ ಫಾಸ್ಫೇಟ್ ಅಂತೀವಲ್ವಾ. ಸೊ DAPಯನ್ನು ಭಾರತಕ್ಕೆ ಆಮದು ಮಾಡ್ಕೊಳ್ಳಾಗುತ್ತೆ. ಇದನ್ನ ಭಾರತದಲ್ಲಿ ರಾಸಾಯನಿಕ ಗೊಬ್ಬರದ ಬೆಲೆಯನ್ನ ಯಾರು ನಿರ್ಧರಿಸ್ತಾರೆ ನೋಡಿ? UPSC ಕ್ವಶನ್ ಆಗಿದೆ IAS ಅಲ್ಲಿ. ಭಾರತದಲ್ಲಿ ರಾಸಾಯನಿಕ ಗೊಬ್ಬರದ ಬೆಲೆ, ಅದರ ಪ್ರೈಸ್ ಅನ್ನ ಯಾರಪ್ಪ ಕಂಟ್ರೋಲ್ ಮಾಡೋದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ ಇದು. ದೇಶದಲ್ಲಿ ಸಾರ್ವಜನಿಕಯುಕ್ತ ಗೊಬ್ಬರವನ್ನ ಹೆಚ್ಚಾಗಿ ಬಳಸಲಾಗುತ್ತದೆ. ಯೂರಿಯಾ ಅಂತ ಗೊತ್ತಿರುತ್ತೆ ನಿಮಗೆ, ಇದೇ ಹೈಯೆಸ್ಟ್ ಬಳಸುವಂತ ಗೊಬ್ಬರ ಆಗಿದೆ ಭಾರತದಲ್ಲಿ. ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಸಿಗೋ ಕ್ವಶನ್ ಇದು. ಹೇಬರ್ ಬೋಸ್ಟ್ ಪ್ರಕ್ರಿಯೆ ನೆನ್ಪಿಟ್ಕೊಳ್ಳಿದ್ದ. ಯಾವ ಇಂಡಸ್ಟ್ರಿಯಲ್ ಪ್ರೋಸೆಸ್ ಮೂಲಕ ಈ ಯೂರಿಯಾವನ್ನ ತಯಾರಿಸಲಾಗುತ್ತೆ? ಯೂರಿಯಾ ಮೀನ್ಸ್ ಅಮೋನಿಯಾ, NH3 ಅಲ್ವಾ, NH3 ಅಮೋನಿಯಾ. ಇದನ್ನ ಉತ್ಪಾದಿಸಲಾಗುತ್ತೆ ಅಂದ್ರೆ ಹೇಬರ್ ಬೋಸ್ಟ್ ಅನ್ನೋ ಪ್ರೋಸೆಸ್. ಹೇಬರ್ ಅನ್ನೋನೊಬ್ಬ ಸೈಂಟಿಸ್ಟ್, ಬೋಸ್ಟ್ ಅನ್ನೋನೊಬ್ಬ ಸೈಂಟಿಸ್ಟ್. ಫಸ್ಟ್ ಈ ಒಂದು ಕಾನ್ಸೆಪ್ಟ್ ನ ಡೆವಲಪ್ ಮಾಡಿದ್ದು ಹೇಬರ್ ಅನ್ನೋರು, ಅದನ್ನ ಇನ್ನಷ್ಟು ಅಪ್ಡೇಟ್ ಮಾಡಿದ್ದು ಬೋಸ್ಟ್ ಅನ್ನೋರು. ಅದನ್ನ ಹೇಬರ್ ಬೋಸ್ಟ್ ಪ್ರೋಸೆಸ್ ಅಂತ ಕರೀತಾರೆ. ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಅಮೋನಿಯಾವನ್ನ ಸಿಂಥಸೈಸ್ ಮಾಡುವಂತ ಒಂದು ಪ್ರೋಸೆಸ್ ಅಥವಾ ಅಮೋನಿಯಾ ಉತ್ಪಾದನೆ ಮಾಡುವಂತ ಒಂದು ಪ್ರಕ್ರಿಯೆ ಅಂತ ಅಷ್ಟೇ. ಭಾರತ ಒಂದು ಅಮೋನಿಯಾ ಅವಲಂಬಿತ ದೇಶ, ಗೊತ್ತಿರಲಿ ನಿಮಗೆ. ಬೂದು ಅಮೋನಿಯಾ ನೋಡಿ, ಇಲ್ಲಿ ಗ್ರೇ ಅಮೋನಿಯಾ, ಗ್ರೀನ್ ಅಮೋನಿಯಾ ಅಂತೆಲ್ಲ ಇದಾವೆ. ನಿಮಗೆ ಬೇರೆ ಯಾವ್ದಾದ್ರು ಎನ್ವೈರನ್ಮೆಂಟ್ ಕ್ಲಾಸ್ ತಗೊಂಡಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬೂದು ಅಮೋನಿಯಾ ನೋಡ್ಕೊಳ್ಳಿ, ಇಲ್ಲಿ 2 ಕೊಟ್ಟಿದ್ದೀನಿ. ಬೂದು ಅಮೋನಿಯಾ, ಗ್ರೇ ಅಮೋನಿಯಾ ಅಂದ್ರೆ ಏನು? ಇದನ್ನ ನೈಸರ್ಗಿಕ ಅನಿಲದಿಂದ ಉತ್ಪಾದನೆ ಮಾಡಲಾಗುತ್ತೆ, ನ್ಯಾಚುರಲ್ ಗ್ಯಾಸ್ ಇಂದ ಉತ್ಪಾದನೆ ಮಾಡುತ್ತೆ. ನ್ಯಾಚುರಲ್ ಗ್ಯಾಸ್ ಇಂದ ಉತ್ಪಾದನೆ ಮಾಡಿದಾಗ ಪೊಲ್ಯೂಷನ್ ಅಂತೂ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಗ್ರೇ ಅಂತ ಕರೀತಾರೆ ಇದನ್ನ. ಹಸಿರು ಅಮೋನಿಯಾ, ಗ್ರೀನ್ ಅಮೋನಿಯಾ, ಇದನ್ನ ಗ್ರೀನ್ ಹೈಡ್ರೋಜನ್ ಇಂದ ಉತ್ಪಾದನೆ ಮಾಡಲಾಗುತ್ತೆ. ನಾನು ಹಿಂದೆ ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ಸಬ್ಜೆಕ್ಟ್ ಸಂಬಂಧಪಟ್ಟಾಗ ಸುಮಾರು 10-11 ಎಕ್ಸಾಮ್, IAS ಇಂದ ನಮ್ಮ ಸ್ಟೇಟ್ ಎಕ್ಸಾಮ್ ವರೆಗೂ ಬೇರೆ ಬೇರೆ ಸ್ಟೇಟಲ್ಲಿ ಕೇಳಿರೋ ಎಲ್ಲ ಎಕ್ಸಾಮ್ದು ಎನ್ವೈರನ್ಮೆಂಟ್ ಸೆಕ್ಷನ್ ಕೇಳಿರೋ ಕ್ವಶನ್ಗಳನ್ನ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ರಿ. ಓಕೆ, ಎನ್ವೈರನ್ಮೆಂಟ್ ಅಂಡ್ ಅಗ್ರಿಕಲ್ಚರ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಏನಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲೆಕ್ಟ್ರೋಲಿಸಿಸ್ ಪ್ರಕ್ರಿಯೆ ಅಂತಂದ್ರೆ ಏನು ಅಂತ, ಗ್ರೀನ್ ಅಮೋನಿಯಾ ಹೇಗೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ದೀನಿ. ಅದೆಲ್ಲ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಇಲ್ಲಿ ತಗೊಳ್ಳೋದು ಬೇಡ. ಓಕೆ, ಆ ವಿಡಿಯೋಗಳನ್ನ ಪ್ಲೇ ಲಿಸ್ಟ್ ನೋಡಿ. ಅದರಲ್ಲಿ ಎನ್ವೈರನ್ಮೆಂಟ್ ರಿಲೇಟೆಡ್ ನಿಮಗೆ ಆಲ್ಮೋಸ್ಟ್ ಎನ್ವೈರನ್ಮೆಂಟ್ ಸಬ್ಜೆಕ್ಟೇ ಓದಂಗಾಗುತ್ತೆ. ಅದೊಂದಷ್ಟು ಒಂದು 10 ವಿಡಿಯೋ ಇದೆ, ಅದನ್ನ ನೋಡಬೇಡಿ. ಕ್ವಶನ್ ಏನು ಕೇಳಿದ್ರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಗ್ರೀನ್ ಅಮೋನಿಯಾ ಅಂದ್ರೇನು? ಹಸಿರು ಜಲಜನಕದಿಂದ ಉತ್ಪಾದಿಸಲಾಗುತ್ತೆ, ಅಂದ್ರೆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಮೂಲಕ ಬರುತ್ತೆ ಇದು. ಅದನ್ನ ಬಳಸ್ಕೊಂಡು ಅಮೋನಿಯಾನ ಉತ್ಪಾದನೆ ಮಾಡುತ್ತೆ. ಗ್ರೀನ್ ಅಂತ ಯಾಕೆ ಇಟ್ಟಿದ್ದಾರೆ? ಇದರಲ್ಲಿ ಪೊಲ್ಯೂಷನ್ ಆಗೋದು, ಅದಕ್ಕೆ ಗ್ರೀನ್. ಬೂದು ಅಂತ ಯಾಕೆ ಇಟ್ಟಿದ್ದಾರೆ? ನೈಸರ್ಗಿಕ ಅನಿಲನ ಬಳಸಿದಾಗ ಪೊಲ್ಯೂಷನ್ ಆಗೇ ಆಗುತ್ತಲ್ವ, ಅದಕ್ಕೋಸ್ಕರ ಅದನ್ನ ಗ್ರೇ ಅಂತ ಕರೀತಾರೆ. ಸೊ ಎಷ್ಟು ನೆನಪಿಟ್ಕೊಳ್ಳಿ ಸಾಕು ಇದಕ್ಕೆ. ನೆಕ್ಸ್ಟ್,
ಮೊರ್ಚೆಲ್ಲಾ ಅಣಬೆ ಕೃಷಿಯಲ್ಲಿ ಮಹತ್ವದ ಸಾಧನೆ. ನೋಡಿ ಇದು ಆಲ್ರೆಡಿ ಕ್ವಶನ್ ಆಗಿದೆ ಫ್ರೆಂಡ್ಸ್. ಇದು ಎಂದು ಗುಚ್ಚಿ ಅಣಬೆ ಇತ್ತೀಚೆಗೆ GI ಟ್ಯಾಗ್ ನ ತಗೊಂಡಿತ್ತು. ಇದು ಯಾವ ರಾಜ್ಯದ್ದು ಅಂತ ಕೇಳಿದ್ರು, ಗುಚ್ಚಿ ಅಂತ. ಆಕ್ಚುಲಿ ಅದು ಲೋಕಲ್ ಆಗಿ ಕರೆಯೋ ಹೆಸರು ಗುಚ್ಚಿ ಅಂತ, ಆಕ್ಚುಲಿ ನೇಮ್ ಅದು ಮೊರ್ಚೆಲ್ಲಾ ಅಂತ ಕರೀತಾರೆ. ಏನ್ ನ್ಯೂಸ್ ನೋಡಿ ಇಲ್ಲೇ ಇದೆ ಅಣಬೆ ನ್ಯೂಸ್ ಏನು, ಇದುವರೆಗೂ ಕೇವಲ ಅರಣ್ಯ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಮಾತ್ರ ಸಿಗುತ್ತಿದ್ದ ಹಾಗೂ ವಿಶ್ವದ ಅತ್ಯಂತ ದುಬಾರಿ ಅಣಬೆಗಳಲ್ಲಿ ಒಂದಾದ ಮೊರ್ಚೆಲ್ಲಾ ಅಥವಾ ಸ್ಥಳೀಯವಾಗಿ ಗುಚ್ಚಿ ಅಣಬೆಯನ್ನು ಕಾಶ್ಮೀರದ ಶೇರ್ ಕಾಶ್ಮೀರ ಕೃಷಿ ವಿದ್ಯಾಲಯದ ವಿಜ್ಞಾನಿಗಳು ಮೊದಲ ಬಾರಿಗೆ ನಿಯಂತ್ರಿತ ಪರಿಸರದಲ್ಲಿ ಕೃತಕವಾಗಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಓದಿದ ತಕ್ಷಣ ಗೊತ್ತಾಗುತ್ತೆ ಅಂತ. ಇಲ್ಲಿ ಗುಚ್ಚಿ ಅನ್ನೋದು ಲೋಕಲ್ ಆಗಿ ಕರೆಯುವಂತ ನೇಮು. ಇದೊಂದು ಅಣಬೆ, ಮೊರ್ಚೆಲ್ಲಾ ಅನ್ನೋದೊಂದು ಅಣಬೆ. ಇದು ನ್ಯಾಚುರಲ್ ಕಾಡಲ್ಲೇ ಬೆಳೆಯುತ್ತೆ, ನ್ಯಾಚುರಲ್ ಆಗಿ ಮಾತ್ರ ಬೆಳೆಯುತ್ತೆ. ನಾವ್ಯಾರೋ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ಕಮರ್ಷಿಯಲ್ ಆಗಿ. ಇದನ್ನ ಫಸ್ಟ್ ಟೈಮ್ ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯ ಕಾಶ್ಮೀರಲ್ಲಿ ಇದನ್ನ ಕೃತಕ ನಿಯಂತ್ರಿತ ಪರಿಸರದಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದನ್ನ ಬೆಳೆಯಲು ಯಶಸ್ವಿಯಾಗಿದೆ. ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್. ಇದು ವಿಶ್ವದಲ್ಲಿ ತುಂಬಾ ದುಬಾರಿ ಅಣಬೆಗಳಲ್ಲಿ ಇದು ಕೂಡ ಒಂದು. ಮೊರ್ಚೆಲ್ಲಾ ಅಣಬೆ ಅಂತ ನೆನ್ಪಿಟ್ಕೊಳ್ಳಿ, ಕಾಶ್ಮೀರ ನೆನ್ಪಿಟ್ಕೊಳ್ಳಿ, ಗುಚ್ಚಿ ಅನ್ನೋದು ಅಲ್ಲಿನ ಸ್ಥಳೀಯ ಹೆಸರು, ಇಷ್ಟು ನೆನ್ಪಿಟ್ಕೊಳ್ಳಿ. ಭಾರತ ಅಮೆರಿಕ ನಡುವೆ ವಜ್ರ ಪ್ರಹಾರ ವಜ್ರ ಪ್ರಹಾರ ಯಾರ ನಡುವೆ ನಡೆಯುತ್ತೆ? ಅಮೆರಿಕ ಮತ್ತು ಭಾರತ ನಡುವೆ ನಡೆಯುತ್ತೆ. ಭಾರತ ಮತ್ತು ಅಮೆರಿಕ ದೇಶಗಳ ಸೇನೆಗಳು ಜಂಟಿಯಾಗಿ ವಜ್ರ ಪ್ರಹಾರ ಎಂಬ 16ನೇ ಆವೃತ್ತಿ ನೆನ್ಪಿಟ್ಕೊಳ್ಳಿದ್ದು ಮಿಲಿಟರಿ ವ್ಯಾಯಾಮನ ಮಾಡಿದ್ದಾರೆ. ವಜ್ರ ಪ್ರಹಾರ ಎಲ್ಲಿ ನಡೀತಪ್ಪ ಈ ವರ್ಷ ಅಂತಂದ್ರೆ ಹಿಮಾಚಲ ಪ್ರದೇಶದ ಬಾಕ್ಲೋನಲ್ಲಿ ನಡೀತು. 16ನೇದಲ್ವೈದು 16th ಎಲ್ಲಿ ನಡೀತು? ಹಿಮಾಚಲ ಪ್ರದೇಶದಲ್ಲಿ ಬಾಕ್ಲೋ, ಇಂಡಿಯಾದಲ್ಲೇ ನಡೆದಿದೆ. ಇದ್ರ ಹಿಂದೆ 15ನೇ ಆವೃತ್ತಿ ನಡೆಯುತ್ತಲ್ಲ, ಇದು ಅಮೆರಿಕದಲ್ಲಿ ನಡೆಯುತ್ತೆ. ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಯೂಸಲಿ ನಡೆಯುತ್ತೆ. ಈ ಸರಿ ಹಿಮಾಚಲ ಪ್ರದೇಶದಲ್ಲಿ ನಡೆದಿದೆ. ವಿಶೇಷ ಸೇನಾ ಪಡೆಗಳು ಮಾತ್ರ ಇದರಲ್ಲಿ ಭಾಗವಹಿಸುತ್ತಾರೆ. ಓಕೆ, ಸೊ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಯುದ್ಧಾಭ್ಯಾಸ ಎಂಬ ಭೂಸೇನೆ 21ನೇ ಆವೃತ್ತಿಯ ಜಂಟಿ ವ್ಯಾಯಾಮ ಅಮೆರಿಕದ ಅಲಾಸ್ಕಾದಲ್ಲಿ 2025ರಲ್ಲಿ ನಡೆಯಿತು. ನೋಡಿ, ವಜ್ರ ಪ್ರಹಾರ್ ಅಮೆರಿಕ ಇಂಡಿಯಾ ನಡುವೆ ನಡೆಯುತ್ತೆ. ಹಾಗೆ ಯುದ್ಧಾಭ್ಯಾಸ ಅಂತಲೂ ನಡೆಯುತ್ತದೆ ಅಮೆರಿಕ ಮತ್ತು ಇಂಡಿಯಾ ನಡುವೆ. ಎಲ್ಲಿ ನಡೀತಿದ್ದು? 2025ರಲ್ಲಿ ಭೂಸೇನೆಗಳ ನಡುವೆ ನಡೆಯೋದು 21ನೇ ಆವೃತ್ತಿ ಆಗಿತ್ತು. ಅಮೆರಿಕದಲ್ಲೇ ನಡೆದಿದೆ, ಅಲಾಸ್ಕಾ ಅಲ್ಲಿ ನಡೆದಿದೆ 2025ರಲ್ಲಿ. ಯುದ್ಧಾಭ್ಯಾಸ ಅನ್ನೋದು ಇಂಡಿಯಾ ಮತ್ತು ಅಮೆರಿಕ ನಡುವೆ ನಡೆಯುವ ಯುದ್ಧಾಭ್ಯಾಸನೇ ಎಕ್ಸಸೈಸ್ ಆಗಿರುತ್ತೆ. ಭಾರತ ಅಮೆರಿಕ ನಡೆಯೋದು. ವಜ್ರ ಪ್ರಹಾರ ಕೂಡ ಇಂಡಿಯಾ ಮತ್ತು ಅಮೆರಿಕ ನಡುವೆ ನಡೆಯೋದನ್ನ ಎಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಡಾಲ್ಫಿನ್ ಮಿತ್ರ ಒಂದು ಉಪಕ್ರಮ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಡಾಲ್ಫಿನ್ ಭಾರತದ ಅಕ್ವಾಟಿಕ್ ಅನಿಮಲ್, ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಗಿದೆ, ರಾಷ್ಟ್ರೀಯ ಜಲಚರ ಅಂತ ಕರೀತಾರೆ. ಯಾವ್ದು ಯಾವ ಡಾಲ್ಫಿನ್? ನೋಡಿ, ಇಂಡಿಯಾದಲ್ಲಿ 2 ಡಾಲ್ಫಿನ್ ಇದೆ. ಒಂದು ಗ್ಯಾಂಜೆಟಿಕ್ ಡಾಲ್ಫಿನ್, ಗ್ಯಾಂಜೆಟಿಕ್ ಅಂದ್ರೆ ಗಂಗಾ ನದಿ ಡಾಲ್ಫಿನ್ ಅಂತ ಕರೀತಾರೆ, ಗಂಗಾ ನದಿ ಡಾಲ್ಫಿನ್. ಇನ್ನೊಂದು ಇರಾವಡಿ ಡಾಲ್ಫಿನ್. ಇರಾವಡಿ ಅನ್ನೋದೊಂದು ನದಿ ವಿಚ್ ಇಸ್ ಫ್ಲೋ ಥ್ರೂ ಮಯನ್ಮಾರ್ ಅಲ್ಲಿ ಹರಿಯುವಂತ ಒಂದು ನದಿ. ಅಲ್ಲಿ ಹೆಚ್ಚಾಗಿ ಕಂಡುಬರೋ ಡಾಲ್ಫಿನ್ಗಳನ್ನ ಇರಾವಡಿ ಡಾಲ್ಫಿನ್ಗಳು ಅಂತ ಕರೀತಾರೆ. ಇವು ಇಂಡಿಯಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದಾವೆ. ಇನ್ನೊಂದು ಗಂಗಾ ನದಿ ಮತ್ತು ಅದರ ಉಪನದಿಗಳು, ಸುಮಾರು ನದಿಗಳು, ಬರೀ ಗಂಗಾದಲ್ಲ, ಭಾರತ ನಾರ್ತ್ ಇಂಡಿಯಾ ಸುಮಾರು ನದಿಗಳಲ್ಲಿ ಕಂಡು ಬರ್ತೇವೆ. ಇವು ಏನು ಇದನ್ನ ಗಂಗಾ ನದಿ ಡಾಲ್ಫಿನ್ಗಳು ಅಂತ ಕರೀತಾರೆ, ಗ್ಯಾಂಜೆಟಿಕ್ ಡಾಲ್ಫಿನ್ಸ್ ಅಂತ. ಈ ಗಂಗಾ ನದಿ ಡಾಲ್ಫಿನ್ಗಳಲ್ಲಿ ಭಾರತದ ರಾಷ್ಟ್ರೀಯ ಜಲಚರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ನ್ಯೂಸ್ ಸಂಬಂಧಪಟ್ಟಿದ್ದು ಇಂಡಿಯಾದಲ್ಲಿ ಡಾಲ್ಫಿನ್ ಅಂದ್ರೆ ಗಂಗಾ ನದಿ ಡಾಲ್ಫಿನ್ ಅಂತ ನಿಮ್ಮ ತಲೆಗೆ ಬರಬೇಕು. ಇರಾವಡಿ ಅಂದ್ರೆ ಇಂಡಿಯಾದಲ್ಲಿ, ಬಟ್ ಇದು ಜಾಸ್ತಿ ಕಂಡು ಬರೋದು ಮಯನ್ಮಾರ್ ಅಲ್ಲಿ. ಓಕೆನಾ? ನೋಡಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅರಣ್ಯ ಇಲಾಖೆಯು ಅಳಿವಿನಂಚಿನಲ್ಲಿರುವ, ಅಂದ್ರೆ ನೋಡಿ ಎಂಡೇಂಜರ್ಡ್ ಲಿಸ್ಟ್ ನೆನ್ಪಿಟ್ಕೊಳ್ಳಿ. ಗಂಗಾ ನದಿ ಡಾಲ್ಫಿನ್ ಎಂಡೇಂಜರ್ಡ್, IUCN ರೆಡ್ ಲಿಸ್ಟ್ ಅಲ್ಲಿ, IUCN ಸ್ಟೇಟಸ್ ಏನು? ಎಂಡೇಂಜರ್ಡ್. ಗಂಗಾ ನದಿ ಡಾಲ್ಫಿನ್ಗಳ ಸಂರಕ್ಷಣೆಗೆ ಇತ್ತೀಚೆಗೆ ಡಾಲ್ಫಿನ್ ಮಿತ್ರ ಎಂಬ ಸ್ವಯಂ ಸೇವಕ ಜಾಲವನ್ನು ಪ್ರಾರಂಭಿಸಿದೆ. ಯಾವ ರಾಜ್ಯನಪ್ಪ? ಉತ್ತರ ಪ್ರದೇಶ. ಈ ಉಪಕ್ರಮವು ನದಿ ಪರಿಸರ ವ್ಯವಸ್ಥೆಯ ಪ್ರಮುಖ ಕೊಂಡಿಯಾಗಿರುವ ಡಾಲ್ಫಿನ್ಗಳನ್ನು ಸಮುದಾಯದ ಸಹಭಾಗಿತ್ವದೊಂದಿಗೆ ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಸೊ ಎಷ್ಟೇ ತಿರುಗು ಡಾಲ್ಫಿನ್ ಮಿತ್ರ ಯಾವ ರಾಜ್ಯ ತಂದಿರುವಂತಹ ಪ್ರೋಗ್ರಾಮ್ ಇದು? ಉತ್ತರ ಪ್ರದೇಶ. ಗ್ಯಾಂಜೆಟಿಕ್ ಡಾಲ್ಫಿನ್ ಯಾವ ಒಂದು ಲಿಸ್ಟ್ ಬರುತ್ತೆ? IUCN ಸ್ಟೇಟಸ್ ಏನಂದ್ರೆ ಎಂಡೇಂಜರ್ಡ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇದೊಂದು ಸ್ವಯಂ ಸೇವಕ ಜಾಲ, ಅದನ್ನ ಸಂರಕ್ಷಣೆ ಮಾಡೋಕ್ಕಿರುವಂಥದ್ದು. ನೆಕ್ಸ್ಟ್ ನೋಡಿ, ಕರೆಂಟ್ ಅಫೇರ್ಸ್. ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ತ್ವರಿತವಾಗಿ ಜಾರಿಗೆ ತರಲು ಮತ್ತು ಸಂಸತ್ತಿನ ಸ್ಥಾನಗಳನ್ನು ಮರು ಹಂಚಿಕೆ ಮಾಡಲು ಉದ್ದೇಶಿಸಿದ್ದ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಅಗತ್ಯ ಬಹುಮತ ದೊರೆಯದ ಕಾರಣ ವಿಫಲಗೊಂಡಿದೆ. ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಕ್ವಶನ್ ಆಗುತ್ತೆ ಪೊಲಿಟಿನಲ್ಲಿ. ಇದು ಯಾವ ತಿದ್ದುಪಡಿ? 131ನೇ ತಿದ್ದುಪಡಿ ಮಸೂದೆ. ಡೈರೆಕ್ಟ್ ಇಲ್ಲೇ ಗೊತ್ತಿರಲಿ ನಿಮ್ಗೆ ಇದಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ. ನಿಮಗೆ ಇಲ್ಲೇನು ಗೊತ್ತಿರ್ಬೇಕಂತಂದ್ರೆ 130ನೇ ತಿದ್ದುಪಡಿ ಇದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಿದೆ ಅಲ್ವಾ. ಸೊ ರೀಸೆಂಟಾಗಿ ಆಗಿರೋ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಗಳು ನಿಮಗೆ ಗೊತ್ತಿರಬೇಕು, ರೀಸೆಂಟಾಗಿ ಆಗಿರುವಂಥವು. ಅದನ್ನ ನೋಡಿ, ನಾವು ಎಲ್ಲಿಂದ ನೋಡೋಣ? 97 ನೋಡಿ, ಇಂಪಾರ್ಟೆಂಟ್ ಇದು. 97ನೇ ತಿದ್ದುಪಡಿ 2011 ಏನಕ್ಕೆ ಸಂಬಂಧಪಟ್ಟಿದೆಯಪ್ಪ ಇದು? ನೋಡಿ, ಇದು ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಿದ್ದು. ಸಹಕಾರ ಸಂಘಗಳು, ಕೋಆಪರೇಟಿವ್ ಸೊಸೈಟೀಸ್ ವರ್ ಗ್ರಾಂಟೆಡ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸಹಕಾರ ಸಂಘಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಿದ್ದು 97ನೇ ತಿದ್ದುಪಡಿ 2011. 100ನೇ ತಿದ್ದುಪಡಿ ನೋಡಿ, ವೆರಿ ಇಂಪಾರ್ಟೆಂಟ್. 100ನೇದು 2015ರಲ್ಲಿ ಬಂತು. ಏನಕ್ಕೆ ಸಂಬಂಧಪಟ್ಟಿದ್ದು?
ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಅಂತ. ಅಂದರೆ ಬಾಂಗ್ಲಾ ಮತ್ತು ಇಂಡಿಯಾ ಈ ಎರಡೂ ದೇಶಗಳ ನಡುವೆ ಗಡಿ ವಿವಾದ ಇತ್ತು ಫ್ರೆಂಡ್ಸ್. ನಮ್ಮ ದೇಶದೊಳಗಡೆ ಬಾಂಗ್ಲಾದೇಶಕ್ಕೆ ಸೇರುವಂಥ ದ್ವೀಪಗಳು ಒಂದಷ್ಟಿದ್ವು, ಲ್ಯಾಂಡ್ ಏರಿಯಾ ಇತ್ತು. ಬಾಂಗ್ಲಾದೇಶದೊಳಗಡೆ ಭಾರತಕ್ಕೆ ಸೇರುವಂಥ ಒಂದಷ್ಟು ಭೂಭಾಗ ಇತ್ತು. ಸೊ ಏನು ಮಾಡಿದ್ವಿ, ಅದನ್ನು ಅಗ್ರಿಮೆಂಟ್ ಮೂಲಕ ನಿಮ್ಮ ದೇಶದಲ್ಲಿರೋ ನಮ್ಮ ಭೂಭಾಗಗಳನ್ನ ನೀವೇ ಇಟ್ಕೊಳ್ಳಿ, ನಮ್ಮ ದೇಶದ ಒಳಗಡೆ ಇರೋ ನಿಮ್ಮ ದೇಶದ ಭೂಭಾಗಗಳೇ ನಾವೇ ಇಟ್ಕೋತೀವಿ ಅಂತೇಳಿ ಒಂದು ಅಗ್ರಿಮೆಂಟ್ ಆಗಿದೆ. ಒಂದು ಒಳ್ಳೆ ಅಗ್ರಿಮೆಂಟ್ ಇದು, BJP ಸರ್ಕಾರ ಮಾಡಿದಂಥ ಒಂದು ಗ್ರೇಟ್ ಅಚೀವ್ಮೆಂಟ್ ಇದು, ವಿವಾದವನ್ನು ಕಡಿಮೆ ಮಾಡ್ತು. ಸೊ ಇದು 100ನೇ ತಿದ್ದುಪಡಿ. 101ನೇದೇನಪ್ಪ, 101ನೇ ನೋಡಿ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GSTಗೆ ಸಂಬಂಧಪಟ್ಟಿದ್ದು 101ನೇದು. 102ನೇದೇನು ಸಂಬಂಧಪಟ್ಟಿದ್ದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಗ್ರಾಂಟೆಡ್ ಟು ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಹಿಂದುಳಿದ ವರ್ಗಗಳ ಆಯೋಗ ಏನಿತ್ತಿಲ್ಲ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಟ್ಟರು, ಇದು 102ನೇದು. 103ನೇದೇನು ನೋಡಿ ಇಲ್ಲಿ ಮ್ಯಾಕ್ಸಿಮಮ್ 10%, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ರಿಸರ್ವೇಷನ್ ಕೊಟ್ಟರಲ್ವಾ, ಅದು 2009 ಬಂತು. 103ನೇ ತಿದ್ದುಪಡಿ. 104ನೇದೇನು ನೋಡಿ ಇಲ್ಲಿ SC/STಗಳಿಗೆ SC ಮತ್ತು STಗಳಿಗೆ ರಿಸರ್ವೇಷನ್ ಏನಿತ್ತಲ್ವಾ, ಆ ರಿಸರ್ವೇಷನ್ ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. ಓಕೆ, ಅದು 104ನೇದು. 105ನೇದು ನೋಡಿ ರಿಸ್ಟೋರ್ಡ್ ಸ್ಟೇಟ್ ಗವರ್ಮೆಂಟ್ಸ್ ಪವರ್ ಟು ಪ್ರಿಪೇರ್ ದ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳ ಒಂದು ಲಿಸ್ಟ್ ಅನ್ನು ತಯಾರು ಮಾಡೋ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಇಲ್ಲಿ ತಿದ್ದುಪಡಿ ಮಾಡಿ 105ನೇ ತಿದ್ದುಪಡಿನಲ್ಲಿ ಕೊಟ್ಟರು. ಓಕೆನಾ, ಸೊ ಇಷ್ಟು ಅಮೆಂಡ್ಮೆಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬನ್ನಿ, ಗುರುತ್ವಾಕರ್ಷಣ ಅಲೆಗಳನ್ನು ಪತ್ತೆ ಹಚ್ಚಲು ಭಾರತದ ಲಿಗೋ ಪ್ರಾಜೆಕ್ಟ್ ಏನೇನು ಸಂಬಂಧಪಟ್ಟಿದೆ, ಡೈರೆಕ್ಟ್ ಆಗಿ ಗುರುತ್ವಾಕರ್ಷಣ ಅಲೆಗಳನ್ನ ಗ್ರಾವಿಟೇಷನಲ್ ವೇವ್ಸ್ ನ ಅಬ್ಸರ್ವ್ ಮಾಡೋದಿಕ್ಕೆ, ಅದನ್ನ ಡಿಸ್ಕವರ್ ಮಾಡೋದಿಕ್ಕೆ ಇರೋದು. ಲಿಗೋ ಇಂಡಿಯಾ ಸ್ಥಾಪನೆಯ ಲಿಗೋ ಗುತ್ತಿಗೆಯನ್ನು ಯಾವ ಕಂಪ್ನಿ ನೋಡಿ, LNT ಅಂತ ಕೇಳಿದ್ರೆ ಭಾರತ ಅತಿ ದೊಡ್ಡ ಕಂಪ್ನಿ ಫ್ರೆಂಡ್ಸ್. ಇದು ಲಾರ್ಸೆನ್ ಅಂಡ್ ಟುಬ್ರೋ ಅಂತ ಕರೀತಾರೆ LNT. ಸೊ ಲಿಗೋ ಎಂದರೆ ಗುರುತ್ವಾಕರ್ಷಣ ಅಲೆಗಳ ವೀಕ್ಷಣಾಲಯ ಅಂತ. ಈ ವೀಕ್ಷಣಾಲಯವು ಬ್ಲಾಕ್ ಹೋಲ್ ಘರ್ಷಣೆಯಿಂದ ಬಿಡುಗಡೆಯಾಗುವ ಗುರುತ್ವಾಕರ್ಷಣ ಅಲೆಗಳನ್ನು ದಾಖಲಿಸುತ್ತೆ. ಎಲ್ಲಪ್ಪ, ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇಲ್ಲಿ, ಮಹಾರಾಷ್ಟ್ರದ ಹಿಂಗೋಲಿ. ಎಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಲಿಗೋ ಪ್ರಾಜೆಕ್ಟ್ ನ, ಈ ಗ್ರಾವಿಟೇಷನಲ್ ವೇವ್ ಅಬ್ಸರ್ವ್ ಮಾಡೋದಕ್ಕೆ ಅಬ್ಸರ್ವೇಟರಿ ಎಲ್ಲಿ ಬರ್ತಾ ಇದೆ, ಮಹಾರಾಷ್ಟ್ರದ ಹಿಂಗೋಲಿ. ಲಿಗೋ ಇಂಡಿಯಾ ನಿರ್ಮಾಣ 4 ಕಿಲೋಮೀಟರ್ ಉದ್ದದ ಲಂಬವಾದ ನಿರ್ವಾತ ಚೇಂಬರ್ಗಳನ್ನು ಹೊಂದಿರುತ್ತದೆ. ಓಕೆ, ಈ ವೀಕ್ಷಣಾಲಯವು 2030 ವೇಳೆಗೆ ಪ್ರಾರಂಭವಾಗಲಿದ್ದು ಇದರ ಮೂಲಕ ಖಗೋಳ ಭೌತಶಾಸ್ತ್ರ ಮತ್ತು ಕ್ವಾಂಟಮ್ ವಿಜ್ಞಾನಕ್ಕೆ ಕೊಡುಗೆ ನೀಡುತ್ತೆ. ಓಕೆ, ಲಿಗೋ ಅಂತಂದ್ರೇನು, ಲೇಸರ್ ಇಂಟರ್ಫೆರೋಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಅಂತ ಕರೀತಾರೆ ಇದನ್ನ. ಇದನ್ನು ಅಂತಾರಾಷ್ಟ್ರೀಯ ಪ್ರಯೋಗಾಲಯಗಳ ಜಾಲವಾಗಿದ್ದು ಗುರುತ್ವಾಕರ್ಷಣ ಅಲೆಗಳನ್ನು ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಲಾಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಲಿಗೋ ಪ್ರಾಜೆಕ್ಟ್ ಸಂಬಂಧಪಟ್ಟಿದೆ ಗ್ರಾವಿಟೇಷನಲ್ ವೇವ್ ನ ಅಬ್ಸರ್ವ್ ಮಾಡಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ, ಮಹಾರಾಷ್ಟ್ರದ ಹಿಂಗೋಲಿ. ಇನ್ನು ಸ್ಥಾಪನೆ ಆಗಿಲ್ಲ, 2030 ಬರುತ್ತೆ. ಓಕೆ, ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್ ಸೆಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪ, ಈ ಟಾಪಿಕ್ ಅಲ್ಲಿ ಬರುತ್ತೆ. ಏನು, ಕಳುವಾಗಿದ್ದ ತಿರುಮಂಗೈ ಆಳ್ವಾರ್ ಕಂಚಿನ ವಿಗ್ರಹವನ್ನು ಭಾರತಕ್ಕೆ ಮರಳಿಸಿದ ಆಕ್ಸ್ಫರ್ಡ್. ಅಂದ್ರೆ ಭಾರತದಲ್ಲಿ ನೋಡಿ ಫ್ರೆಂಡ್ಸ್, ಇದು ಹಿನ್ನೆಲೆ ನೋಡಿ, ಈ ವಿಗ್ರಹವನ್ನು ಆಸ್ಮೋಲಿನ್ ಮ್ಯೂಸಿಯಂ 1967ರಲ್ಲಿ ಸೌತ್ ಬೈ ಹರಾಜಿನಲ್ಲಿ ಖರೀದಿಸಿತ್ತು. ಓಕೆ, ಸೊ ಅದಕ್ಕೆ ಮುಂಚೆ ನೋಡಿ ಇದೊಂದು ಟೆಂಪಲ್ ಇದೆ, ಎಲ್ಲಿದೆ ಅಂದ್ರೆ ನೋಡಿ ಇಲ್ಲಿ 1957ರಲ್ಲಿ ಈ ವಿಗ್ರಹವು ದೇವಸ್ಥಾನದಲ್ಲಿದ್ದ ಫೋಟೋ ಸಾಕ್ಷಿಗಳ ಆಧಾರದ ಮೇಲೆ ಇದು ಕಳುವಾಗಿದೆ ಎಂದು ಗುರುತಿಸಲಾಗಿದೆ. ಓಕೆ, ಅದು ಸಂಬಂಧಪಟ್ಟಂತೆ ಎಲ್ಲಿದೆ ಇನ್ಫಾರ್ಮೇಶನ್, ಅದು ಇಲ್ಲಿದೆ ಅನ್ಸುತ್ತೆ. ಇಲ್ಲೇ ನೋಡುವ, ಇದು 8ನೇ ಶತಮಾನದ ವಿಷ್ಣು ಭಕ್ತರಾದ 12 ಆಳ್ವಾರರು ಅಂತ ಬರ್ತಾರೆ. ವೈಷ್ಣವ ಪಂಥದ ಪ್ರಮುಖರು. ಓಕೆ, 12 ಜನ ಬರ್ತಾರೆ. 12 ಆಳ್ವಾರ ಸಂತರಲ್ಲಿ ಕೊನೆಯವರಾದ ತಿರುಮಂಗೈ ಆಳ್ವಾರ್ ಅವರದ್ದಾಗಿದೆ ಈ ವಿಗ್ರಹ. ಏನಿದೆ ಇಲ್ಲಿ ಕಾಣ್ತಿದ್ದಿಲ್ಲ, 12 ಆಳ್ವಾರ 8ನೇ ಶತಮಾನ ಬರ್ತಾರೆ. 12 ಆಳ್ವಾರಲ್ಲಿ ಇವರು 12ನೇವರು. ಮೂಲ ನೋಡಿ, ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ತಾಡಿಕೊಂಬು ಗ್ರಾಮದ ಸೌಂದರರಾಜ ಪೆರುಮಾಳ್ ದೇವಸ್ಥಾನ. ಎಲ್ಲಿಂದ ಕರ್ಕೊಂಡು ಹೋಗಿದ್ರು ಫಸ್ಟ್ ಟೈಮ್ ಇದ್ದಂದ್ರೆ ಸೌಂದರರಾಜ ಪೆರುಮಾಳ್ ದೇವಸ್ಥಾನ ಇಲ್ಲಿ ತಾಡಿಕೊಂಬು ಜಿಲ್ಲೆ, ದಿಂಡಿಗಲ್ ಜಿಲ್ಲೆಯ ತಾಡಿಕೊಂಬು ಗ್ರಾಮದಲ್ಲಿ ಬರುತ್ತೆ, ತಮಿಳುನಾಡಲ್ಲಿ ಇರೋದು. ಅಲ್ಲಿಂದ ಕರ್ಕೊಂಡು ಹೋಗಿದ್ರು. ಆನಂತರ ಸಾಕಷ್ಟು ಮಾತುಕತೆ ಮೂಲಕ ಇದನ್ನ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಾರೆ. ಓಕೆನಾ, ಈ ಪ್ರೆಸೆಂಟ್ ಎಲ್ಲಿತ್ತು ಅಂತಂದ್ರೆ ನೋಡಿದ್ರು, ಈ ವಿಗ್ರಹವನ್ನು ಆಸ್ಮೋಲಿನ್ ಮ್ಯೂಸಿಯಂ 1967ರಲ್ಲಿ ಸೌತ್ ಬೈ ಹರಾಜಿನಲ್ಲಿ ಖರೀದಿಸಿತು. ಓಕೆ, ಅವ್ರ ಹತ್ರ ಆಸ್ಮೋಲಿನ್ ಮ್ಯೂಸಿಯಂ ಎಲ್ಲಿದೆ ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಇದೆ. ಓಕೆನಾ, ಅಲ್ಲಿಂದ ಈಗ ತರ್ತಾ ಇರೋದು ಇದನ್ನ. ಏನೋ 16ನೇ ಶತಮಾನದಲ್ಲಿ ಕಳುವಾಗಿದ್ದ ತಿರುಮಂಗೈ ಆಳ್ವಾರ ಕಂಚಿನ ವಿಗ್ರಹ, ಇದನ್ನ ಭಾರತಕ್ಕೆ ಆಕ್ಸ್ಫರ್ಡ್ ವಾಪಸ್ ಕೊಡ್ತಾ ಇದೆ. ಈ ತಿರುಮಂಗೈ ಆಳ್ವಾರ್ ಯಾರಪ್ಪ, 12 ಆಳ್ವಾರರಲ್ಲಿ ಇವರು ಕೊನೆಯವರು, ನೆನಪಿರ್ಲಿ ಕೊನೆಯವರು. ತಿರುಮಂಗೈ ಆಳ್ವಾರ್ ಅವರು ತಮಿಳು ಭಕ್ತಿ ಸಾಹಿತ್ಯಕ್ಕೆ ನೋಡಿ, ಭಕ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು. ಯಾವುದು, ವೈಷ್ಣವ ಪಂಥ, ವೆರಿ ಇಂಪಾರ್ಟೆಂಟ್. ದಿವ್ಯ ಪ್ರಬಂಧಂ ಎಂಬ ಮಹತ್ವದ ಗ್ರಂಥವನ್ನು ನೀಡಿದ್ದಾರೆ. ಈ ಪ್ರತಿಮೆಯನ್ನ ಭಾರತಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಓಕೆನಾ, ಕಂಚಿನ ವಿಗ್ರಹ. ಓಕೆ, ನೆಕ್ಸ್ಟ್ ಒನ್.
ನಾರಿಟ್ AI ಮಾದಕ ವಸ್ತು ನೋಡಿ, ನಾರಿಟ್ ಅಂದ್ರೆ ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಪಟ್ಟಿರೋದು. ಗುಜರಾತ್ ಪೊಲೀಸ್ನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾರಿಟ್ ಅಂದ್ರೆ ಏನು? ನಾರ್ಕೋಟಿಕ್ಸ್, ಹೆಸರಲ್ಲೇ ಗೊತ್ತಾಗ್ಬಿಡ್ಬೇಕು. ನಾರಿಟ್ ಅಂದ್ರೆ ನಾರ್ಕೋಟಿಕ್ಸ್ ಅನಾಲಿಸಿಸ್ ಅಂಡ್ ರ್ಯಾಗ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಟೂಲ್ ಅಂತ. ಅಂದ್ರೆ ಮಾದಕ ವಸ್ತು ಪ್ರಕರಣಗಳಲ್ಲಿ ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾರಿಟ್ AI ಅಂತ. ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮಾದಕ ವಸ್ತು ಪ್ರಕರಣಗಳ ತನಿಖೆಯ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ನ್ಯಾಯಾಲಯದಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ ದರವನ್ನು ಸುಧಾರಿಸಲು ಗುಜರಾತ್ ಪೊಲೀಸರು, ಕರ್ನಾಟಕನೂ ಅಲ್ಲ ಇಂಡಿಯಾನೂ ಅಲ್ಲ, ಗುಜರಾತ್ ಪೊಲೀಸರು ನಾರಿಟ್ AI ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದ್ದಾರೆ. ಎಷ್ಟೇ ತಿಳ್ಕೊಳ್ಳಿದ್ದು, ಇದು ಫುಲ್ ಫಾರ್ಮ್ ಇದೆ, ನಾರ್ಕೋಟಿಕ್ಸ್ ಅನಾಲಿಸಿಸ್ ಅಂಡ್ ರ್ಯಾಗ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಟೂಲ್ ಅಂತ. ನಾರಿಟ್ AI ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ನಾರ್ಕೋಟಿಕ್ಸ್, ನಾರಿಟ್ ಅಂದ್ರೆ ನಾರ್ಕೋಟಿಕ್ಸ್. ನೆಕ್ಸ್ಟ್ ನೋಡಿ, ಮಾನವ ವನ್ಯಜೀವಿ ಸಂಘರ್ಷ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ರಾಜ್ಯ ನಿರ್ದಿಷ್ಟ ವಿಪತ್ತು, ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್ ಎಂದು ಘೋಷಿಸಿದ ಮೊದಲ ರಾಜ್ಯ ಕೇರಳ. ವೆರಿ ಇಂಪಾರ್ಟೆಂಟ್ ನೋಡಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಇದೆ. ಯಾವಾಗ ಬಂತಪ್ಪ? 2005 ಬಂತು. ಈ ಆಕ್ಟ್ ಅಂಡರಲ್ಲಿ ವಿಪತ್ತುಗಳು, ಡಿಸಾಸ್ಟರ್ಗಳು ಯಾವುದು ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಬಹುದು. ಹಾಗೆಯೇ ಪ್ರತಿಯೊಂದು ರಾಜ್ಯಗಳು ಡಿಕ್ಲೇರ್ ಮಾಡಬಹುದು ರಾಜ್ಯಕ್ಕೆ ಸಂಬಂಧಪಟ್ಟಿರುವ ವಿಪತ್ತುಗಳನ್ನ. ಹಾಗೆ ಕೇರಳ ಸರ್ಕಾರ ಮೊದಲ ಬಾರಿಗೆ ರಾಜ್ಯ ಮೊನ್ನೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಡಿಕ್ಲೇರ್ ಮಾಡಿದೆ. ವನ್ಯಜೀವಿಗಳ ದಾಳಿಯಿಂದ ಹೆಚ್ಚುತ್ತಿರುವ ಜೀವಹಾನಿ ಮತ್ತು ಆಸ್ತಿಯನ್ನು ನಿಯಂತ್ರಿಸಲು ಕೇರಳ ಸರ್ಕಾರವು ಮಾನವ ವನ್ಯಜೀವಿ ಸಂಘರ್ಷವನ್ನು ರಾಜ್ಯದ ನಿರ್ದಿಷ್ಟ ವಿಪತ್ತು ಎಂದು ಘೋಷಿಸಿದೆ. ಈ ಮೂಲಕ ಮಾನವ ವನ್ಯಜೀವಿ ಸಂಘರ್ಷವನ್ನು ಅಧಿಕೃತವಾಗಿ ವಿಪತ್ತು ಎಂದು ಪರಿಗಣಿಸಿದ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೇರಳ ಪಾತ್ರವಾಗಿದೆ. ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಯಾವ ರಾಜ್ಯ ಇತ್ತೀಚೆಗೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನ ರಾಜ್ಯದ ವಿಪತ್ತು ಅಂತ ಡಿಕ್ಲೇರ್ ಮಾಡಿದೆ ಅಂದ್ರೆ ಕೇರಳ. ಯಾವ ಆಕ್ಟ್ ಅಂಡರ್ ಡಿಕ್ಲೇರ್ ಮಾಡುತ್ತೆ? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಬಂದಿದೆ. ಓಕೆನಾ. ನೆಕ್ಸ್ಟ್ ಒಂದು ಅಭಯ್ AI ಅಂತ ಬಂದಿದೆ. ಅಭಯ್ AI ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? CBI ಇಂದ. ಏನಿದು? ನಾಗರಿಕರು ತಮಗೆ ಬಂದ ಅಧಿಕೃತ ನೋಟಿಸ್ಗಳನ್ನು ಪರಿಶೀಲಿಸಲು ನೆರವಾಗಲು ಮತ್ತು ಹೆಚ್ಚುತ್ತಿರುವ ಡಿಜಿಟಲ್ ಬಂಧನ, ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರಲ್ವಾ, ವಂಚನೆಗಳಿಂದ ನಾಗರಿಕರನ್ನು ರಕ್ಷಿಸಲು ಉದ್ದೇಶದಿಂದ ಕೇಂದ್ರೀಯ ತನಿಖಾ ದಳ CBI ಏಪ್ರಿಲ್ 2026 ಕೃತಕ ಬುದ್ಧಿಮತ್ತೆ ಆಧಾರಿತ ಅಭಯ್ ಎಂಬ ಚಾಟ್ ಪಾಡ್ ಅನ್ನು ಬಿಡುಗಡೆ ಮಾಡಿದೆ. ಸೊ ಸೈಬರ್ ಕ್ರೈಮು, ಡಿಜಿಟಲ್ ಅರೆಸ್ಟ್ ಎಲ್ಲ ಆಗ್ತಿದೆಯಲ್ವಾ, ಅದನ್ನ ತಡೆಯೋದಕ್ಕೆ ಅಂತ CBI ಇಂಟ್ರೊಡ್ಯೂಸ್ ಮಾಡಿರೋದು ಅಭಯ್ AI ಅಂತ. ಅಭಯ್, CBI ಅಭಯ್ AI. ನೆಕ್ಸ್ಟ್, ವಿಶ್ವದ ಮೊದಲ ಸಾರ್ವಭೌಮ ಹಣಕಾಸು ಕ್ಲೌಡ್, ಸಾವರಿನ್ ಫಿನಾನ್ಷಿಯಲ್ ಕ್ಲೌಡ್ ಅಂತ UAE ಫಸ್ಟ್ ಟೈಮ್, ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನ, ಸಾರ್ವಭೌಮ ಹಣಕಾಸು ಕ್ಲೌಡ್. ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸೆಂಟ್ರಲ್ ಬ್ಯಾಂಕ್ ವಿಶ್ವದ ಮೊದಲ ಸಾರ್ವಭೌಮ ಹಣಕಾಸು ಕ್ಲೌಡ್ ಸೇವೆಗಳ ಮೂಲಸೌಕರ್ಯವನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ ನೋಡಿ, ಸಾರ್ವಭೌಮ ಹಣಕಾಸು ಕ್ಲೌಡ್ ಎಂದರೇನು? ವೆರಿ ಇಂಪಾರ್ಟೆಂಟ್. ಸಾರ್ವಭೌಮ ಹಣಕಾಸು ಕ್ಲೌಡ್ ಸೇವೆಯು ಕೇಂದ್ರೀಕೃತ, ಸೆಂಟ್ರಲೈಸ್ಡ್ ಆಗಿರ್ತದೆ, ಸಂಪೂರ್ಣವಾಗಿ ಪ್ರತ್ಯೇಕವಾದ ಕ್ಲೌಡ್ ಪರಿಸರವಾಗಿದೆ. ಯಾರು ಇದನ್ನ ಕದಿಯಕ್ಕಾಗಲ್ಲ ಇನ್ಫಾರ್ಮೇಶನ್ನ. ಜಾಗತಿಕ ಪೂರೈಕೆದಾರರು ನಿರ್ವಹಿಸುವ ಸಾಂಪ್ರದಾಯಿಕ ಕ್ಲೌಡ್ ವ್ಯವಸ್ಥೆಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಓಕೆ. ಸೈಬರ್ ಬೆದರಿಕೆಗಳು, ವಂಚನೆ, ವ್ಯವಸ್ಥೆ ಅಡಚಣೆಗಳ ವಿರುದ್ಧ ಇದು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ನಿಮಗೆ ಡೇಟಾ ಸಾವರ್ನಿಟಿ ಅಂದರೆ ಗೊತ್ತಿರಬೇಕು ಫ್ರೆಂಡ್ಸ್. ಡೇಟಾ ಸಾವರ್ನಿಟಿ, ದತ್ತಾಂಶ ಸಾರ್ವಭೌಮತೆ ಅಂದರೆ ಏನು? ದತ್ತಾಂಶವು ಸಂಗ್ರಹಿಸಲ್ಪಟ್ಟ ದೇಶದ ಕಾನೂನುಗಳು ಮತ್ತು ಆಡಳಿತಕ್ಕೆ ಒಳಪಟ್ಟಿರೋದು. ನೋಡಿ, ಇವಾಗ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, ನಮ್ಮ ದೇಶದಲ್ಲಿ ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರಿಂದ ನಾವು ಏನೇನೋ ಸರ್ಚ್ ಮಾಡ್ತಾ ಇರ್ತೀವಿ, ನಮ್ಮ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಆ ಇನ್ಫಾರ್ಮೇಷನ್ ಎಲ್ಲ ಯಾವುದು? ಈ ಗೂಗಲ್, ಮೆಟಾ, ಇವರೆಲ್ಲ ಯಾರು? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಇದೆಲ್ಲ ಅಮೆರಿಕದ ಕಂಪನಿಗಳು. ಅಂದ್ರೆ ನಮ್ಮ ಡೇಟಾ, ನಮ್ಮ ದೇಶದ ಜನರ ಡೇಟಾ ಅದರ ಸರ್ವರ್ಗಳಲ್ಲಿದೆ, ಅಮೆರಿಕದಲ್ಲಿದೆ, ಬೇರೆ ಯುರೋಪ್ನಲ್ಲಿ ಇದ್ದಾವೆ. ಅಂದ್ರೆ ನಮ್ಮ ದೇಶದ ದತ್ತಾಂಶ ನಮ್ಮ ದೇಶದಲ್ಲೇ ಇಲ್ಲ, ಬೇರೆ ದೇಶದಲ್ಲಿದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ರೆ ನಮ್ಮ ದೇಶದ ಮೇಲೆ ಅವರು ಪ್ರಭಾವವನ್ನು ಬೀರ್ಬೋದು, ಅವರು ಬೇಕಾದಂಗೆ ಕನ್ವರ್ಟ್ ಮಾಡ್ಕೋಬಹುದು. ಯಾಕೆ ನಮ್ಮ ದೇಶದ ಬಗ್ಗೆ, ಜನರ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ, ನಾವು ಏನೇನು ನೋಡ್ತೀವಿ, ಏನ್ ಮಾಡ್ತೀವಿ, ನಮ್ಮ ಹೆಸರು ಕುಲ ಎಲ್ಲ ಹಾಕ್ಬಿಟ್ಟಿದೀವಲ್ಲ, ಸೊ ಗೊತ್ತಾಗ್ಬಿಡುತ್ತೆ. ನಮ್ಮ ದೇಶದಲ್ಲಿ ಸರ್ವರ್ ಸ್ಟೋರ್ ಆದ್ರೆ ನಮ್ಮ ಕಂಟ್ರೋಲ್ ಇರ್ತದೆ ಅದರ ಡೇಟಾ ಒಂದು ಸಾವರ್ನಿಟಿ, ಬಟ್ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಅಮೆರಿಕ, ಯುರೋಪ್ನ ದೇಶಗಳ ಕಂಟ್ರೋಲ್ ಇದೆ. ಸೊ ಅದನ್ನ ಹೇಗೆ ನಮ್ಮಲ್ಲಿ ದತ್ತಾಂಶ ಸಾರ್ವಭೌಮತೆ ಇಲ್ಲ ಅಂತ ಹೇಳ್ಬೇಕು ನಾವು, ಯಾಕಂದ್ರೆ ನಮ್ಮ ಕಂಟ್ರೋಲ್ ಇಲ್ಲ ಆ ಕಂಪ್ನಿಗಳೆಲ್ಲ. ಹಾಗಾದ್ರೆ ಚೈನಾ, ಅಲ್ಲೆಲ್ಲ ಅವ್ರ ಕಂಟ್ರೋಲಲ್ಲೇ ಇದೆ. ಓಕೆನಾ. ಸೊ ಇದನ್ನ ಫಸ್ಟ್ ಟೈಮ್ ಮಾಡಿರೋದು ಯಾರು? UAE. ಓಕೆ, ನೆನ್ಪಿಟ್ಕೊಳ್ಳಿ. ಕರಾವಳಿ ಗಸ್ತು ನೌಕೆ ಒಂದು ಇಂಟ್ರೊಡ್ಯೂಸ್ ಆಗಿದೆ, ಅದರ ಹೆಸರು ಸಾಚಿ ಅಂತ. ಸಾಚಿ ಕರಾವಳಿ ಗಸ್ತು ನೌಕೆ ಭಾರತೀಯ ನೌಕಾಪಡೆಯ ಬಲವರ್ಧನೆಗಾಗಿ ನಿರ್ಮಿಸಲಾದ ಮುಂದಿನ ಪೀಳಿಗೆಯ ಮೊದಲ ಕರಾವಳಿ ಗಸ್ತು ನೌಕೆ ಸಾಚಿ ಗೋವಾದ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ನೆಕ್ಸ್ಟ್ ಜನರೇಷನ್ ಆಫ್ಶೋರ್ ಪ್ಯಾಟ್ರೋಲ್ ವೆಸಲ್ ಅಂತ ಕರೀತಾರೆ ಇದನ್ನ. ಭಾರತೀಯ ನೌಕಾಪಡೆಗಾಗಿ ಒಟ್ಟು 11 ಮಾಡ್ತಿದ್ದಾರೆ ಈ ತರ ವೆಸಲ್ಗಳನ್ನ, ಅದರಲ್ಲಿ ಇದು ಫಸ್ಟ್ನೇದು. ಸೊ ಸಾಚಿ ಈ ಸರಣಿಯ ಮೊಟ್ಟ ಮೊದಲ ನೌಕೆಯಾಗಿದೆ. ಓಕೆ, ಸಾಚಿ ಅಂತಂದ್ರೆ ಏನು? ಇದು ಪುರಾಣದಿಂದ ಹೆಸರು ತಗೊಂಡಿರೋದು, ಭಾರತೀಯ ಪುರಾಣದಿಂದ ಆಯ್ಕೆ ಮಾಡಲಾಗಿದ್ದು. ಇದರ ಅರ್ಥ ನೆರವು ನೀಡುವವಳು, ಯಾರಿಗಾರು ಕಷ್ಟದಲ್ಲಿದ್ರೆ ಸಹಾಯ ಮಾಡುವಂತಿರುವವಳು ಅನ್ನೋದು ಅರ್ಥ. ಈ ಸಾಚಿ ಅಂದ್ರೆ ಅರ್ಥ. ಸಾಚಿ ಅನ್ನೋದೇನಪ್ಪ? ಕರಾವಳಿ ಗಸ್ತು ನೌಕೆ. ಎಲ್ಲಿ ಡೆವಲಪ್ ಆಯಿತು? ಗೋವಾ ಶಿಪ್ ಯಾರ್ಡ್ ನಲ್ಲಿ ಡೆವಲಪ್ ಆಗಿದೆ. ಎಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್,
ಮಾಲ್ವನ್ ಒಂದು ಏನು ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಜಲಾಂತರ್ಗಾಮಿ ಪ್ರತಿರೋಧಕ ಯುದ್ಧ ನೌಕೆ. ಇಷ್ಟು ನೆನಪಿಟ್ಕೊಳ್ಳಿ. ಭಾರತೀಯ ನೌಕಾಪಡೆಗೆ ನಿರ್ಮಿಸಲಾಗುತ್ತಿರುವ ಒಟ್ಟು 8 ಜಲಾಂತರ್ಗಾಮಿ ಪ್ರತಿರೋಧಕ ಹಾಗೂ ಕಡಿಮೆ ಆಳದ ಜಲನೌಕೆಗಳ ಸರಣಿಯಲ್ಲಿ ಎರಡನೇದು. ಎರಡನೇದ ಮಾಲ್ವನ್ ಅನ್ನು ನೌಕಾಪಡೆಗೆ ಇತ್ತೀಚೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಬರುತ್ತೆ. ಮಾಲ್ವನ್ ನೌಕೆ ವಿಶೇಷವಾಗಿ ಕರಾವಳಿ ತೀರ ಹಾಗೂ ಕಡಿಮೆ ಆಳದ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ತಂತ್ರಜ್ಞಾನದ ವಾಟರ್ ಜೆಟ್ ಚಾಲಿತ ಯುದ್ಧನೌಕೆ ಆಗಿದೆ. ವಾಟರ್ ಜೆಟ್ ಅಂದ್ರೆ ನೀರಿನ ಸಮುದ್ರದ ಆಳದಿಂದ ನೀರನ್ನ ಅಬ್ಸರ್ವ್ ಮಾಡೋದು, ಅದನ್ನ ತುಂಬಾ ಪ್ರೆಷರೈಸ್ ಆಗಿ ಆಚೆ ಬಿಡೋದು. ಸೊ ಅದು ಎನರ್ಜಿಯಿಂದ ಮುಂದೆ ಹೋಗುತ್ತೆ, ರಾಕೆಟ್ ಹೋಗುತ್ತಲ್ಲ ಆ ಟೆಕ್ನಾಲಜಿ. ಏನಂತ ಕರೀತಾರೆ, ವಾಟರ್ ಜೆಟ್ ಅಂತ ಕರೀತಾರೆ ಇದನ್ನ. ಓಕೆನಾ. ಸೊ ಮಾಲ್ವನ್ ಅನ್ನೋದು ಒಂದು ಜಲಾಂತರ್ಗಾಮಿ ಪ್ರತಿರೋಧದ ಯುದ್ಧ ನೌಕೆ. ಎಷ್ಟು ನೆನ್ಪಿಟ್ಕೊಳ್ಳಿ. ಎಲ್ಲನೂ ಕಂಪ್ಲೀಟ್ ಮಾಡ್ತೇನೆ, ಈಗ ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ. ಸೊ ಇನ್ನೊಂದು 2 ದಿನದಲ್ಲಿ ಮತ್ತೆ ಇನ್ನೊಂದು ಕರೆಂಟ್ ಅಫೇರ್ಸ್ ಬಿಡ್ತೀನಿ. ಕರೆಂಟ್ ಅಫೇರ್ಸ್ ಮುಗಿಸೋಣ. ಆ ಗ್ಯಾಪಲ್ಲಿ ಒಂದಷ್ಟು PC ಸ್ಪೆಷಲ್ ಅಂದರೆ ಒಂದಷ್ಟು ವಿಡಿಯೋಗಳು ಮಾಡೋಣ ಅಂತಿದ್ದೀನಿ. ಎಕ್ಸಾಂಪಲ್ ಕರ್ನಾಟಕದಲ್ಲಿ ನ್ಯಾಷನಲ್ ಪಾರ್ಕ್ಗಳು ಯಾವುದಿದೆ, ಕರ್ನಾಟಕದ ಟೈಗರ್ ರಿಸರ್ವ್ಗಳು ಯಾವುದಿದೆ, ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ನ್ಯೂಸಲ್ಲಿ ಇರುವಂಥ ಸಮ್ಮೇಳನಗಳು, ಈ ಥರ ಒಂದಷ್ಟು ಮಾಡೋಣ ಅಂತಿದ್ದೀನಿ. ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ವಿಡಿಯೋ ಬೇಕಂದ್ರೆ ಅದನ್ನು ಮೆಸೇಜ್ ಮಾಡಿರಿ ಅಥವಾ ಕಮೆಂಟ್ ಮಾಡಿರಿ ಆ ವಿಡಿಯೋದಲ್ಲೇ. ಸದ್ಯಕ್ಕೆ ಈ ಕರೆಂಟ್ ಅಫೇರ್ಸ್ ಒಂದು 2-3 ತಿಂಗಳು ಮುಗಿಸ್ಬೋಣ. ಫಸ್ಟ್ ಜೂನ್ವರೆಗೂ ಮುಗಿಸ್ಕೋಬೋಣ, ಇಲ್ಲಿವರೆಗೂ ಮುಗಿಸ್ಕೊಂಡು ಆಮೇಲೆ ಆ ಟಾಪಿಕ್ನೆಲ್ಲ ತಗೋತೀನಿ. ಓಕೆ, ಈಗ ಸ್ವಲ್ಪ ಫಸ್ಟೇ ಕರೆಂಟ್ ಅಫೇರ್ಸ್ ಮುಗಿಸ್ಬೋಣ. ಎಲ್ಲರೂ ಅದನ್ನೇ ಫೋನ್ ಮಾಡಿ ಕೇಳ್ತಿದ್ದಾರೆ. ಓಕೆ, ಇದನ್ನು ಕ್ಲೋಸ್ ಮಾಡೋಣ ಇಲ್ಲಿಗೆ. ಥ್ಯಾಂಕ್ ಯು ಸೊ ಮಚ್.